ನಮಸ್ಕಾರ, ನೀವು ನೋಡ್ತಿದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಅಭಿಷೇಕ್ ರಾಮಪ್ಪ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಪ್ಲಸ್ ಪಾಡ್ಕಾಸ್ಟ್ ಅನ್ನು ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ಅನೇಕ ವಿಡಿಯೋಗಳಲ್ಲಿ ನೀವು ಹಣದ ಬಗ್ಗೆ ತಿಳ್ಕೊಳ್ತಾ ಬಂದಿದ್ದೀರಿ. ಇವತ್ತು ನಾವು ಶ್ರೀಮಂತಿಕೆ ಬಗ್ಗೆ ತಿಳಿಸ್ಕೊಡ್ತೀವಿ. ಈ ಪಾಡ್ಕಾಸ್ಟ್ನಲ್ಲಿ ಶ್ರೀಮಂತರಾಗೋದಕ್ಕೆ ಏನು ಮಾಡಬೇಕು, ಶ್ರೀಮಂತಿಕೆಯನ್ನು ನೀವು ಹೇಗೆ ಡಿಫೈನ್ ಮಾಡ್ತೀರಿ? ಟಾಟಾ ಬಿರ್ಲಾ ಆ ರೀತಿಯದ್ದು ಮಾತ್ರ ಶ್ರೀಮಂತಿಕೆನಾ? ಅಂಬಾನಿಯವರು ಮಾತ್ರ ಶ್ರೀಮಂತರ? ಇಲ್ಲ, ನೀವು ದುಡಿದದ್ದನ್ನು ಉಳಿಸಿ ಸರಿಯಾಗಿ ಇನ್ವೆಸ್ಟ್ ಮಾಡಿ ಆ ಉಳಿತಾಯ ನಿಮ್ಮ ರಿಟೈರ್ಮೆಂಟ್ಗೋ ನಿಮ್ಮ ಕನಸನ್ನು ಈಡೇರಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿದ್ರೆ ಅದು ಶ್ರೀಮಂತಿಕೆನೇ ಅಲ್ವಾ? ಸೊ ಅಂಥ ಶ್ರೀಮಂತಿಕೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದಕ್ಕೆ ಏನು ಪ್ಲಾನ್ ಮಾಡಬೇಕು, ಯಾವ ರೀತಿ ಪ್ರಿಪ್ರೇಷನ್ಸ್ ಆಗಬೇಕು, ನಮ್ಮ ಹೆಜ್ಜೆಗಳು ಯಾವ ರೀತಿ ಇರಬೇಕು, ಈ ಬಗ್ಗೆ ತಿಳ್ಕೊಳ್ಳೋಣ. ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ವಿಸ್ತಾರ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಶರತ್ MS ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಭಿಷೇಕ್. ನೀವು ಈ ಥರದ ಇನ್ನೂ ಅನೇಕ ಮಾಹಿತಿಯನ್ನು ತಿಳ್ಕೊಳ್ಬೇಕು ಅನ್ನೋದಾದ್ರೆ ಬಹಳ ಸರಳವಾಗಿ ಇನ್ ಡೆಪ್ತ್ ವಿಡಿಯೋಗಳಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀವು ವಿಸ್ತಾರ ಮನಿ ಪ್ಲಸ್ ಚಾನಲ್ಗೆ ಹೋಗಿ ಶರತ್ MS ಅಂತ ಟೈಪ್ ಮಾಡಿದ್ರೆ ನಿಮಗೊಂದು ಪ್ಲೇ ಲಿಸ್ಟ್ ಸಿಗುತ್ತೆ. ಅಲ್ಲಿ ನೀವು ಮಾಹಿತಿಯನ್ನು ತಿಳ್ಕೊಳ್ಬಹುದು. ಹಾಗೆಯೇ ಶರತ್ MS ಅವರೇ ರಚಿಸಿರುವ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್, ಮನಿ ಸೀಕ್ರೆಟ್ಸ್ ಪುಸ್ತಕವನ್ನು ಕೊಂಡುಕೊಂಡ್ರೆ ನಿಮ್ಗೆ ಅಲ್ಲೂ ಸಹ ಅನೇಕ ವಿಷಯಗಳು ಸರಳವಾದ ಭಾಷೆಯಲ್ಲಿ ನಿಮಗೆ ಸಿಗುತ್ತೆ. ಸಪ್ನ ಅವಧಿ ಟಾಪ್ 10 ನಲ್ಲಿ 3 ತಿಂಗಳ ಕಾಲ ಅದು ಟಾಪ್ 10 ನಲ್ಲಿ ಇತ್ತು. ಅದೇ ರೀತಿ ಅಮೆಝಾನ್ನಲ್ಲಿ ನೀವು ಈಗ ಹುಡುಕಿದ್ರು ಈ ಕ್ಯಾಟಗರಿಯಲ್ಲಿ ಟಾಪ್ ರೇಟಿಂಗ್ನಲ್ಲಿ ಸಿಗುತ್ತೆ. 6 ಎಡಿಷನ್ ಪ್ರಿಂಟ್ ಆಗಿದೆ, ಕಂಪ್ಲೀಟ್ಲಿ ಸೇಲ್ ಕೂಡ ಆಗಿದೆ. ಇಷ್ಟರ ಮಟ್ಟಿಗೆ ಓದುಗರು ಆ ಪುಸ್ತಕವನ್ನು ಪ್ರೀತಿಸಿ ಮೆಚ್ಚಿ ಜನರಿಗೆ ಹಂಚ್ತಾ ಇದ್ದಾರೆ. ನೀವು ಆ ಪುಸ್ತಕ ಕೊಂಡುಕೊಳ್ಬೇಕು ಅನ್ನೋದಾದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಕಾಂಟ್ಯಾಕ್ಟ್ ನಂಬರ್ಸ್ ಇದೆ. ಕಾಂಟ್ಯಾಕ್ಟ್ ಮಾಡಿ ನೀವು ಪುಸ್ತಕವನ್ನು ಕೊಂಡುಕೊಂಡು ಓದಿ ನಿಮ್ಮ ಪರ್ಸನಲ್ ಫಿನಾನ್ಸನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಬಹುದು. ಸೊ ಇವತ್ತಿನ ವಿಷಯಕ್ಕೆ ಬಂದೆ. ಶ್ರೀಮಂತಿಕೆ ಅಂತ ಹೇಳಿದಾಗ ನಮಗೂ ತುಂಬ ಜನ ಕೇಳ್ತಾರೆ, ನೀವು ಭಯಂಕರ ದುಡ್ಡು ಮಾಡಿರ್ಬೇಕಲ್ವಾ, ಸ್ಟಾಕ್ ಮಾರ್ಕೆಟ್ ಯಾವ ಸ್ಟಾಕ್ಗೆ ಹಾಕ್ಬಿಟ್ರೆ ಹೆಂಗೆ ದುಡ್ಡು ಆಗ್ಬಿಡುತ್ತೆ ಅಂದರೆ ಅವರು ರಿಸಲ್ಟ್ಸ್ ಬಗ್ಗೆ ಮಾತಾಡ್ತಿರ್ತಾರೆ, ಆ ಪ್ರಾಸೆಸ್ಸನ್ನು ಮಿಸ್ ಮಾಡ್ಕೊಳ್ತಾರೆ. ಆ ಪ್ರಾಸೆಸ್ ಬಗ್ಗೆನೇ ಇವತ್ತಿನ ಪಾಡ್ಕಾಸ್ಟಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಸರ್, ಮನಿ ಪ್ಲಸ್ ಪಾಡ್ಕಾಸ್ಟ್ ನನಗೂ ಬಹಳ ಎಕ್ಸೈಟಿಂಗ್ ಆಗಿ ಅನಿಸ್ತಾ ಇದೆ. ಸೇವಿಂಗ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟು. ಎಷ್ಟೋ ಜನಕ್ಕೆ ಅದರ ಡೆಫಿನಿಷನ್ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ಬಿಟ್ಟಿರ್ತಾರೆ. ಸೊ ಮೊದಲಿಗೆ ಸೇವಿಂಗ್ಸಿಂದ ಸ್ಟಾರ್ಟ್ ಮಾಡೋಣ. ಎಷ್ಟು ಇಂಪಾರ್ಟೆಂಟು, ಎಷ್ಟು ಗೇಮ್ ಚೇಂಜರ್ ಆಗಬಹುದು ಅದು ಅಂತ? ಖಂಡಿತ ಅಭಿಷೇಕ್. ಯಾವುದೇ ಹಣಕಾಸು ನಿರ್ವಹಣೆಯ ಮೊದಲನೇ ಪಾಠ ಏನು ಅಂತ ಹೇಳಿದ್ರೆ ಉಳಿತಾಯ. ಉಳಿತಾಯ ಇದ್ರಷ್ಟೇ ಹಣವನ್ನು ಬೆಳೆಸಲಿಕ್ಕೆ ಸಾಧ್ಯ. ನಾವು ಉಳಿತಾಯ ಅನ್ನೋ ಬಿತ್ತನೆಯನ್ನು ಇಟ್ಕೊಂಡು ಗಿಡವನ್ನು ಬೆಳೆಸ್ಬೋದು. ಯಾವ ಗಿಡವನ್ನು? ಸಂಪತ್ತಿನ ಗಿಡವನ್ನು ಬೆಳೆಸ್ಬೋದು. ಹಾಗಾಗಿ ಉಳಿತಾಯ ಅನ್ನೋದು ಹಣಕಾಸು ನಿರ್ವಹಣೆಯಲ್ಲಿ ಬಹಳ ಬಹಳ ಮುಖ್ಯವಾದ ಅಂಶ. ಸೊ ನಾವು ಯೂಶ್ವಲ್ ಡೆಫಿನೇಷನ್ ಏನು? ನಮಗೊಂದಿಷ್ಟು ಸಂಪಾದನೆ ಬರುತ್ತೆ, ತಿಂಗಳಿಗೊಂದಿಷ್ಟು ಆದಾಯ ಬರುತ್ತೆ. ಆ ಆದಾಯದಲ್ಲಿ ನಾನು ಏನೇನು ಖರ್ಚಿವೆ ಎಲ್ಲ ಖರ್ಚನ್ನು ಮಾಡಿದ್ಮೇಲೆ ಏನೋ ಒಂದಿಷ್ಟು ಅಮೌಂಟ್ ಉಳಿಯುತ್ತೆ ಅಥವಾ ಉಳಿದೇ ಇರ್ಬೋದು. ನಾನು ಉಳಿತಾಯನೇ ಮಾಡೋಕ್ಕಾಗ್ತಿಲ್ಲ ಅಂತ ತುಂಬ ಜನ ಹೇಳ್ತಾರೆ. ಒಂದಿಷ್ಟು ಜನ ನಂಗೆ ಬಂದ ಸಂಬಳದಲ್ಲಿ ಒಂದಿಷ್ಟನ್ನು ಉಳಿಸ್ತಿದ್ದೀನಿ ಸರ್, ಅದನ್ನು ಉಳಿತಾಯ ಅಂತೇಳಿ ಹೇಳ್ತಾರೆ. ಬಟ್ ನಮ್ಮ ಉಳಿತಾಯದ ಡೆಫಿನೇಷನ್ ಹೇಗಾಗಬೇಕು ಅಂತ ಹೇಳಿದ್ರೆ, ಆದಾಯ ಮೈನಸ್ ಉಳಿತಾಯ ಈಸ್ ಈಕ್ವಲ್ ಟು ಖರ್ಚು. ಅಂದರೆ ಬಂದ ಸಂಬಳದಲ್ಲಿ ಫಸ್ಟ್ ಉಳಿಸ್ಬಿಟ್ಟು ಆಮೇಲೆ ಖರ್ಚು ಮಾಡೋದು ಇದೆಯಲ್ಲ, ಅದು ಉಳಿತಾಯದ ಸರಿಯಾದ ಕ್ರಮ. ಯಾಕೆ ಉಳಿತಾಯ ಮಾಡಬೇಕು ಅಂತ ಹೇಳಿದ್ರೆ, ಆಗಲೇ ಹೇಳಿದಾಗೆ ಟು ಗ್ರೋ ಮನಿ. ನಿಮಗೆ ಹೂಡಿಕೆ ಮಾಡೋಕ್ಕೆ ಬೇಕಲ್ವ ಹಣ? ಹೂಡಿಕೆ ಮಾಡಿದಾಗ ಮಾತ್ರ ಹಣ ಬೆಳೆಯುತ್ತಲ್ವ? ಹಾಗಾಗಿ ಉಳಿತಾಯ ಹಣ ಬೆಳೆಸೋ ಅಥವಾ ಸಂಪತ್ತು ಸೃಷ್ಟಿಸೋ ಒಂದು ಭದ್ರವಾದ ತಳಪಾಯ ಆಗುತ್ತೆ. ಮತ್ತು ನಾವು ನೋಡಿ, ತುಂಬ ಹಿಂದೆ ನಾವು ನೋಡಿದ್ರೆ ನಮ್ಮಜ್ಜಿ ತಾತ ಅವರೆಲ್ಲ ಹೇಗೆ ಉಳಿತಾಯ ಮಾಡ್ತಿದ್ರು ಅಂತ ಹೇಳಿದ್ರೆ, ಸಾಸಿವೆ ಡಬ್ಬಿಯಲ್ಲೋ ಅಥವಾ ದೇವ್ರ ಹುಂಡಿ ಅಂತ ಹೇಳ್ಕೊಂಡು ಅಲ್ಲೊಂದಿಷ್ಟು ದುಡ್ಡನ್ನು ಇಡ್ತಿದ್ರು. ಅವರ ಕಾನ್ಸೆಪ್ಟ್ ಏನಿತ್ತು ಅಂತ ಹೇಳಿದ್ರೆ, ಅವರು ಅದನ್ನು ಎಮರ್ಜೆನ್ಸಿಗೆ ನಮಗೆ ಬಳಕೆ ಆಗುತ್ತೆ, ಕಷ್ಟ ಕಾಲಕ್ಕೆ ಬಳಕೆ ಆಗುತ್ತೆ, ನಮ್ಮ ಮಕ್ಕಳಿಗೆ ಯಾರಿಗೋ ಹುಷಾರು ತಪ್ಪಿದಾಗ ಹಣ ನಮಗೆ ಕಷ್ಟಕ್ಕಾಗತ್ತೆ, ಅಥವಾ ಮನೇಲಿ ಇನ್ನೇನೋ ಒಂದು ಬೆಳೆ ಹಾನಿ ಆದಾಗ ಕೃಷಿಕರಾಗಿದ್ದರೆ ಅದು ನಮ್ಮ ಕಷ್ಟಕ್ಕಾಗತ್ತೆ ಅನ್ನೋ ಕಾರಣಕ್ಕೆ ಅವ್ರ ಸಾಸಿವೆ ಡಬ್ಬಿನಲ್ಲೋ ಅಥವಾ ದೇವ್ರ ಹುಂಡಿ ಅಂತ ಹೇಳ್ಕೊಂಡು ಮನೆ ಹಿರಿಯರೋ ಒಂದು ಡಬ್ಬದಲ್ಲಿ ಒಂದಿಷ್ಟು ಹಣವನ್ನು ಕೂಡಿ ಇಡ್ತಾಯಿದ್ರು. ಈ ಕಾರಣ, ಈ ಅಪ್ರೋಚ್ ಏನಿದೆ ಇದು ಇವತ್ತು ವರ್ಕ್ ಆಗಲ್ಲ. ಇವತ್ತು ನಾವು ನಮ್ಮ ಹಣವನ್ನು ಡಬ್ಬದಲ್ಲಿ ಕೂಡಿ ಇಡಬಾರ್ದು. ನಮ್ಮ ಹಣವನ್ನು ಬೆಳೆಸೋ ಅಂಥ ಕೆಲಸ ಮಾಡಬೇಕು. ಬೆಳೆಸೋ ಅಂಥ ಕೆಲಸ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಬಂದ ಹಣವನ್ನು ಎಷ್ಟು ಬೇಗ ಸಾಧ್ಯ ನಮ್ಮ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು, ತುರ್ತು ಅಗತ್ಯಗಳಿಗೆ ನಮಗೆ ಎಷ್ಟು ಹಣ ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡು, ಇನ್ನು ಉಳಿದ ಹಣವನ್ನು ಹೂಡಿಕೆ ಮಾಡಬೇಕು. ಎಲ್ಲೆಲ್ಲಿ ಹೂಡಿಕೆ ಮಾಡಬೇಕು ಅಂದರೆ ಬೇಕಾದಷ್ಟು ಆಪ್ಷನ್ ಇವೆ. ಪೋಸ್ಟ್ ಆಫೀಸಿಂದ ಹಿಡ್ಕೊಂಡು, FD ಇಂದ ಹಿಡ್ಕೊಂಡು, ಮತ್ತು ಮ್ಯೂಚುವಲ್ ಫಂಡಿಂದ ಹಿಡ್ಕೊಂಡು, ಮ್ಯೂಚುವಲ್ ಫಂಡ್ SIP ಅಂತಿದೆ, ಸ್ಟಾಕ್ ಮಾರ್ಕೆಟು, ಹೀಗೆ ಬೇರೆ 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 ಹೂಡಿಕೆ ಆಯಾಮಗಳಿವೆ. ಅವರ ಸಾಮರ್ಥ್ಯ, ಅವರ ರಿಸ್ಕ್ ಟೇಕಿಂಗ್ ಕೆಪ್ಯಾಸಿಟಿ ಮತ್ತು ಅವರ ಆದಾಯದ ಸ್ಥಿತಿಗತಿ ಇವೆಲ್ಲವನ್ನು ಆಧರಿಸಿ ಉಳಿತಾಯ ಮಾಡಿದ ಹಣವನ್ನು ಹೂಡಿಕೆ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಉಳಿತಾಯ ಪ್ಲಸ್ ಹೂಡಿಕೆ ಇದು ಶ್ರೀಮಂತಿಕೆಯ
ರಾಜಮಾರ್ಗ ಆಗುತ್ತೆ. ಓಕೆ, ಆಕ್ಚುಲಿ ನೀವು ಹೇಳಿದ್ದ ಫಾರ್ಮುಲಾನ ಸ್ವಲ್ಪ ರಿಅರೇಂಜ್ ಮಾಡಿದ್ರು ಕೆಲವು ಪಾಠಗಳಿದ್ದಾವೆ. ಹೆಂಗೆ ಅಂದ್ರೆ, ಈಗ ಆದಾಯ ಮೈನಸ್ ಸೇವಿಂಗ್ಸ್ ಇಸ್ ಈಕ್ವಲ್ ಟು ಖರ್ಚು ಅಂತ. ನೀವೇನೊಂಚೂರು ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಖರ್ಚನ್ನ ಕಮ್ಮಿ ಮಾಡ್ಕೊಂಡ್ರು ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ನೀವು ಖರ್ಚನ್ನ ಕಮ್ಮಿ ಮಾಡಿದ್ರೆ ಮಾತ್ರ ಆದಾಯ ಮೈನಸ್ ಖರ್ಚಿಗೆ ಬನ್ನಿ ಅಂತ. ಸೊ ಆ ಖರ್ಚನ್ನು ಕಮ್ಮಿ ಮಾಡೋದು ನಮ್ಮ ಪ್ರಯಾರಿಟಿ ಆಗಬೇಕು ಅಲ್ವಾ ಸರ್? ಖಂಡಿತ. ಖರ್ಚನ್ನು ಕಡಿಮೆ ಮಾಡಬೇಕು ಅಂದ್ರೆ ಅಭಿಷೇಕ್, ನಾವು ಬಜೆಟ್ ಪ್ಲಾನಿಂಗ್ ಅಂತ ಮಾಡ್ಕೋಬೇಕು. ನನ್ನ ತಿಂಗಳ ಆದಾಯ ಇಷ್ಟು, ನಾನು ಈ ಕೆಲಸಗಳಿಗೆ ಅಥವಾ ಈ ಉದ್ದೇಶಗಳಿಗೆ ಇಷ್ಟು ಹಣವನ್ನು ಖರ್ಚು ಮಾಡ್ತೀನಿ ಅಂತ. ನಾವೀಗ ಸುಮ್ಮನೆ ಯಾವುದೋ ಒಂದು ಶಾಪಿಂಗ್ ಮಾಲ್ಗೆ ಹೋಗ್ತೀವಿ, ನಮ್ಮ ಕಣ್ಣಿಗೆ ಕಂಡಿದ್ದನ್ನೆಲ್ಲವನ್ನು ತೆಗೆದುಕೊಳ್ತೀವಿ. ನಮ್ಗೆ ಅದು ಅಗತ್ಯನೋ ಇಲ್ವೋ ಅಂತ ಯಾವುದನ್ನು ನೋಡಲ್ಲ, ಸೀದಾ ಹೋಗ್ತೀವಿ, ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡಿದ ನಂತರ ಮನೇಲಿ ಅದನ್ನು ತಂದಿಡ್ತೀವಿ. ಅದನ್ನು ಎಷ್ಟು ಸತಿ ಬಳಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆನೇ ಇರೋಲ್ಲ. ಈ ರೀತಿ ಬಹಳಷ್ಟು ಎಕ್ಸಾಂಪಲ್ಗಳನ್ನು ನಾವು ಕೊಡ್ಬೋದು. ಅಂದರೆ ನಾವು ಯಾವುದೇ ಒಂದು ಶಾಪಿಂಗ್ ಹೋಗ್ಬೇಕಾದ್ರೆ ಒಂದು ಪಟ್ಟಿನ ತಯಾರಿಸ್ಕೊಳ್ಳೋದು. ಒಂದು ಪಟ್ಟಿ ತಯಾರಿಸೋ ಪ್ರಕ್ರಿಯೆ ಯಾಕೆ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ನಾವು ಮನೇಲಿ ಕೂತಾಗ ನಮ್ಮ ಅಗತ್ಯಗಳು, ನಮಗೇನು ಬೇಕು ಅನ್ನೋ ವಿಚಾರಗಳು ಮಾತ್ರ ನಮ್ಮ ತಲೆಗೆ ಬರ್ತವೆ. ಅದನ್ನು ನಾವು ಪಟ್ಟಿ ಮಾಡ್ಕೋತೀವಿ. ಆ ಪಟ್ಟಿಗೆ ಸ್ಟಿಕ್ ಆನ್ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದರೆ ಅಡಿಷ್ನಲ್ ಎಕ್ಸ್ಪೆಂಡಿಚರು ಅಥವಾ ಹೆಚ್ಚುವರಿ ಖರ್ಚು ಆಗೋದಿಲ್ಲ. ಆ ಪಟ್ಟಿಯನ್ನು ಮಾಡ್ಕೊಳ್ದೆ ನಾವು ಸುಮ್ಮನೆ ಒಂದು ಮಾಲ್ಗೆ ಅಥವಾ ಸುಮ್ಮನೆ ಒಂದು ಶಾಪ್ಗೆ ಹೋದರೆ ಕಂಡಿದ್ದೆಲ್ಲವನ್ನು ಬೈ ಮಾಡಬೇಕು ಅನ್ನೋ ಮನಸ್ಥಿತಿ ಬರುತ್ತೆ. ಹಾಗಾಗಿ ಒಂದು ಪಟ್ಟಿಯನ್ನು ಮಾಡ್ಕೊಂಡು ಹೋದರೆ ನೀವು ಬಜೆಟ್ಗೆ ಸ್ಟಿಕ್ ಆಗ್ತೀರಿ. ಅದು ಮೈಂಡ್ಸೆಟ್, ಒಂದು ಸೈಕಾಲಜಿ. ಆ ಮೈಂಡ್ಸೆಟ್ಗೆ ಸ್ಟಿಕ್ ಆದಾಗ ಏನಾಗುತ್ತೆ, ನಾವು ಏನು ಬೇಕು ಅದನ್ನು ಮಾತ್ರ ತಗೊಂಡು ಬರ್ತೀವಿ. ನೋಡಿ, ಸುಧಾಮೂರ್ತಿಯವರು ಒಂದು ಭಾಳ ಚೆನ್ನಾಗಿ ಎಕ್ಸಾಂಪಲ್ ಕೊಡ್ತಾರೆ. ನಾವು ಯಾವ ಸೀರೆಗೆ ಜಾಸ್ತಿ ಬೆಲೆ ಕೊಡ್ತೀವೋ ಅದನ್ನು ಕಡಿಮೆ ಯೂಸ್ ಮಾಡ್ತೀವಿ, ಯಾವ ಸೀರೆಗೆ ಕಡಿಮೆ ಬೆಲೆ ಕೊಡ್ತೀವೋ ಅದನ್ನು ಜಾಸ್ತಿ ಯೂಸ್ ಮಾಡ್ತೀವಿ ಅಂತ. ಇದರಿಂದ ಪಾಠ ಏನು ಅಂತ ಹೇಳಿದ್ರೆ, ನಮ್ಮ ಅಗತ್ಯಕ್ಕೂ ನಮ್ಮ ಐಷಾರಾಮಿ ಆಲೋಚನೆಗಳಿಗೂ ಡಿಫ್ರೆನ್ಸ್ ಇದೆ. ಈ ಡಿಫ್ರೆನ್ಸನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಹಾಗಂತ ನಾವು ಲಕ್ಸುರಿಯಸ್ ಆಗಿರಬಾರ್ದ, ಆ ರೀತಿ ನಾನು ಹೇಳ್ತಿಲ್ಲ. ನೀವು ನಿಮ್ಮ ಫಿನಾನ್ಷಿಯಲ್ ಜರ್ನಿನಲ್ಲಿ, ನಿಮ್ಮ ಶ್ರೀಮಂತಿಕೆ ಹಾದಿಯಲ್ಲಿ ಮೊದಲನೇ ಹೆಜ್ಜೆಗಳನ್ನು ಇಡುವಾಗ ನೀವು ಒಂದಿಷ್ಟು ತ್ಯಾಗಗಳನ್ನು ಮಾಡಲೇಬೇಕಾಗುತ್ತೆ. ಈಗ ನೋಡಿ, ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಬಟ್ಟೆ ತೆಗೆದುಕೊಳ್ಳೋ ಜಾಗದಲ್ಲಿ ನೀವು ಗುಣಮಟ್ಟಕ್ಕಷ್ಟೇ ಆದ್ಯತೆ ಕೊಟ್ಟು ಆ ಗುಣಮಟ್ಟದ ಆಧಾರದಲ್ಲಿ ನೀವು ಖರೀದಿಯನ್ನು ಮಾಡಿದ್ರೆ ದುಡ್ಡು ಉಳಿತಾಯ ಆಗುತ್ತೆ, ಕ್ವಾಲಿಟಿ ಮೆಟೀರಿಯಲ್ಲು ಸಿಗುತ್ತೆ. ಈ ರೀತಿಯ ಆಲೋಚನೆ ನಮ್ದಾಗಬೇಕೇ ಹೊರತು ನಾವು ಬ್ರ್ಯಾಂಡ್ ಡ್ರಿವನ್ನು ಏನು ಅಥವಾ ಎಸ್ಟೀಮ್ ಡ್ರಿವನ್ನು, ಯಾರ್ದೋ ಫಾಲ್ಸ್ ಪ್ರೆಸ್ಟೀಜ್ ಡ್ರಿವನ್ ಆದಾಗ ನಮ್ಮ ಉಳಿತಾಯಕ್ಕೂ ಅದು ಪೆಟ್ಟನ್ನು ಕೊಡುತ್ತೆ. ಫೈನ್ ಸರ್. ಅಗೈನ್ ಆ ಈಕ್ವೇಷನ್ ಅಲ್ಲೇ ಇನ್ನೊಂದು ನನ್ನ ಮುಂದಿನ ಪ್ರಶ್ನೆ ಇದೆ. ಖರ್ಚು ಕಮ್ಮಿ ಆಗಬೇಕು, ಸೇವಿಂಗ್ಸ್ ಜಾಸ್ತಿ ಆಗಬೇಕು. ಜಾಸ್ತಿ ಹೂಡಿಕೆ ಮಾಡಬೇಕು ಅಂತಂದ್ರೆ ಆದಾಯ ಜಾಸ್ತಿ ಆಗಬೇಕು, ಆದಾಯದ ಮೂಲಗಳು ಜಾಸ್ತಿ ಆಗಬೇಕು. ಇದನ್ನ ಎಷ್ಟೋ ಜನ ಯೋಚನೆ ಕೂಡ ಮಾಡಿರೋದಿಲ್ಲ. ಕೆಲವೊಬ್ರು ಬೇರೆ ಬೇರೆ ಕನ್ವೆನ್ಷನಲ್ ಮೆಥಡ್ಸ್ ಅಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಈಗ ಕನ್ವೆನ್ಷನಲ್ ಅಪ್ರೋಚ್ ಸ್ವಲ್ಪ ಚಾಲೆಂಜಿಂಗೇನೆ. ಸೊ ಸೋರ್ಸ್ ಆಫ್ ಇನ್ಕಮ್ ಜಾಸ್ತಿ ಮಾಡ್ಕೊಳ್ಳೋದಿಲ್ಲ, ಅದ್ರ ಬಗ್ಗೆ ಸರ್? ಬಹಳ ಮುಖ್ಯವಾದ ಪ್ರಶ್ನೆ ಅಭಿಷೇಕ್. ನೀವು ಹೇಳ್ತಿದ್ರಿ, ನೀವು ಕೇಳಿದ್ದು ಏನು ಅಂತ ಹೇಳಿದ್ರೆ, ಈಗ ನೋಡಿ, ಒಬ್ಬ ವ್ಯಕ್ತಿ ಯಾವುದೋ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾನೆ. ಸೇ ಫಾರ್ ಎಕ್ಸಾಂಪಲ್ ಅವರು ಡಾಕ್ಟರ್ ಅಂತ ಅಂದ್ಕೊಳ್ಳೋಣ. ಅವರು ಯಾವುದೋ ಒಂದು ದೊಡ್ಡ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಪ್ರತಿ ತಿಂಗಳು ಒಂದಿಷ್ಟು ಸಂಪಾದನೆ ಬರುತ್ತೆ. 2 ಲಕ್ಷನೋ 1.5 ಲಕ್ಷನೋ 3 ಲಕ್ಷನೋ ಆ ವೈದ್ಯರ ಶಕ್ತಿ ಮತ್ತು ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಅವ್ರಿಗೆ ಸಂಬಳ ಬರುತ್ತೆ ಅಂತ ಇಟ್ಕೊಳ್ಳೋಣ. ಇದು ವೈದ್ಯರ ಮೊದಲನೇ ಆದಾಯ. ಮೆಡಿಕಲ್ ಓದಿದ್ದಾರೆ, ಮೆಡಿಕಲ್ ಓದಿದ ನಂತರ ಒಂದು ಯಾವುದೋ ಹಾಸ್ಪಿಟಲ್ನಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ಅವರು ಸಂಬಳವನ್ನು ಪಡಿತಿದ್ದಾರೆ. ಅದಾದ ನಂತರ ಅದೇ ವೈದ್ಯ ಸಾಯಂಕಾಲ ಒಂದು ಕ್ಲಿನಿಕ್ಕನ್ನು ನಡೆಸ್ತಾರೆ. ಕ್ಲಿನಿಕ್ಕನ್ನು ನಡೆಸಿ ಅಲ್ಲಿ ಪೇಷಂಟ್ಗಳನ್ನು ನೋಡಿ ಅದ್ರ ಮೂಲಕ ಅರ್ನ್ ಮಾಡ್ತಾರೆ. ಇದು ಒಬ್ಬ ವೈದ್ಯನ 2ನೇ ಆದಾಯ. ಆಯಿತಾ? 3ನೇ ಆದಾಯ ಯಾವುದು? ಆ ವೈದ್ಯರಿಗೆ ಒಳ್ಳೆ ವಾಕ್ಚಾತುರ್ಯ ಇದೆ, ಅವರಿಗೆ ಜನರಿಗೆ ತಿಳುವಳಿಕೆ ಮೂಡಿಸೋ ಒಂದು ಸಾಮರ್ಥ್ಯ ಇದೆ. ಅವರೊಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದಾರೆ. ಯೂಟ್ಯೂಬ್ ಮೂಲಕ ಅವ್ರಿಗೆ ಆದಾಯ ಬರ್ತಿದೆ. ಇದು ವೈದ್ಯರ 3ನೇ ಆದಾಯದ ಮೂಲ. ಸೊ ಈ ಎಲ್ಲ ಇದರಿಂದ ಬಂದಂಥ ಇನ್ಕಮನ್ನು ಅವರು ಮ್ಯೂಚುವಲ್ ಫಂಡಲ್ಲಿ, ಸ್ಟಾಕ್ ಮಾರ್ಕೆಟಲ್ಲಿ, FDಗಳಲ್ಲಿ ಹೀಗೆ ಬೇರೆ 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 ರೀತಿಯಲ್ಲಿ ಅವರು ಹೂಡಿಕೆಯನ್ನು ಮಾಡಿದ್ದಾರೆ. ಇದು ವೈದ್ಯರ 4ನೇ ಆದಾಯ. ಆಯಿತಾ? ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಅವರ ಎಕ್ಸ್ಪೀರಿಯನ್ಸ್ನೆಲ್ಲ ಸೇರಿಸಿ, ಸೇ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಗ್ಯಾಸ್ಟ್ರಾಂಟಾಲಜಿಸ್ಟು ಅಥವಾ ಡಯಾಬಿಟಿಷಿಯನ್ನು, ಪಲ್ಮನಾಲಜಿಸ್ಟು, ಕಾರ್ಡಿಯಾಲಜಿಸ್ಟು, ಈಗ
ಒಬ್ಬ ವ್ಯಕ್ತಿ ತನ್ನ ಹೃದಯವನ್ನು ಹೇಗೆ ಕಾಪಾಡಿಕೊಳ್ಬೇಕು, ತನ್ನ ಆರೋಗ್ಯವನ್ನು, ತನ್ನ ಒಬೇಸಿಟಿಯನ್ನು ಹೇಗೆ ಕಮ್ಮಿ ಮಾಡ್ಕೋಬೇಕು, ಈ ರೀತಿಯ ಸಾವಿರಾರು ಪ್ರಶ್ನೆಗಳು ವ್ಯಕ್ತಿಗಳಿಗೆ ಇರುತ್ತೆ. ಓಕೆ. ಆ ವೈದ್ಯರು ಒಂದು ಪುಸ್ತಕವನ್ನು ಬರೆದು ಅದರಲ್ಲಿ ಒಳ್ಳೆ ಜನರಿಗೆ ಇನ್ಫಾರ್ಮೇಟಿವ್ ಮೆಸೇಜನ್ನು ಕೊಟ್ಟರೆ ಆ ಪುಸ್ತಕ ಮತ್ತೊಂದು ಆದಾಯದ ಮೂಲ ಆಗುತ್ತೆ. ಓಕೆ. ಮತ್ತು ಅವರು ಪ್ರತಿಷ್ಠಿತ ವೈದ್ಯರಾಗಿದ್ದಾರೆ, ಅವ್ರ ಮಾತನ್ನು 4 ಜನ ಕೇಳ್ತಾರೆ. ಓಕೆ. ಅವರು ಆಡೋ ಮಾತಿಗೆ ರಿಸರ್ಚ್ ಇರುತ್ತೆ, ತಯಾರಿ ಇರುತ್ತೆ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಆ ವೈದ್ಯ ಮಾತಾಡುವಂಥ ವಿಚಾರಗಳಲ್ಲಿ ಪ್ರಾಮಾಣಿಕತೆ ಇರುತ್ತೆ ಅಂದಾಗ ಅವ್ರು ಹೋಗ್ಬಿಟ್ಟು ವೀಕ್ಲಿ ಲೆಕ್ಚರ್ಸನ್ನು ಕೊಡ್ಬೋದು. ಯಾವುದೋ ಕಾಲೇಜಿಗೆ ಹೋಗಿ ಅವರು ಪ್ರೊಫೆಸರ್ ಆಗಿ ಪಾಠ ಮಾಡ್ಬೋದು. ಇದು ಮತ್ತೊಂದು ಆದಾಯದ ಮೂಲ. ಓಕೆ. ಹೀಗೆ ಒಬ್ಬ ವ್ಯಕ್ತಿ, ನಾನೊಂದು ಉದಾಹರಣೆಯಾಗಿ ತಗೊಂಡಿದ್ದು, ವೈದ್ಯರದು ಒಂದು ಉದಾಹರಣೆ. ಒಬ್ಬರು ಸರ್ಕಾರಿ ಶಾಲೆ ಮೇಷ್ಟ್ರನ್ನ ನಾವು ಕನ್ಸಿಡರ್ ಮಾಡೋಣ, ಅಥವಾ ಒಬ್ಬರು ಮೇಷ್ಟ್ರು, ಸರ್ಕಾರಿ ಶಾಲೆ ಅನ್ನೋದು ಬೇಡ, ಒಬ್ಬರು ಮೇಷ್ಟ್ರು, ಒಬ್ಬರು ಟೀಚರು ಅದ್ಭುತವಾಗಿ ಪಾಠ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಅದು ಅವರ 1ನೇ ಆದಾಯದ ಮೂಲ. ಓಕೆ. ಟ್ಯೂಷನ್ ಮಾಡ್ತಾರೆ. ಓಕೆ. 2ನೇ ಆದಾಯದ ಮೂಲ. ಈಗ ಆ ಮೇಷ್ಟ್ರು ಎಕನಾಮಿಕ್ಸ್ನ ಟೀಚರು, ಅವರ ಎಕನಾಮಿಕ್ಸಿಗೆ ಕುರಿತಂಗೆ ಯಾವುದೋ ಒಂದು ವಿಭಾಗದ ಪಠ್ಯವನ್ನು ಅವ್ರು ಬರೆದ್ರು. ಓಕೆ. ನಮ್ಮ ಪ್ರೊಫೆಸರ್ ಒಬ್ಬರಿದ್ದರು ಕಾಲೇಜ್ನಲ್ಲಿ, ಅವರು ಡಿಗ್ರಿ ಸ್ಟೂಡೆಂಟ್ಸ್ಗೆ ಎಕನಾಮಿಕ್ಸ್ ಪಠ್ಯವನ್ನು ಬರೆದ್ರು. ಸೊ ಅಗೇನ್ ಇಲ್ಲಿ ಈ ಎಕ್ಸಾಂಪಲಲ್ಲಿ ಸ್ಕೂಲ್ ಟೀಚರು ಯಾವುದೋ ಒಂದು ಪಠ್ಯವನ್ನು ಬರೆದ್ರು. ಓಕೆ. ಅದು ಅವರಿಗೆ ಸೋರ್ಸ್ ಆಫ್ ಇನ್ಕಮ್ಮು. ನಂತರ ಅವರು ಹೋಗಿಬಿಟ್ಟು, ಅವರು ತುಂಬ ಒಳ್ಳೆ ಶಿಕ್ಷಕರಾಗಿದ್ದರೆ ಅವರು ಹೋಗಿಬಿಟ್ಟು ಬೇರೆ ಬೇರೆ ಟೀಚಿಂಗ್ ಏಡ್ಸನ್ನು ಕೊಡ್ಬೋದು. ಅಂದರೆ ಹೇಗೆ ಶಿಕ್ಷಕರ ಬೋಧನಾ ಸಾಮರ್ಥ್ಯವನ್ನು ಹೆಚ್ಚು ಮಾಡುವಂಥ ಟ್ರೈನಿಂಗನ್ನು ಕೊಡ್ಬೋದು, ಅದರಿಂದ ಆದಾಯವನ್ನು ಮಾಡ್ಬೋದು. ಮತ್ತು ಮಕ್ಕಳಿಗೆ ಸುಲಭವಾಗಿ ಕಲೀಲಿಕ್ಕೆ ಅವರು ಪುಸ್ತಕಗಳನ್ನು ಬರಿಬೋದು, ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ಬೋದು. ಹೀಗೆ ಬೇರೆ ಬೇರೆ ಆದಾಯಗಳನ್ನು ಪ್ರತಿಯೊಂದು ಜವಾಬ್ದಾರಿಯಲ್ಲಿರುವ, ಪ್ರತಿಯೊಂದು ಉದ್ಯೋಗದಲ್ಲಿರುವ ವ್ಯಕ್ತಿಯು ಕೂಡ ಮನಗಾಣಬಹುದು. ಓಕೆ. ಅವನು ಆಲೋಚನೆ ಮಾಡಬೇಕು, ಹೌ ಕ್ಯಾನ್ ಐ ಕ್ರಿಯೇಟ್ ಮೈ ಇನ್ಕಮ್ ಸೋರ್ಸ್. ಬೇಸಿಕಲಿ ಈ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಅಭಿಷೇಕ್, ಅಲ್ಲಿ ಬೇಸಿಕಲಿ ಆ ವ್ಯಕ್ತಿ ಆ ನಿರ್ದಿಷ್ಟ ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನು ಮಾಡಬೇಕಾಗತ್ತೆ. ಓಕೆ. ಓಕೆ. ಒಳ್ಳೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿದ್ದಾರಾ, ಒಳ್ಳೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಬೇಕು. ಓಕೆ. ಅವರು ವೈದ್ಯಕೀಯ ಕ್ಷೇತ್ರದಲ್ಲಿದ್ದಾರಾ, ಆ ಫೀಲ್ಡ್ನಲ್ಲಿ ಒಳ್ಳೆ ಹೆಸರು ಮಾಡಬೇಕು. ಅವರು ಜರ್ನಲಿಸಮ್ನಲ್ಲಿದ್ದಾರಾ, ಒಳ್ಳೆ ಹೆಸರು ಮಾಡಬೇಕು. ಅವರು ರಾಜಕೀಯದಲ್ಲಿದ್ದಾರಾ, ಒಳ್ಳೆ ಹೆಸರು ಮಾಡಬೇಕು. ಅಥವಾ ಇನ್ಯಾವುದೋ ಸರ್ಕಾರಿ ಉದ್ಯೋಗದಲ್ಲಿದ್ದಾರಾ, IAS ಆಫೀಸರ್ ಆಗಿದ್ದಾರಾ, ಒಳ್ಳೆ ಹೆಸರನ್ನು ಮಾಡಬೇಕು. ಈ ಒಳ್ಳೆ ಹೆಸರು ಅನ್ನೋದು ಮೂಲ ರಿಕ್ವೈರ್ಮೆಂಟು ಈ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮನ್ನು. ಒಳ್ಳೆ ಹೆಸರು ಅಂದರೆ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದಲ್ಲ, ಅದು ಸ್ವಾಭಾವಿಕವಾಗಿ ಇರುವುದನ್ನು ನಾವು ಬೆಳೆಸ್ಕೊಂಡು ಅದನ್ನು ಅನುಸರಿಸ್ಕೊಂಡು ಹಾಗೇ ಬದುಕಿ ಆ ಮಾದರಿಯನ್ನು ಜನ ಒಪ್ಕೊಳ್ತಾ ಹೋಗ್ತಾರಲ್ಲ, ಅದು ನಮ್ಮ ಬೇರೆ ಬೇರೆ ಇನ್ಕಮ್ ಸೋರ್ಸಸ್ಗೆ ದಾರಿಯಾಗುತ್ತೆ. ಸೊ ವೆನ್ ವಿ ಆರ್ ಸಿನ್ಸಿಯರ್ ಟು ಒನ್ ಪ್ರೊಫೆಷನ್, ಇಟ್ ಕ್ರಿಯೇಟ್ಸ್ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಆ್ಯಂಡ್ ಮಲ್ಟಿಪಲ್ ಸ್ಕಿಲ್ ಸೆಟ್ಸ್ ಇನ್ ಒನ್ ಪ್ರೊಫೆಷನ್. ಸೊ ಈ ಅಪ್ರೋಚು ಆದಾಯದ ಮೂಲಗಳನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಬಹಳ ಮುಖ್ಯ ಆಗುತ್ತೆ. ಇನ್ನೂ ಬರೋಣ, ಆಯ್ತಪ್ಪ ನಂಗೆ ಅಷ್ಟೆಲ್ಲ, ನಾನು ಡಾಕ್ಟ್ರು ಇಂಜಿನಿಯರ್ ಅಲ್ಲ, ನಾನು ತುಂಬ ಕಡಿಮೆ ಓದಿದ್ದೀನಿ, ಏನು ಮಾಡ್ಬೋದು? ನಿಮ್ಮ ಟೈಮನ್ನು ನಾನು ಭಾಳ ಹಿಂದೆ ಓದಿದ್ದೆ. ನಾವು ಬೆಳಿಗ್ಗೆ ಹೊತ್ತು ಅಂಗಡಿ ನಡೆಸ್ತೀವಿ ಸರ್, ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಸಾಯಂಕಾಲ ಏನು ಮಾಡ್ಬೋದು? ಇನ್ನೊಂದು ಇನ್ಕಮ್ ಸೋರ್ಸ್ ಬೇಕಲ್ಲ. ಸಾಯಂಕಾಲ ನೀವೊಂದು ಪಾನಿಪುರಿ ಶಾಪ್ ಇಡಿ, ಬಜ್ಜಿ ಬೋಂಡಾ ಶಾಪ್ ಇಡಿ, ಚೂರ್ಮುರಿ, ಹೀಗೆ. ಅಂದರೆ ನಾವು ಕೆಲಸ ಸಣ್ಣದು ಅಂತ ಅಂದ್ಕೊಂಡ್ರೆ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ನಾನು ನೋಡಿದ್ದೀನಿ ಅಭಿಷೇಕ್, ಎಂತೆಂಥ ಬಿಸ್ನೆಸ್ ಮಾಡೆಲ್ಗಳು ಎವಾಲ್ವ್ ಆಗಿವೆ ಅಂದರೆ, ಈಗ ನೋಡಿ ಬೆಂಗಳೂರು ಅನ್ನೋ ಸಿಟಿಯಲ್ಲಿ ಹತ್ತತ್ರ ಜನಸಂಖ್ಯೆ 1 ಕೋಟಿಗೂ ಮಿಗಿಲಾಗಿದೆ, ಆಯಿತಾ? ಪ್ರತಿ ಮನೆಯಲ್ಲೂ ಸಂಪಿದೆ. ನಾನು ನಮ್ಮ ಏರಿಯಾದಲ್ಲೇ ನೋಡಿದಂಥ ಒಂದು ಬಿಸ್ನೆಸ್ ಮಾಡೆಲ್ ಇದು. ಒಬ್ರು ಏನು ಮಾಡಿದ್ದಾರೆ, ಒಂದು 10 ಮಾರುತಿ ವ್ಯಾನ್ ತಗೊಂಡಿದ್ದಾರೆ, ಆಯಿತಾ? ಒಂದಷ್ಟು ಜನ ಪ್ಲಂಬರ್ಸನ್ನು ಆ್ಯಡ್ ಮಾಡಿಕೊಂಡು ಒಬ್ಬೊಬ್ರಿಗೂ ಒಂದೊಂದು ಗಾಡಿ ಕೊಟ್ಟು ಜೊತೆಗೆ ಒಬ್ಬೊಬ್ಬ ಹೆಲ್ಪರನ್ನು ಕೊಟ್ಟಿದ್ದಾರೆ. ಅವ್ರ ಕೆಲಸ ಏನಂದರೆ, ಬೆಂಗಳೂರಲ್ಲಿ ಪ್ರಮುಖ ಯಾವುದೇ ಭಾಗದಲ್ಲಿ ಫೋನ್ ಬರಲಿ, ನೋಡಿ ನಮಗೆ ಸಂಪ್ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಅವರು ಗಾಡಿನ ಕಳಿಸ್ಕೊಡ್ತಾರೆ. ಅವ್ರು ಸಂಪ್ ಕ್ಲೀನ್ ಮಾಡಿ ಬೇರೆ ಏನಾದರೂ ಈ ಟ್ಯಾಪ್ಗೆ ಪ್ರಿಪೇರಿ ಮಾಡುವಂಥದ್ದು ಪ್ಲಂಬಿಂಗ್ ಕೆಲಸ ಏನಿರುತ್ತೆ ಅದನ್ನು ಮುಗಿಸ್ಬಿಟ್ಟು ಬರ್ತಾರೆ.
ಸೊ ಒಬ್ಬ ವ್ಯಕ್ತಿ ಏನು ಯೋಚನೆ ಮಾಡಿದ್ರೆ ಏನೆಲ್ಲ ಹೊಸ ಅವಕಾಶಗಳನ್ನು ಸೃಷ್ಟಿ ಮಾಡ್ಬೋದು ಅನ್ನೋದಕ್ಕೆ ನೋಡಿ ನಾವು ವಿಚಾರಣೆ ಮಾಡಿರಲಿಲ್ಲ. ಬೆಂಗಳೂರಲ್ಲಿ ಈ ಟ್ಯಾಂಕ್ ಸಂಪ್ ಕ್ಲೀನಿಂಗ್ ಅನ್ನೋದು ಒಂದು ಬಿಸ್ನೆಸ್ ಆಗ್ಬೋದು ಅಂತ ವಿ ನೆವರ್ ಥಾಟ್ ಅಲ್ವಾ. ಸೊ ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಮಾಡ್ತಾ ಹೋದಾಗ ನಮ್ಗೆ ಹೊಸ ಹೊಸ ಬಾಗಿಲುಗಳು ತೆಗೆದುಕೊಳ್ತವೆ. ಬರೀ ಒಂದು ಆದಾಯ ತಗೊಂಡು ಮ್ಯೂಚುವಲ್ ಫಂಡು ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ಬಿಟ್ರೆ ಶ್ರೀಮಂತರಾಗಲ್ಲ. ಯು ಹ್ಯಾವ್ ಟು ಕ್ರಿಯೇಟ್ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಅಕಾರ್ಡಿಂಗ್ ಟು ಯುವರ್ ಕೆಪಾಸಿಟಿ ಆ್ಯಂಡ್ ದಿ ಫೀಲ್ಡ್ ಆಫ್ ಆಪರೇಷನ್. ಎಕ್ಸಾಂಪಲ್ಲು ನೀವು ಕಣ್ಣು ಮುಂದೆ ನನಗೆ ಕೊಟ್ಟ ಎಕ್ಸಾಂಪಲ್ಲು, ಈಗ ನೋಡಿ ನಮ್ಮ ಆಫೀಸ್ನಲ್ಲಿ ಒಬ್ರು ಮೇಕಪ್ ಆರ್ಟಿಸ್ಟ್ ಇದ್ದಾರೆ, ಸ್ವಾಮಿ ಅಂತ ಹೇಳಿ, ಆಯ್ತಾ. ಅವರು ನಮ್ಮ ಚಾನಲ್ನಲ್ಲಿ ಮೇಕಪ್ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ, ಆಯ್ತಾ. ಹೊರಗಡೆ ಒಂದೆರಡು ಫ್ಯಾನ್ಸಿ ಸ್ಟೋರ್ ನಡೆಸ್ತಾರೆ, ಆಯ್ತಾ. ಮತ್ತೆ ಮದುವೆ ಮನೆಗಳಿಗೆ ಟೈಮ್ ಆದಾಗ ಮೇಕಪ್ ಮಾಡಕ್ಕೆ ಹೋಗ್ತಾರೆ. ಮತ್ತೆ ಅವ್ರ ಮನ್ಸು ಮಾಡಿದ್ರೆ ಇನ್ನೂ ಒಂದೆರಡು ಚಾನಲ್ಗಳಲ್ಲಿ ಕಾಂಟ್ರಾಕ್ಟ್ ಅನ್ನ ತಗೋಬಹುದು. ನೋಡಿ, ಒಬ್ಬ ಮೇಕಪ್ ಆರ್ಟಿಸ್ಟ್ ಟ್ರೈನ್ ಮಾಡ್ಬೋದು, ಮೇಕಪ್ ವರ್ಕ್ಶಾಪ್ಗಳನ್ನು ಮಾಡ್ಬೋದು. ಸೊ ದಟ್ ಇಸ್ ಹೌ ಯು ಶುಡ್ ಥಿಂಕ್. ನಮ್ಮ ಆಲೋಚನಾ ಲಹರಿ ಬದಲಾಗದೆ ಇದ್ರೆ ದಿ ಬೆಸ್ಟ್ ಇನ್ ದ ಫೀಲ್ಡ್, ದಿ ಬೆಸ್ಟ್ ಅಂದ್ರೆ ಸ್ಕಿಲ್ ಸೆಟ್. ಈಗ ನಾವು ಯಾವ ಡಾಕ್ಟರ್ ಹತ್ರ ಹೋಗ್ತೀರಿ? ಒಳ್ಳೆ ಡಾಕ್ಟರ್ ಹತ್ರ ಹೋಗ್ತೀರಿ. ಯಾವ ಮೇಷ್ಟ್ರ ಹತ್ರ ನಿಮ್ಮ ಮಕ್ಕಳನ್ನ ಪಾಠ ಮಾಡಿಸ್ತೀರಿ? ಒಳ್ಳೆ ಮೇಷ್ಟ್ರ ಹತ್ರ ಪಾಠ ಮಾಡಿಸ್ತೀರಿ. ಬೇಸಿಕಲಿ ನಾನು ನನ್ನ ವೃತ್ತಿ ನಿಷ್ಠೆ, ಕರ್ತವ್ಯ ನಿಷ್ಠೆಯನ್ನು ಇಟ್ಕೊಂಡಿದ್ದಾಗ ಮಾತ್ರ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ. ಮತ್ತು ಸ್ಕಿಲ್ ಸೆಟ್, ನನ್ನ ವೃತ್ತಿಗೆ ಬೇಕಾದಂತಹ ಎಲ್ಲ ಸಾಮರ್ಥ್ಯ, ಗೌರವ ಮತ್ತು ತಯಾರಿ ನನ್ನ ಹತ್ರ ಇದೆಯಾ ಅನ್ನೋದು ನಿಮ್ಮ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ಗೆ ದಾರಿ ಮಾಡಿ ಕೊಡುತ್ತೆ. ವೆರಿ ನೈಸ್. ಈ ಅರ್ನಿಂಗ್ಸಲ್ಲಿ ಜಾಸ್ತಿ ಆಪ್ಷನ್ಸ್ ಇದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ದು ಅದು ಅಸೆಟ್ ಬಿಲ್ಡಿಂಗ್ಗೆ ಹೆಲ್ಪ್ ಮಾಡಬೇಕು, ಜಾಸ್ತಿ ದುಡ್ಡನ್ನು ಉಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ. ಈ ಅಸೆಟ್ ಬಿಲ್ಡಿಂಗಲ್ಲಿ ಏನಾಗ್ಬಿಡುತ್ತೆ, ಎಷ್ಟೋ ಜನ ಈ ಸಾಲ ಮತ್ತು ಇನ್ಕಮ್ಮು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಅಸೆಟ್ ಬಿಲ್ಡ್ ಮಾಡ್ಕೊಂಡು ಬಿಡ್ತಾರೆ. ಕೆಲವೊಬ್ರು ಸಾಲ ಮಾಡ್ಕೊಂಡು ಸಾಲಕ್ಕೆ ಸಿಕ್ಕಾಕೊಂಡು ಬಿಡ್ತಾರೆ, ಬೇರೆ ಬೇರೆ ಕಾರಣಗಳಿಗೂ. ಇನ್ಕಮ್ ಚೆನ್ನಾಗಿಲ್ಲ ಅಂತ ಸಾಲ ಮಾಡ್ಕೊಳ್ತಾರೆ, 4 ಕ್ರೆಡಿಟ್ ಕಾರ್ಡ್, ಇದ್ರ ಸಾಲ, ಅದರ ಸಾಲ, ಇದರಿಂದ ಹಿಂಗೆಲ್ಲ ಮಾಡಿಕೊಂಡು ಸಾಲದ ಸುಳ್ಳಿ ಸಿಕ್ಕಾಕೊಂಡ್ಬಿಡ್ತಾರೆ. ಈ ಬ್ಯಾಲೆನ್ಸ್ ಮಾಡೋದು ಹೇಗೆ ಸರ್? ಸಾಲದ ಒಂದು ಆಪ್ಟಿಮಮ್ ರೇಂಜು ನಮ್ಮ ಲೈಫ್ ಸ್ಟೈಲಿಗೂ ಸಮಸ್ಯೆ ಆಗದೆ ಇರೋ ಥರ ಹೆಂಗೆ ಬ್ಯಾಲೆನ್ಸ್ ಮಾಡೋದು? ಮೊದಲನೇದಾಗಿ ಅಭಿಷೇಕ್, ಸಾಲ ಅಂತ ಬಂದ ತಕ್ಷಣ ಯಾವ ವಿಚಾರಕ್ಕೆ ಸಾಲ ತಗೋಬೇಕು, ಯಾವ ವಿಚಾರಕ್ಕೆ ಸಾಲ ತಗೋಬಾರ್ದು ಅನ್ನೋ ಕ್ಲಾರಿಟಿ ತುಂಬ 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 ಮುಖ್ಯ. ಎಸ್ ಸರ್. ಸೊ ಒಳ್ಳೆ ಸಾಲ, ಕೆಟ್ಟ ಸಾಲ ಅಂತೇಳಿ ಇದೆ. ಒಳ್ಳೆ ಸಾಲ ಯಾವುದು ಅಂತ ಹೇಳಿದ್ರೆ, ನಿಮ್ಮ ಸಂಪತ್ತನ್ನು ನಿರ್ಮಾಣ ಮಾಡಲಿಕ್ಕೆ ಯಾವ ಸಾಲ ಸಹಕಾರಿಯಾಗುತ್ತೋ ಅದು ಒಳ್ಳೆ ಸಾಲ. ಯಾವ ಸಾಲ ನಿಮ್ಮ ಸಂಪತ್ತನ್ನು ಕರಗಿಸುತ್ತೋ ಅದು ಕೆಟ್ಟ ಸಾಲ. ಸೇ ಫಾರ್ ಎಕ್ಸಾಂಪಲ್, ಈಗ ನಾನೊಂದು ವೆಹಿಕಲ್ ತಗೊಳ್ಳಿಕ್ಕೆ ನಾನು ಈಗ ಸೇ ಫಾರ್ ಎಕ್ಸಾಂಪಲ್ ನನ್ನ ಅರ್ನಿಂಗ್ ಕಡಿಮೆ ಇದೆ, ನಾನೊಂದು ಮಾರುತಿ ಸ್ವಿಫ್ಟ್ ತಗೋಬೋದು. ಆದರೆ ನಾನು ಮರ್ಸಿಡೀಸ್ ಬೆನ್ಸ್ ತಗೊಳ್ಳೋಕ್ಕೆ ನಾನು ಸಾಲ ಮಾಡ್ತೀನಿ ಅಂತ ಹೇಳಿದ್ರೆ ಮೂರ್ಖತನ ಆಗುತ್ತೆ. ಈ ಥರ ತುಂಬ ಜನ ಮಾಡ್ತಾರೆ, ಪ್ರೆಸ್ಟೀಜು ಮತ್ತೊಂದು ಎಲ್ಲದಕ್ಕೂ. ಸೊ ಒಳ್ಳೆ ಸಾಲ ಯಾವುದು, ಕೆಟ್ಟ ಸಾಲ ಯಾವುದು ಅನ್ನೋದಕ್ಕೆ ಬರೋಣ. ಈಗ ನೋಡಿ, ಎಜುಕೇಷನ್ ಲೋನು ಒಳ್ಳೆ ಸಾಲ, ಮಕ್ಕಳಿಗೆ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಡುತ್ತೆ. ಮುಂದೆ ಅವರು ಒಳ್ಳೆ ಓದಿ ವಿದ್ಯಾವಂತರಾದ ನಂತರ ಅವರಿಗೆ ಕೆಲಸ ಸಿಕ್ಕ ನಂತರ ಅವರಿಗೆ ಆದಾಯ ಬರೋಕ್ಕೆ ಶುರು ಆಗುತ್ತೆ. ಆ ನಂತರದಲ್ಲಿ ಆ ಎಜುಕೇಷನ್ ಲೋನ್ಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ, ಆಯಿತಾ. ಸೆಕ್ಷನ್ 80E ಅಂಡರ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಹೋಮ್ ಲೋನ್ ಒಳ್ಳೆ ಸಾಲ ಯಾವಾಗ? ಒಂದನೇ ಮನೆ ತೆಗೆದುಕೊಳ್ಳುವಾಗ. ಯಾಕೆಂದರೆ ನೀವು ಮಲ್ಟಿಪಲ್ ಹೋಮ್ ಲೋನ್ಗಳನ್ನು ಮಾಡಿದ್ರೆ ದಟ್ಸ್ ನಾಟ್ ಅ ವೈಸ್ ಡಿಸಿಷನ್. ಮನೆ ತೆಗೆದುಕೊಳ್ಳೋದಕ್ಕೆ ನೀವು ಸಾಲ ಮಾಡಿದ್ರೆ ಇಟ್ಸ್ ಅನ್ ಅಸೆಟ್. ಇವತ್ತು 50 ಲಕ್ಷಕ್ಕೆ ತೆಗೆದುಕೊಂಡಿರೋ ಸೈಟು ಅಥವಾ ಮನೆ ನಾಳೆ 1 ಕೋಟಿಗೆ ಹೋಗ್ಬೋದು, 70 ಲಕ್ಷಕ್ಕೆ ಹೋಗ್ಬೋದು, 1.5 ಕೋಟಿಗೆ ಹೋಗ್ಬೋದು. ಇಟ್ ಎನ್ಹಾನ್ಸಸ್ ಯುವರ್ ವೆಲ್ತ್. ಸೊ ಮನೆ ಸಾಲ ಮಾಡ್ಬೋದು. ಸೊ ಯಾವ ಸಾಲಗಳನ್ನು ಮಾಡುವಾಗ ಹುಷಾರಾಗಿರಬೇಕು, ಅಥವಾ ಯಾವುದು ಕೆಟ್ಟ ಸಾಲ ಅಂತ ಬಂದರೆ ನೋಡಿ, ಕ್ರೆಡಿಟ್ ಕಾರ್ಡ್ ಲೋನು. ನೀವು ಕ್ರೆಡಿಟ್ ಕಾರ್ಡಲ್ಲಿ ಏನು ಮಾಡ್ತೀರಿ, ನಿಮ್ಮ ಹತ್ರ ಇಲ್ಲದೆ ಇರೋ ದುಡ್ಡು ಅದು ಮನಿ ವಿಚ್ ಯು ಡೋಂಟ್ ಹ್ಯಾವ್, ಯು ಆರ್ ಟ್ರೈಂಗ್ ಟು ಬೈ ಸಮಥಿಂಗ್. ಈಗ ನೋಡಿ, ಕ್ರೆಡಿಟ್ ಕಾರ್ಡ್ ತೊಗೊಂಡು ವೀಕೆಂಡಲ್ಲಿ ಶಾಪಿಂಗ್ ಮಾಡೋದು, ಸಿನಿಮಾಗೆ ಹೋಗೋದು, ಅಥವಾ ಜಾಲಿ ಟ್ರಿಪ್ ಮಾಡೋದು, ಫಾರಿನ್ ಟ್ರಿಪ್ ಮಾಡೋದು, ಈ ಥರದನ್ನು ಕ್ರೆಡಿಟ್ ಕಾರ್ಡ್ ಯಾವಾಗ ಅಂತ ಹೇಳಿದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಅದನ್ನು ಬಳಸಿ. ಅದನ್ನು ಬಿಟ್ಟು ನಿಮ್ಮ ಹತ್ರ ಇಲ್ಲದೆ ಇರೋ ದುಡ್ಡನ್ನ, ನಿಮ್ಮ ಸಂಪಾದನೆಯ ಒಳಗೇನಿದೆ ಅದನ್ನು ಬಳಸ್ಕೊಳ್ಳಿಕ್ಕೆ, ನಿಮ್ಮ ಸಂಪಾದನೆಯ ಮಿತಿ ಏನಿದೆ ಅದರೊಳಗಡೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಖರ್ಚು ಇರಬೇಕು. ಕ್ರೆಡಿಟ್ ಕಾರ್ಡ್ ಅದು ಒಂದು ರೀತಿ ಕೆಟ್ಟ ಸಾಲ. ಅದು ನೀವು ಯಾವಾಗ ಮಿತಿ ಮೀರಿ ಮಾಡಿದಾಗ. ಪರ್ಸ್ನಲ್ ಲೋನು, ತುಂಬ ಜನ ಕ್ಯಾಸಿನೋ ಆಡೋಕ್ಕೆ ಪರ್ಸ್ನಲ್ ಲೋನ್ ತಗೋತಾರೆ, ಆಯಿತಾ. ಮಕ್ಕಳು ಮದುವೆ ಮಾಡೋಕ್ಕೆ ಪರ್ಸ್ನಲ್ ಲೋನ್ ತಗೋತಾರೆ, ಆನ್ಲೈನ್ ಗ್ಯಾಮ್ಲಿಂಗ್ ಮಾಡೋಕ್ಕೆ ಪರ್ಸ್ನಲ್ ಲೋನ್ ತಗೋತಾರೆ. ಪರ್ಸ್ನಲ್ ಲೋನು 15%, 16%, 20% ಇಂಟ್ರೆಸ್ಟ್ ರೇಟ್ ಇರುತ್ತೆ. ದೇ ವಿಲ್ ರೂಯಿನ್ ದೇರ್ ಲೈಫ್. ಅವ್ರ ಜೀವನ ಹಾಳು ಮಾಡ್ಕೋತಾರೆ. ಸೊ ಪರ್ಸ್ನಲ್ ಲೋನ್ ಎಂಥ ಸಂದರ್ಭಕ್ಕೆ ತಗೋಬೇಕು ಅಂದರೆ,
ತೀರಾ ಅನಿವಾರ್ಯಪ್ಪ, ನಂಗೆ ಬೇರೆ ಯಾವ ಸಾಲನೂ ಸಿಗ್ತಾ ಇಲ್ಲ, ಮನೇಲಿ ಯಾರಿಗೂ ಆರೋಗ್ಯ ಕೆಟ್ಟೋಗ್ಬಿಟ್ಟಿದೆ, ನನ್ನ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ, ಅಂಥ ಸಂದರ್ಭದಲ್ಲಿ ಪರ್ಸ್ನಲ್ ಲೋನ್ ಮೊರೆ ಹೋಗಬೇಕು. ಅಥವಾ ನನಗೆ ಬೇರೆ ಏನೂ ಆಪ್ಷನ್ನೇ ಇಲ್ಲ ಅಂದಾಗ ಪರ್ಸ್ನಲ್ ಲೋನ್ಗೆ ಹೋಗಬೇಕು. ಅದನ್ನು ಬಿಟ್ಟು ಸಿಕ್ಕಿದ್ದಕ್ಕೆಲ್ಲ ಒಟ್ಟವರು ಎಷ್ಟೋ ಜನ ಹೆಂಗೆ ತೊಗೊಂಡಿರ್ತಾರೆ ಅಂದರೆ ಅಭಿಷೇಕ್, ನಂಗೆ ಭಾಳ ಆಶ್ಚರ್ಯ ಆಗೋದು ಅಂದರೆ, ಬ್ಯಾಂಕಿಂದ ಫೋನ್ ಮಾಡ್ದ, ಅವನೊಂದು ಲೋನ್ ಕೊಡ್ತೀನಿ ಅಂತ ತಗೊಂಡ್ಬಿಟ್ಟೆ. ಇಂಟ್ರೆಸ್ಟ್ ರೇಟ್ ಕೇಳಿರಲ್ಲ ಅವ್ರಿಗೇನಂದ್ರೆ, ಬ್ಯಾಂಕ್ ಅವನು ಕೊಡ್ತಿದ್ದಾನೆ ಅಂದರೆ ಅದನ್ನು ಸಾಲ ಅಂತ ಕೊಡಲ್ಲ ಅವರು, ಬ್ಯಾಂಕ್ ಅವನೇ ಅವ್ರಿಗೆ ಫ್ರೀಯಾಗಿ ಕೊಡ್ತಿದ್ದಾನೆ ಅನ್ನೋ ಆಲೋಚನೆಯಲ್ಲಿ ಅವರು ಬ್ಯಾಂಕ್ ಅವರು ನೋಡಿ ಸರ್ ಹಿಂಗೆ ದೇ ಆಲ್ವೇಸ್ ಟ್ರೈ ಟು ಸೆಲ್. ಅವ್ರ ಕೆಲಸ ನೀವು ಎಲಿಜಿಬಲ್, ವಾರಕ್ಕೆ 10 ಸತಿ ಕ್ರೆಡಿಟ್ ಕಾರ್ಡ್ ತಗೊಳ್ಳಿ ಅಂತ ಫೋನ್ ಬರುತ್ತೆ. ತಗೋಬೇಕಾ ಬೇಡ ಅನ್ನೋ ಕ್ಲಾರಿಟಿ ನಿಮಗಿರ್ಬೇಕು. ನಿಮಗೆ ಲೋನ್ ಕೊಡ್ತೀವಿ ಸರ್, ಪ್ರೀ ಅಪ್ರೂವ್ಡ್ ಲೋನ್ ಅಂದ್ರೆ ನಿಮ್ಮ ಸ್ಯಾಲ್ರಿ ಮೇಲೆ ನಾವು ಇಷ್ಟು ಸಾಲ ಕೊಟ್ಬಿಡ್ತೀವಿ ಅಂತ. ಆಯ್ತಪ್ಪ, ನಿಂಗೆ ಫಸ್ಟ್ ಆಫ್ ಆಲ್ ನೀನು ಅವ್ನು ಕೊಡ್ತೀನಿ ಅಂತ ಹೇಳ್ತಿದ್ದಾನು, ಓಕೆ, ನಿನಗೆ ಸಾಲ ಯಾಕೆ ಬೇಕು ಅನ್ನೋ ಕ್ಲಾರಿಟಿ ಇರ್ಬೇಕಲ್ಲ. ನೀನು ಸಾಲದ ಅಗತ್ಯನೇ ಇಲ್ಲ ಅಂದ್ರೂ ನೀನು ಸಾಲ ತಗತ್ತಿ ಅಂದರೆ ನೀನು ಮೂರ್ಖ ಅಲ್ವಾ? ಸೊ ಹಾಗಾಗಿ ಸಾಲ ಯಾವುದು ತಗೋಬೇಕು, ಯಾವುದು ತಗೋಬಾರ್ದು ಅನ್ನೋ ಕ್ಲಾರಿಟಿ ಇರಬೇಕು. ಇದರ ಜೊತೆಗೆ ನಮ್ಮ ಎಲ್ಲ ಸಾಲಗಳ ಒಟ್ಟು EMI ಮಂತ್ಲಿ ಕಂತೇನಿರುತ್ತೆ ಅದು ನಮ್ಮ ಆದಾಯದ 30-35% ದಾಟದೇ ಇದ್ದರೆ ತುಂಬ ಒಳ್ಳೆಯದು. ಮ್ಯಾಕ್ಸಿಮಮ್ 40% ಅಭಿಷೇಕ್. 100 ರೂಪಾಯಿ ದುಡಿತೀರಿ ಅಂದರೆ ನಿಮ್ಮ ಲೋನ್ EMIಗೆ 30-35 ಮ್ಯಾಕ್ಸಿಮಮ್ 40 ರೂಪಾಯಿ ಹೋಗಬೇಕು. ಓಕೆ. ಎಷ್ಟೋ ಜನ ಹೆಂಗೆ ಸಾಲ ಮಾಡ್ಕೊಂಡಿರ್ತಾರೆ ಅಂದರೆ, ಅವ್ರು 100 ರೂಪಾಯಿ ದುಡಿದ್ರೆ 75 ರೂಪಾಯಿ ತನಕ ಸಾಲ ಮಾಡ್ಕೊಂಡಿರ್ತಾರೆ. ಓಕೆ, ಏನಕ್ಕಪ್ಪ, ಏನು ಪ್ರಾಬ್ಲಮ್ಮು, ಹಂಗೆ ಮಾಡ್ಕೊಂಡ್ರೆ ಏನು ಸಮಸ್ಯೆ, 100 ರೂಪಾಯಿ ಇದೆಯಲ್ಲ, ಇನ್ನೂ 25 ರೂಪಾಯಿ ಇದೆಯಲ್ಲ ನನ್ನ ಖರ್ಚಿಗೆ ಅಂತ ಯಾರೋ ಕೇಳ್ಬೋದು. ಇಲ್ಲೇನು ತಪ್ಪಾಗುತ್ತೆ, ನೀವು ಸಾಲಕ್ಕೆ 100 ರೂಪಾಯಲ್ಲಿ 75 ರೂಪಾಯಿನ ಭಾಗ ಸಾಲ ಮಾಡಿಕೊಂಡ್ರೆ 25 ರೂಪಾಯಿ ನಿಮ್ಮ ಜೀವನಕ್ಕೆ ಬೇಕು ಅಂತ ಅಂದ್ಕೊಂಡ್ರೆ ಉಳಿತಾಯ ಏನು ಮಾಡ್ತೀರಿ? ಫ್ಯೂಚರ್ಗೆ ನಿಮ್ಮ ರಿಟೈರ್ಮೆಂಟ್ಗೆ ಏನು ದುಡ್ಡು ಉಳಿಸ್ತೀರಿ? ನಿಮ್ಮ ಮಕ್ಕಳ ಎಜುಕೇಷನ್ ಹೆಂಗೆ ಮಾಡಿಸ್ತೀರಿ? ಅದಕ್ಕೆಲ್ಲ ಹೂಡಿಕೆ ಮಾಡಬೇಕಲ್ವ? ಆ ಹೂಡಿಕೆ ಮಾಡಿದಾಗಷ್ಟೇ ಅದು ಸಾಧ್ಯ ಆಗುತ್ತೆ ಅಲ್ವಾ? ಹಾಗಾಗಿ ನಮ್ಮ ಸಾಲದ ಮಿತಿ ಮ್ಯಾಕ್ಸಿಮಮ್ 40%, ಅದನ್ನು ಮೀರಬಾರ್ದು. ಆವಾಗ ನಾವು ಉಳಿತಾಯ, ಸಾಲ ಮತ್ತು ಜೀವನ ನಿರ್ವಹಣೆ ಇದೆಲ್ಲವನ್ನು ಸರಿದೂಗಿಸ್ಕೊಂಡು ಹೋಗ್ಬೋದು. ವೆರಿ ನೈಸ್ ಸರ್. ಸೊ ಈ ಶ್ರೀಮಂತಿಕೆ ಬಗ್ಗೆ ನಾವು ಪಾಡ್ಕಾಸ್ಟಲ್ಲಿ ಮಾತಾಡ್ತಿರೋದ್ರಿಂದ ಸ್ಟಾಕ್ ಮಾರ್ಕೆಟ್ ಇಲ್ಲದೆ, ಇನ್ವೆಸ್ಟ್ಮೆಂಟ್ ಇಲ್ಲದೆ ಶ್ರೀಮಂತಿಕೆ ಅನ್ನೋದು ಕಂಪ್ಲೀಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಥರದ ಪರಿಸ್ಥಿತಿ ಇದೆ. ಬೇರೆ ಬೇರೆ ಆಯ್ಕೆಗಳಿದ್ದಾವೆ. ಬಟ್ ನಾನು ದುಡಿತಿರೋದು ಕಮ್ಮಿ, ಈಗಿನ್ನು ಬೇಬಿ ಸ್ಟೆಪ್ಸ್ ಇಡ್ತಿದ್ದೀನಿ ಅಂತಂದರೆ ಸ್ಟಾಕ್ ಮಾರ್ಕೆಟ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಮೊದಲಿಗೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾ ಹೋಗೋಣ ಸರ್. ಅನ್ಸರ್ಟನಿಟಿ ಅನ್ನೋದು ಸ್ಟಾಕ್ ಮಾರ್ಕೆಟ್ನ ಜೊತೆಗೆ ಯಾವಾಗಲೂ ಬರುತ್ತೆ ಅಂತಿದೆ. ತುಂಬ ತಿಳ್ಕೊಂಡವ್ರಿಗೆ ಅದು ಇಲ್ಲದೇನೂ ಇರ್ಬೋದು. ಆ ಅನ್ಸರ್ಟನಿಟಿಯನ್ನು ಮ್ಯಾನೇಜ್ ಮಾಡೋದು ಗೊತ್ತಿರುತ್ತೆ. ಸೊ ಈ ಸ್ಟಾಕ್ ಮಾರ್ಕೆಟ್ ಸುತ್ತಮುತ್ತ ಆ್ಯಂಡ್ ಹೂಡಿಕೆ, ಅದರಲ್ಲಿರುವ ಆಪ್ಷನ್ಸು, ಬೆಳೆಸೋದಕ್ಕಿರುವ ಅವಕಾಶ ಎಷ್ಟು ಪವರ್ಫುಲ್, ಈ ಬಗ್ಗೆ ಖಂಡಿತ ಅಭಿಷೇಕ್. ನೋಡಿ, ಯಾಕೆ ಇವತ್ತು ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ ಬಗ್ಗೆ ಪ್ರತಿಯೊಬ್ಬ ಹೂಡಿಕೆದಾರನು ಅನಿವಾರ್ಯವಾಗಿ ತಿಳ್ಕೋಬೇಕಾಗಿದೆ ಅಂತ ಹೇಳಿದ್ರೆ, ಇಂಟ್ರೆಸ್ಟ್ ರೇಟ್. ಇಂಟ್ರೆಸ್ಟ್ ರೇಟ್ ಏನಿದೆ, ಇವಾಗ ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಇಟ್ಟರೆ 3-3.5% ಇಂಟ್ರೆಸ್ಟ್ ಕೊಡ್ತಾರೆ ಅಭಿಷೇಕ್. ಆಯಿತಾ? ನೀವು FD ಇಟ್ಟರೆ 7-7.5% ಇಂಟ್ರೆಸ್ಟ್ ಕೊಡ್ತಾರೆ. ಅದು ಟ್ಯಾಕ್ಸ್ ಎಲ್ಲ ಹೋದರೆ 6.5% ನಿಮಗೆ ನೆಟ್ ಪ್ರಾಫಿಟ್, ನೆಟ್ ರಿಟರ್ನ್ ಸಿಗುತ್ತೆ. ಓಕೆ. ಇನ್ಫ್ಲೇಷನ್ನು ಸರ್ಕಾರ ಹೇಳೋ ಪ್ರಕಾರ 7% ಇದೆ. ಇನ್ಫ್ಲೇಷನ್ ಅಂದರೆ ಬೆಲೆ ಏರಿಕೆಯ ಪ್ರಮಾಣ. ಇವತ್ತು 1 ವರ್ಷದ ಹಿಂದೆ 1 ರೂಪಾಯಿ ಇದ್ದ ಯಾವುದೋ ವಸ್ತುವಿನ ಬೆಲೆ ಇವತ್ತು 1 ರೂಪಾಯಿ 25 ಪೈಸೆ ಆಗಿದೆ ಅಂತ ಅಂದ್ಕೊಂಡ್ರೆ ಇದನ್ನು ನಾವು ಬೆಲೆ ಏರಿಕೆ ಅಂತ ಕರಿತೀವಿ. ಈ ರೀತಿ ನೀವು ಬ್ಯಾಂಕಲ್ಲಿ ಇಟ್ಟಾಗ ನಿಮ್ಮ ದುಡ್ಡು ಬೆಲೆ ಏರಿಕೆಯನ್ನು ಮೀರಿ ಬೆಳೆಯೋದೇ ಇಲ್ಲ. ಓಕೆ. 7% ಇನ್ಫ್ಲೇಷನ್ ಇದೆ, ಬ್ಯಾಂಕಲ್ಲಿ ನಿಮಗೆ 6.5% ರಿಟರ್ನ್ ಸಿಗ್ತಿದೆ ಅಂತಂದರೆ ಇನ್ಫ್ಲೇಷನನ್ನು ನಿಮ್ಮ ಹೂಡಿಕೆ ಬೀಟ್ ಮಾಡಲಿಲ್ಲ. ಓಕೆ. ಸೊ ಇನ್ ದ್ಯಾಟ್ ಕೇಸ್ ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋದು ಅನಿವಾರ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಸ್ಟಾಕ್ ಮಾರ್ಕೆಟಲ್ಲಿ ಮತ್ತು ಮ್ಯೂಚುವಲ್ ಫಂಡಲ್ಲಿ ನೀವು ಲಾಂಗ್ ರನ್ನಲ್ಲಿ 12-16% ರಿಟರ್ನ್ಸನ್ನು ನಿರೀಕ್ಷೆ ಮಾಡ್ಬೋದು. ಸೊ ಯು ಆರ್ ಬೀಟಿಂಗ್ ದಿ ಇನ್ಫ್ಲೇಷನ್. ಅಂದರೆ ನಿಮ್ಮ ದುಡ್ಡನ್ನು, ಈ ಹಣದುಬ್ಬರ ಅಥವಾ ಬೆಲೆ ಏರಿಕೆ ಅನ್ನೋ ರಾಕ್ಷಸ ನಿಮ್ಮ ದುಡ್ಡನ್ನು ನುಂಗುತ್ತಾ ಇಲ್ಲ. ಇದನ್ನು ಇನ್ನೊಂದು ಎಕ್ಸಾಂಪಲ್ ಮೂಲಕ ಹೇಳೋಣ ಅಭಿಷೇಕ್. ಈಗ ನೋಡಿ, ಒಂದು ಜಾಮೆಟ್ರಿ ಬಾಕ್ಸ್ ಬೆಲೆ ನಾನು ನೀವು ಓದುವಾಗ ಒಂದು 30 ರೂಪಾಯಿ 35 ರೂಪಾಯಿ ಇತ್ತು. ಇವತ್ತೊಂದು ಜಾಮೆಟ್ರಿ ಬಾಕ್ಸ್ನ ಬೆಲೆ 150-200 ರೂಪಾಯಿ ಆಗಿದೆ. ಅಂದರೆ ನಾನು ನೀವು ಓದ್ತಿದ್ದ ಕಾಲದಲ್ಲಿ 4 ಜಾಮೆಟ್ರಿ ಬಾಕ್ಸು 5 ಜಾಮೆಟ್ರಿ ಬಾಕ್ಸ್ ಬರ್ತಿದ್ದ ಜಾಗದಲ್ಲಿ ಇವತ್ತು 1 ಜಾಮೆಟ್ರಿ ಬಾಕ್ಸ್ ಸಿಗ್ತಿದೆ 200 ರೂಪಾಯಿಗೆ. ಸೊ ದಟ್ ಇಸ್ ವೇರ್ ಮನಿ ಲೂಸಸ್ ಇಟ್ಸ್ ವ್ಯಾಲ್ಯೂ. ಹಾಗಾಗಿ ನಮ್ಮ ದುಡ್ಡನ್ನು ವ್ಯಾಲ್ಯೂ ಜಾಸ್ತಿ ಮಾಡ್ಕೋಬೇಕಲ್ಲ, ನಮ್ಮ ದುಡ್ಡಿನ ಮೌಲ್ಯವನ್ನು ಹೆಚ್ಚಿಸ್ಕೊಳ್ಬೇಕು ಅಂದರೆ
ಹೆಚ್ಚು ಲಾಭಾಂಶ ಕೊಡುವ ಹೂಡಿಕೆಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಓಕೆ. ನಮಗೆ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಕಲಿಬೇಕು. ತುಂಬ ಜನ ನೀವು ಹೇಳ್ದಂಗೆ ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ವೊಲಟೈಲು ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ. ಐ ಅಗ್ರಿ, ಸ್ಟಾಕ್ ಮಾರ್ಕೆಟು ಏರಿಳಿತವನ್ನು ಖಂಡಿತ ಕಾಣುತ್ತೆ. ಸ್ಟಾಕ್ ಮಾರ್ಕೆಟ್ನ ಸಿಂಪಲಾಗಿ ಹೇಳಬೇಕು ಅಂದರೆ ಅಭಿಷೇಕ್ ಒಂಥರ ಟೊಮೆಟೊ ರೇಟ್ ಇದ್ದಂಗೆ ಅದು. ಆಯಿತಾ, 100 ರೂಪಾಯೂ ಆಗುತ್ತೆ, 30 ರೂಪಾಯಿಗೂ ಬರುತ್ತೆ. ಆದರೆ 100 ರೂಪಾಯಿ ಆಗಿ 30 ರೂಪಾಯಿಗೆ ಬಂದ ನಂತರ ಅದು ಮತ್ತೆ 100 ರೂಪಾಯಿನ ದಾಟ್ಕೊಂಡು ಹೋಗುತ್ತೆ. 120 ರೂಪಾಯಿ ಆಗುತ್ತೆ, 130 ರೂಪಾಯಿ ಆಗುತ್ತೆ. ಸೊ ಹಾಗಾಗಿ ಈ ಟೊಮೆಟೊ ರೇಟನ್ನು ನಾವು ಇದಕ್ಕೆ ಚೆನ್ನಾಗಿ ಹೋಲಿಸ್ಕೋಬೋದು. ಈಗೇನಂತ ಹೇಳಿದ್ರೆ ನೀವು ಆವ್ರೇಜಿಂಗ್ ಸಿಗುತ್ತೆ. ನೀವು 30 ರೂಪಾಯಿಗೆ ಟೊಮೆಟೊ ಬೈ ಮಾಡಿರ್ತೀರಿ, 100 ರೂಪಾಯಿಗೆ ಬೈ ಮಾಡಿರ್ತೀರಿ, ಇನ್ಯಾವಾಗಲೂ 20 ರೂಪಾಯಿಗೆ ಬೈ ಮಾಡಿರ್ತೀರಿ. ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿದಾಗ ಈ ಏರಿಳಿತಗಳ ಅಡ್ವಾಂಟೇಜ್ ಸಿಗುತ್ತೆ. ಯಾವಾಗ ಈಗ ಟೊಮ್ಯಾಟೋದಾದ್ರೆ ಸರ್ ನಾನು ರೇಟ್ ಕಮ್ಮಿ ಇದ್ದಾಗ ತಗೋತೀನಿ, ರೇಟ್ ಜಾಸ್ತಿ ಆಗೋವರೆಗೂ ಸ್ಟೋರ್ ಮಾಡ್ಕೊಳ್ತೀನಿ ಅಂದ್ರೆ ಹಾಳಾಗಲ್ಲ. ಸ್ಟಾಕ್ ಹಂಗಲ್ಲ. ಸ್ಟಾಕ್ ಇಟ್ ಇಸ್ ನಾಟ್ ಪೆರಿಷಬಲ್ ಗುಡ್ ಅಲ್ಲ ಅದು. ಎಕ್ಸಾಕ್ಟ್ಲಿ, ಅದು ರಾಟನ್ ಆಗಲ್ಲ, ಹಾಳಾಗಲ್ಲ. ಟೊಮೆಟೊ ಇವತ್ತು ತಗೊಂಡ್ರೆ ನೀವು 3 ದಿನದಲ್ಲಿ ಸೇಲ್ ಮಾಡ್ಬೇಕು. ಎಕ್ಸಾಕ್ಟ್ಲಿ. ಆದರೆ ಸ್ಟಾಕ್ ನೀವು ಕಾಯ್ಬೋದು. ಹಾಗಾಗಿ ಇಲ್ಲೇನಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಅನ್ನೋದೇನಿದೆ ಇದು ಏರಿಳಿತಗಳಿರುತ್ತೆ, ರಿಸ್ಕ್ ಇರುತ್ತೆ, ಎಲ್ಲವೂ ಹೌದು. ಆದರೆ ಇಲ್ಲಿ ಗಳಿಕೆಯ ಅವಕಾಶವೂ ಜಾಸ್ತಿ. ಮ್ಯೂಚುವಲ್ ಫಂಡ್ನಲ್ಲೂ ಗಳಿಕೆಯ ಅವಕಾಶ ಜಾಸ್ತಿ. ಸೊ ಇನ್ನೊಂದಿಷ್ಟು ಕ್ಲಾರಿಟಿಯನ್ನು ಕೊಡೋಣ ಅಭಿಷೇಕ್. ನೋಡಿ, ಒಬ್ಬ ಸ್ಟಾಕ್ ಮಾರ್ಕೆಟ್ ಜರ್ನಿಯನ್ನು ಹೇಗೆ ಶುರು ಮಾಡ್ಬೋದು ಅನ್ನೋದನ್ನು ನಾನು ಹೇಗೆ ಕಲಿತೆ ಅನ್ನೋದ್ರ ಮೂಲಕನೇ ನಾನು ಹೇಳ್ತೀನಿ. ನೋಡಿ, ನಾನು ಹೀಗೆ ಯಾರು ಹೇಳೋರು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಪ್ಪ ಹಂಗೆ ಹಿಂಗೆ, ನಾನು ಹಿಂಗೆ ಅಂದ್ಕೊಂಡಿದ್ದೆ ಸ್ಟಾಕ್ ಮಾರ್ಕೆಟ್ ರಿಸ್ಕು, ಅಲ್ಲಿ ಹಾಕ್ಬಿಟ್ರೆ ದುಡ್ಡೇ ಹೋಗ್ಬಿಡುತ್ತೆ ಅನ್ನೋ ಭಯದಲ್ಲಿ ನಾನು ಇದ್ದೆ. ಆದರೆ ನನ್ನ ಜರ್ನಿಯನ್ನು ನಾನು ಹೇಗೆ ಶುರು ಮಾಡಿದೆ ಅಂದರೆ ಫಸ್ಟು ಒಂದು ಮ್ಯೂಚುವಲ್ ಫಂಡನ್ನು ಶುರು ಮಾಡಿದೆ. ಮ್ಯೂಚುವಲ್ ಫಂಡಲ್ಲೂ ಕೂಡ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅನ್ನೋದೇನಿದೆ ಅದು ಸ್ಟಾಕ್ ಮಾರ್ಕೆಟ್ನಲ್ಲೇ ಹೂಡಿಕೆ ಮಾಡ್ತಾರೆ. ಈ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಹಾಕಿಬಿಟ್ಟು ನಾನು ಫಸ್ಟ್ ಎಷ್ಟು ಹಾಕಿದೆ ಗೊತ್ತಾ ಅಭಿಷೇಕ್? 500 ರೂಪಾಯಿ. 500 ರೂಪಾಯಿ ಹಾಕಿಬಿಟ್ಟು 1 ತಿಂಗಳು ಸುಮ್ಮನೆ ಇದ್ದೆ. ಯಾವುದೋ ಒಂದು ಫಂಡಲ್ಲಿ 500 ರೂಪಾಯಿ ಹಾಕಿಬಿಟ್ಟು 500 ರೂಪಾಯಿ 515 ರೂಪಾಯಿ ಆಯಿತು, 520 ಆಯಿತು, ಒಂದು ಸತಿ 508 ರೂಪಾಯಿ ಆಗೋಯ್ತು, ಒಂದು ಸತಿ 500 ರೂಪಾಯಿ ಆಯಿತು. ಸೊ ಈ ಏರಿಳಿತಗಳನ್ನು ನಾನು ಸ್ಟಾಕ್ ಮಾರ್ಕೆಟ್ನಲ್ಲಿ ಗಮನಿಸಿದ ನಂತರ ಇದು ಹೀಗೆ ಕೆಲಸ ಮಾಡುತ್ತೆ. ಯಾವುದೋ ಶೇರಿನ ಬೆಲೆ ಜಾಸ್ತಿ ಆದಾಗ ಮಾರ್ಕೆಟ್ನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಯಾವುದೋ ಶೇರಿನ ಬೆಲೆ ಕಡಿಮೆ ಆದಾಗ ಮಾರ್ಕೆಟ್ ಕುಸಿತನೂ ಕಾಣುತ್ತೆ. ಸೊ ಈ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಂಗೆ ಸಿಕ್ತು. ಆಮೇಲೆ ನಾನೇನು ಮಾಡಿದೆ, ಮ್ಯೂಚುವಲ್ ಫಂಡಲ್ಲಿ ಒಂದು 3 ಮ್ಯೂಚುವಲ್ ಫಂಡು, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್. ಲಾರ್ಜ್ ಕ್ಯಾಪ್ ಅಂದರೆ ತುಂಬ ದೊಡ್ಡ ಕಂಪ್ನಿಗಳು, ಮಿಡ್ ಕ್ಯಾಪ್ ಅಂದರೆ ಮಧ್ಯಮ ಗಾತ್ರದ ಕಂಪ್ನಿಗಳು, ಸ್ಮಾಲ್ ಕ್ಯಾಪ್ ಅಂದರೆ ಸಣ್ಣ ಗಾತ್ರದ ಕಂಪ್ನಿಗಳು. ಷೇರು ಮಾರುಕಟ್ಟೆ ನಿಫ್ಟಿ ಅಥವಾ ಸೆನ್ಸೆಕ್ಸ್ ಏನಿದೆ ಇಲ್ಲಿ 2 ಮಾದರಿಯ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಈ 2 ರೀತಿಯ ಕಂಪ್ನಿಗಳನ್ನು ನೀವು ನೋಡ್ತೀರಿ. ಲಾರ್ಜ್ 3 ರೀತಿಯ ಕಂಪ್ನಿಗಳು, ಲಾರ್ಜ್, ಮಿಡ್ ಆ್ಯಂಡ್ ಸ್ಮಾಲ್. ಈ 3 ರೀತಿಯ ಕಂಪ್ನಿಗಳೇನಿದೆ ಆ ಕಂಪ್ನಿಗಳಲ್ಲಿ ನಾನು 3 ರೀತಿಯ ಮ್ಯೂಚುವಲ್ ಫಂಡ್, ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್, ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್, ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್. ಇಲ್ಲಿ ನಾನೇನು ಮಾಡಿದೆ, ಧೈರ್ಯ ಮಾಡಿ ಅದು 1 ತಿಂಗಳಾದ ನಂತರ 2,000 ರೂಪಾಯಿ ಹಾಕ್ತಾ ಹೋದೆ. ಎಲ್ಲವೂ ಏನಾಗ್ತಿತ್ತು, ಲಾರ್ಜ್ ಕ್ಯಾಪ್ ಫಂಡ್ ಒಂದ್ಸರಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು, ಒಂದ್ಸತಿ ಮಿಡ್ ಕ್ಯಾಪ್ ಫಂಡು ಸಿಕ್ಕಾಬಿಟ್ಟೆ ಲಾಭ ಕೊಟ್ಬಿಡೋದು, ಒಂದೊಂದ್ಸರಿ ಸ್ಮಾಲ್ ಕ್ಯಾಪ್ ಫಂಡು ಎಕ್ಸ್ಟ್ರೀಮ್ ಗ್ರೋತನ್ನು ತೋರಿಸೋದು. ಸೊ ಅಂತ ಅರ್ಥ ಮಾಡ್ಕೊಂಡೆ, ಲಾರ್ಜ್ ಕ್ಯಾಪಲ್ಲಿ ಜಾಸ್ತಿ ವೊಲಟಿಲಿಟಿ ಇರಲ್ಲ, ಏರಿಳಿತ ಇರಲ್ಲ, ಕಡಿಮೆ ಗ್ರೋತ್ ಇರುತ್ತೆ, ಆದರೆ ಇಲ್ಲಿ ಹೆಚ್ಚು ಹಣ ಸ್ಥಿರ. ಮಿಡ್ ಕ್ಯಾಪಲ್ಲಿ ಲಾರ್ಜ್ ಕ್ಯಾಪ್ಗಿಂತ ಜಾಸ್ತಿ ಲಾಭ ಸಿಗುತ್ತೆ, ಆದರೆ ಇಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಸ್ಮಾಲ್ ಕ್ಯಾಪಲ್ಲಿ ಮಿಡ್ ಕ್ಯಾಪ್ಗಿಂತನೂ ಜಾಸ್ತಿ ಲಾಭ ಸಿಗುತ್ತೆ, ಆದರೆ ಇಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಅನ್ನೋದು ಅರ್ಥ ಆಯಿತು. ಪ್ರಾಕ್ಟಿಕಲಾಗಿ ನಾನು ಕಲ್ತಿದ್ದು. ಆ ನಂತರ ನಾನು ಇದಿಷ್ಟೇ ಅಂತ ತಿಳ್ಕೊಂಡು ನಾನು 2,000 ರೂಪಾಯಿ ಇದ್ದ SIPಯನ್ನು 5,000 ರೂಪಾಯಿ ಮಾಡಿದೆ. ಸೊ ಬೈ ಡೂಯಿಂಗ್ ದಿಸ್ ಐ ಲರ್ನ್ಡ್ ಹೌ ಈಕ್ವಿಟಿ ಮ್ಯೂಚುವಲ್ ಫಂಡ್ ಸ್ಟಾರ್ಟೆಡ್ ಪರ್ಫಾರ್ಮಿಂಗ್. ಆಯಿತಾ? ಆ ನಂತರದಲ್ಲಿ ನಾನು ಲಾಭವನ್ನು ಗಳಿಸಿದೆ, ನನಗೆ ಅನುಕೂಲನೂ ಆಯಿತು. ಅದರಿಂದ ನಾನು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾನೇ ಇದ್ದೀನಿ. ನಾನು ಪ್ರತಿ ತಿಂಗಳು ಒಂದಷ್ಟು ಫಂಡ್ಗಳಿಗೆ ನನ್ನ ಕೈಲಾದ ಉಳಿತಾಯದ ಹಣವನ್ನು ಹಾಕ್ತಾ ಹೋಗ್ತಿದ್ದೀನಿ. ಇದು ಮ್ಯೂಚುವಲ್ ಫಂಡ್ ಅಂದರೆ ಸ್ಟಾಕ್ ಮಾರ್ಕೆಟ್ಗೆ ಪ್ರವೇಶ ಮಾಡುವ ಮೊದಲನೇ ಹೆಜ್ಜೆ ನಾನು ಇಟ್ಟಿದ್ದು. ಮ್ಯೂಚುವಲ್ ಫಂಡ್ ಮೇಲೆ ಒಂದಿಷ್ಟು ಧೈರ್ಯ ಬಂತು, ಇದು ಹಿಂಗಾಗತ್ತೆ ಅಂತ. ಯಾಕೆ ಧೈರ್ಯ ಬಂತು ಅಂದರೆ ಮ್ಯೂಚುವಲ್ ಫಂಡಲ್ಲಿ ನಾವೇನು ನಿರ್ವಹಣೆ ಮಾಡೋದಿರಲ್ಲ ಅಭಿಷೇಕ್. ಫಂಡ್ ಮ್ಯಾನೇಜರ್ ಅಂತ ಇರ್ತಾರೆ, ನಾವು ದುಡ್ಡು ಹಾಕೋದು, ಒಳ್ಳೆ ಫಂಡನ್ನು ಹುಡುಕ್ಬಿಟ್ಟು ಅದರಲ್ಲಿ ದುಡ್ಡು ಹಾಕೋದಷ್ಟೇ. ಅವರು ಯಾವ ಶೇರಿಗೆ ದುಡ್ಡು ಹಾಕಬೇಕು, ಯಾವ ಶೇರಿಂದ ದುಡ್ಡು ತೆಗಿಬೇಕು, ಇದೆಲ್ಲವನ್ನು ಮ್ಯೂಚುವಲ್ ಫಂಡ್ನ ಫಂಡ್ ಮ್ಯಾನೇಜರ್ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಸ್ಮಾಲ್ ರೇಷಿಯೋ ಆಫ್ ನಾವು
ಚಾರ್ಜಸನ್ನು ಕೊಡಬೇಕಾಗುತ್ತೆ, ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸನ್ನು. ಅದು ಕಟ್ ಆಗ್ತಾ ಹೋಗುತ್ತೆ. ಅದು 1 ವರ್ಷನೂ. ಓಕೆ. ಆನಂತರ ಓಕೆ, ನಂಗೆ ಮ್ಯೂಚುವಲ್ ಫಂಡ್ ಮೇಲೆ ಫುಲ್ ಕಾನ್ಫಿಡೆನ್ಸ್ ಬಂತು. ನೆಕ್ಸ್ಟ್ ನಾನು ಸ್ಟಾಕ್ ಮಾರ್ಕೆಟ್ಗೆ ಹೆಂಗೆ ಪ್ರವೇಶ ಮಾಡೋದು ನಾನು ಯೋಚನೆ ಮಾಡಿದೆ. ನಾನೊಂದು 2,000 ರೂಪಾಯಿ ಬಂದರೆ ಬರಲಿ, ಹೋದರೆ ಹೋಗಲಿ ಅಂದ್ಕೊಂಡು ನಾನೇನು ಮಾಡಿದೆ, ಯಾಕೆಂದರೆ ಜನ ಆ ರೀತಿ ಹೈಪನ್ನು ಕ್ರಿಯೇಟ್ ಮಾಡಿದ್ರಲ್ಲ. ನೀವು ಎಷ್ಟೇ ಓದ್ಬೋದು, ವೆನ್ ಯು ಡೋಂಟ್ ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಯು ಆಲ್ವೇಸ್ ಹ್ಯಾವ್ ಡೌಟ್ಸ್. ಜನ ಹೇಳೋದು ಹೆಂಗೆ ಅಂದರೆ ಸ್ಟಾಕ್ ಮಾರ್ಕೆಟ್ ಕೈ ಸುಟ್ಕೋತೀಯ, ದುಡ್ಡು ಜಾಸ್ತಿ ಆಗಿದೆಯಾ, ಹೆದರ್ಸ್ಬಿಡ್ತಾರೆ. ನಾನು ಅದಕ್ಕೆ, ಯಾಕೆಂದರೆ ನಾವೇನು MBA ಮಾಡ್ಕೊಂಡು ಬಂದಾರಲ್ಲ, ನಾವು ಜರ್ನಲಿಸಮನ್ನು ಓದ್ಕೊಂಡು ನಂತರ ಪರ್ಸನಲ್ ಫಿನಾನ್ಸ್ ಕಂಪ್ನಿನಲ್ಲಿ ಕೆಲಸ ಮಾಡಿ ನಂತರ ಕಲ್ತಂಥವ್ರು. ಹಾಗಾಗಿ ನಮಗೂ ಆ ಭಯ ಇದ್ದೇ ಇತ್ತು. ಸ್ಟಾರ್ಟಿಂಗ್ ಒಂದು 2,000 ರೂಪಾಯಿಗೆ ನಾನೊಂದಿಷ್ಟು ಬೇರೆ ಬೇರೆ ಕಂಪ್ನಿಗಳ ಶೇರನ್ನು ತಗೊಂಡ ನಂತರ ಒಂದು 8-10 ಶೇರ್ ತೊಗೊಂಡಿದ್ದೆ. 8ರಲ್ಲಿ ಒಂದು ದಿವಸ ಒಂದು ಶೇರ್ ಜಾಸ್ತಿ ಹೋಗೋದು, ಇನ್ನೊಂದು ದಿವಸ ಇನ್ನೊಂದು ಶೇರ್ ಕಡಿಮೆ ಆಗೋದು, ಇನ್ನೊಂದಷ್ಟು ಶೇರ್ಗಳು ಲಾಭದಲ್ಲಿರ್ತಿದ್ವು, ಇನ್ನೊಂದಷ್ಟು ಶೇರ್ಗಳು ನಷ್ಟದಲ್ಲಿರ್ತಿದ್ವು. ಸೊ ನಾನು ನೋಡಿದೆ, ಆ್ಯಾವ್ರೇಜ್ ಅಂತ ಹೋದಾಗ ಒಂದು ಲೆವೆಲ್ ಗ್ರೀನ್ ಪಾಸಿಟಿವ್ 3%, 5%, 8%, 10% ಈ ಥರ ನನ್ನ ಹೂಡಿಕೆ ಮೇಲೆ ಲಾಭವನ್ನು ನಾನು ನೋಡೋಕ್ಕೆ ಶುರು ಮಾಡಿದೆ. ಆಮೇಲೆ 10% ಲಾಭ ಇದ್ದಾಗ ದಿಢೀರಂತ ಏನೋ ಬೆಳವಣಿಗೆ ಆಗೋದು, ಯುಕ್ರೇನ್ ಯುದ್ಧ ಅಥವಾ ಇಸ್ರೇಲ್ ಹಮಾಸು ಈ ರೀತಿಯ ಆದಾಗ ಸಡನ್ ಆಗಿ ಆ ಲಾಭ ನಷ್ಟಕ್ಕೆ ಹೋಗ್ಬಿಡೋದು. ಕರೋನಾ ಬೆಸ್ಟ್ ಎಕ್ಸಾಂಪಲ್. ಕರೋನಾ. ಸೊ ಅವಾಗ ಹಿಂಗಾಗತ್ತೆ, ಏನೋ ಮಾರ್ಕೆಟಲ್ಲಿ ಏನೋ ಬೆಳವಣಿಗೆ ಆದಾಗ ಅದು ಕುಸಿತ ಕಾಣುತ್ತೆ. ತುಂಬ ಜನ ಎಡ್ಬೋದು ಈ ಹಂತದಲ್ಲಿ. ಅಭಿಷೇಕ್ ತಗೊಂಡ್ಬಿಡ್ತಾರೆ, ದುಡ್ಡು ವಾಪಸ್ ತಗೊಂಡ್ಬಿಡ್ತಾರೆ. ಮಾರ್ಕೆಟ್ ಹೆಂಗೆ ಬೀಳುತ್ತೋ ಹಂಗೆ ಏಳಕ್ಕೂ ಅವಕಾಶ ಇರುತ್ತೆ. ಲಾಸ್, ಸಾಂದರ್ಭಿಕ ನಷ್ಟವನ್ನ ಅವರು ರಿಯಲ್ ನಷ್ಟ ಅಂತ ಅನ್ಕೊಂಡು ಮಾರ್ಬಿಡ್ತಾರೆ. ನೋಡಿ, ಎಷ್ಟೋ ಸತಿ ಏನಾಗಿರುತ್ತೆ, ಇವತ್ತು ಮಾರ್ಕೆಟ್ ಬಿದ್ದಿರುತ್ತೆ, ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ 5,000 10,000 ನಷ್ಟಕ್ಕೆ ಹೋಗಿರುತ್ತೆ, ನೆಕ್ಸ್ಟ್ ಡೇ ಮಾರ್ಕೆಟು 15,000 ರೂಪಾಯಿ ಲಾಭ ಕೊಡುತ್ತೆ. ಜನ ಇದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಇವತ್ತು ನಷ್ಟ ಆಗ್ಬಿಟ್ಟಿದೆ, ಇನ್ನು ಬಿಟ್ಟುಬಿಟ್ರೆ ಇದು ನನ್ನ ದುಡ್ಡೇ ಉಳಿಯಲ್ಲ ಅನ್ನೋ ಭಾವನೆಗೆ ಬರುತ್ತೆ. ಒಂದು ಇಂಟ್ರೆಸ್ಟಿಂಗ್ ಅನಾಲಜಿ ಇದೆ ಸರ್. ಈಗ ಚಿನ್ನದ ರೇಟು ಆಚೆ ಈಚೆ ಆಗುತ್ತೆ, ಚಿನ್ನದ ರೇಟ್ ಕಮ್ಮಿ ಆದಾಗ ಯಾರು ಚಿನ್ನ ಮಾರಲ್ಲ, ಚಿನ್ನಕ್ಕೆ ಬೆಲೆ ಇದೆ ಅಂತ ಇಟ್ಕೋತಾರೆ. ಸ್ಟಾಕ್ ಕೂಡ ಹಾಗೇನೆ. ಎಕ್ಸಾಕ್ಟ್ಲಿ, ಭಾಳ ಒಳ್ಳೆ ಎಕ್ಸಾಂಪಲ್ ಹೇಳಿದ್ರಿ ಅಭಿಷೇಕ್. ಮತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ನೊಂದಿಷ್ಟು ಕ್ಲಾರಿಟಿ ಕೊಟ್ಟು ಪ್ಲೀಸ್ ಸರ್. ಯಾಕೆ ಅಂತ ಹೇಳಿದ್ರೆ, ನೋಡಿ, ನಿಮಗೆ ನಿಮ್ಮ ಮನೆಯಲ್ಲಿ ನೋಡ್ಕೊಂಡು ಬಂದರೆ ಪ್ರತಿ ಒಂದೊಂದು ಕಂಪ್ನಿ ಹೆಸರಲ್ಲೂ ಒಂದೊಂದು ಸ್ಟಾಕ್ ಇವೆ. ಆಮೇಲೆ ನೆನ್ಪಿಟ್ಕೋಬೇಕು, ನಾನು ಏನು ಹೇಳ್ತೀನಿ, ದಿಸ್ ಇಸ್ ನಾಟ್ ಅ ಸ್ಟಾಕ್ ರೆಕಮೆಂಡೇಶನ್, ಎಜುಕೇಶನ್. ಈಗ ನೋಡಿ, TTK ಪ್ರೆಸ್ಟೀಜು ಕುಕ್ಕರ್, ಅದು ಲಿಸ್ಟೆಡ್ ಕಂಪ್ನಿ. ಬಾಟಾ ಚಪ್ಪಲಿ ಲಿಸ್ಟೆಡ್ ಕಂಪ್ನಿ, ಆಯ್ತಾ. ಹೀರೋ ಹೋಂಡಾ ಬೈಕು ಲಿಸ್ಟೆಡ್ ಕಂಪ್ನಿ, ಮಾರುತಿ ಸುಜುಕಿ ಕಾರು ಲಿಸ್ಟೆಡ್ ಕಂಪ್ನಿ, ಆಶೀರ್ವಾದ್ ಆಟ ITC ಕಂಪ್ನಿ ಅಗೇನ್ ಲಿಸ್ಟೆಡ್ ಕಂಪ್ನಿ, ಬಿಸ್ಕೆಟು ಚಾಕ್ಲೇಟ್ ಬ್ರಿಟಾನಿಯಾ ಬಿಸ್ಕೆಟು ಲಿಸ್ಟೆಡ್ ಕಂಪ್ನಿ, ಆಯ್ತಾ. ಹಿಂಗೆ ಹುಡ್ಕೊಂಡು ಹೋದ್ರೆ ಎಲ್ಲವೂ ನಿಮ್ಮ ಮನೆಯಲ್ಲಿ ನೀವು ಅತಿ ಹೆಚ್ಚು ಬಳಕೆ ಮಾಡುವ ಎಲ್ಲ ಪದಾರ್ಥಗಳು ಕೂಡ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿವೆ. ಸೊ ಇದನ್ನ ಒಬ್ರಲ್ಲ ಒಬ್ರು ಬೈ ಮಾಡಲೇಬೇಕಾ? ಈಗ ಜನರು ಆ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರೋ ಕಂಪ್ನಿಗಳಲ್ಲಿ, ಈಗ ಒಬ್ರು ಹೋಗಿ ಸೋಪ್ ತಗೋತಾರೆ, ಇನ್ನೊಬ್ರು ಹೋಗಿ ಬೈಕ್ ತಗೋತಾರೆ, ಇನ್ನೊಬ್ರು ಹೋಗ್ಬಿಟ್ಟು ಶೂ ತಗೋತಾರೆ. ಹೀಗೆ ನಮ್ಮ ದೇಶದ ಜನಸಂಖ್ಯೆಯ ಎಲ್ಲ ಜನರಿಗೂ ಒಂದಲ್ಲ ಒಂದು ಅಗತ್ಯತೆ ಬೇರೆ ಬೇರೆ ಸಂದರ್ಭದಲ್ಲಿ ಬೀಳುತ್ತೆ. ಅವರು ಹೀಗೆ ಖರೀದಿ ಮಾಡಿದಾಗ ಏನಾಗುತ್ತೆ, ಆ ಕಂಪನಿಗಳ ಮೌಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಹೆಂಗೆ ಜಾಸ್ತಿ ಆಗಿಬಿಡುತ್ತೆ, ಅಷ್ಟೇ ಇರುತ್ತಲ್ಲ ಅಂತ ಹೇಳ್ಕೊಬೋದು. ಈಗ ನೋಡಿ, 1 ವರ್ಷದ ಹಿಂದೆ ಇದ್ದ ಯಾವುದೋ ಬಿಸ್ಕೆಟ್ನ ಬೆಲೆ 10 ರೂಪಾಯಿ ಇದ್ದರೆ ಆ ಬಿಸ್ಕೆಟ್ನ ಬೆಲೆ ಇವತ್ತು 15 ರೂಪಾಯಿ ಆಗ್ಬಿಟ್ಟಿರುತ್ತೆ. ಒಂದು ವೇಳೆ 15 ರೂಪಾಯಿ ಆಗಿಲ್ಲ ಅಂದರೆ, 10 ರೂಪಾಯಿ ಇದೆ ಅಂದರೆ 10 ಬಿಸ್ಕೆಟ್ ಕೊಡ್ತಿದ್ದ ಜಾಗದಲ್ಲಿ 6 ಬಿಸ್ಕೆಟ್ ಕೊಡ್ತಿರ್ತಾರೆ, ಚಿಕ್ಕ ಸೈಜ್ ಮಾಡಿರ್ತಾರೆ. ಸೊ ಕಂಪನಿ ವಿಲ್ ಕಂಟಿನ್ಯೂಸ್ಲಿ ಅರ್ನ್. ಆ ಕಂಪನಿ ಹೇಗೆ ಬೆಳೆಯುತ್ತೋ, ನಾನು ಹೇಳಿದ್ನಲ್ಲ ಮನೆಯಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ ಕೊಟ್ಟನಲ್ಲ, ಈ ಕಂಪನಿಗಳಲ್ಲಿ ನೀವು ಹೋಗಿ ಖರೀದಿ ಮಾಡೋದ್ರಿಂದ ಆ ಕಂಪನಿಗಳಿಗೆ ಆದಾಯ ಬರುತ್ತೆ. ಆ ಆದಾಯ ಬಂದ ತಕ್ಷಣ ಕಂಪನಿಗಳು ಗ್ರೋತನ್ನು ಅಚೀವ್ ಮಾಡ್ತವೆ. ಗ್ರೋತನ್ನು ಅಚೀವ್ ಮಾಡಿದರಲ್ಲಿ ನೀವು ಆ ಶೇರನ್ನು ಖರೀದಿ ಮಾಡಿದರೆ ನಿಮಗೂ ಆ ಕಂಪನಿಯ ಬೆಳವಣಿಗೆಯ ಜೊತೆ ಲಾಭ ಸಿಗುತ್ತೆ. ಸೊ ವೆನ್ ಯು ಇನ್ವೆಸ್ಟ್ ಇನ್ ಅ ಕಂಪನಿ, ಈಗ ಸ್ಟಾಕ್ ಮಾರ್ಕೆಟ್ ಹೇಗೆ ಅಂತ ಹೇಳಿದ್ರೆ, ನಾನು ಯಾವುದೋ ಒಂದು ಕಂಪ್ನಿ ಮೇಲೆ ದುಡ್ಡು ಹಾಕಿದ್ದೀನಿ ಅಭಿಷೇಕ್, ಅದರ ಲಾಭ ನಷ್ಟ ಎರಡನ್ನೂ ನಾನು ಹೊರ್ತೀನಿ ಅನ್ನೋ ಭರವಸೆ ಮೇಲೆ ನಾನು ಅದನ್ನು ಹಾಕಿರ್ತೀನಿ. ಅದು ಲಾಭ ಆದರೂ ನಾನೇ ಹೊಣೆ, ನಷ್ಟ ಆದರೂ ನಾನೇ ಹೊಣೆ.
ಎಸ್ ಸರ್. ಈಗ ಯಾವುದೋ XYZ ಅನ್ನೋ ಒಂದು ಸ್ಟಾಕಲ್ಲಿ ನಾನು ದುಡ್ಡು ಹಾಕ್ತೀನಿ ಅಂತ ಇಟ್ಕೊಳ್ಳಿ. ನಾನು 1,000 ರೂಪಾಯಿ ಹಾಕಿ ನೆಕ್ಸ್ಟ್ 6 ತಿಂಗಳ ನಂತರ ಅದರ ಬೆಲೆ 1,800 ರೂಪಾಯಿ ಆದರೆ ಅದಕ್ಕೂ ನಾನೇ ಹೊಣೆ. ನಾನು ಹಾಕಿದ್ದು 1,000 ರೂಪಾಯಿ 800 ರೂಪಾಯಿ ಆದರೆ ಅದಕ್ಕೂ ನಾನೇ ಹೊಣೆ. ಓಕೆ. ಸೊ ಹಾಗಾಗಿ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಬೇಕಾದ್ರೆ ಕಂಪ್ನಿಗಳನ್ನು ಒಂದಿಷ್ಟು ತಿಳ್ಕೊಂಡು ಸ್ಟಡಿ ಮಾಡ್ಕೊಂಡು ಹೋಗಬೇಕು. ಮತ್ತು ಮಾರ್ಕೆಟ್ ತುಂಬ ಪೀಕಲ್ಲಿದ್ದಾಗ ಸ್ಟಾಕ್ ಮಾರ್ಕೆಟ್ಗೆ ಬಲ್ಕ್ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಓಕೆ. ಸೊ ಇದನ್ನು ಜನ ತಿಳ್ಕೋಬೇಕು. ನಿಧಾನದ ಹೆಜ್ಜೆ, ಆಯಿತಾ, ಸಂಪತ್ತು ಗಳಿಕೆಯತ್ತ ನಿಧಾನದ ಹೆಜ್ಜೆ ಬಹಳ ಮುಖ್ಯ. ಮತ್ತು ಯಾವಾಗಲೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ವಾರನ್ ಬಫೆಟ್ ಹೂಡಿಕೆ ತಜ್ಞ ಹೇಳ್ತಿರ್ತಾರೆ, ಓಕೆ, ನಿಮ್ಗೆ ಯಾವುದ್ರ ವಿಷಯ ನಿಮಗೆ ಗೊತ್ತಿಲ್ವೋ, ನಿಮ್ಗೆ ಯಾವ ಕಂಪ್ನಿ ಬಗ್ಗೆ ನಿಮಗೆ ತಿಳುವಳಿಕೆ ಇಲ್ವೋ ಅದ್ರ ಮೇಲೆ ನೀವು ಹೂಡಿಕೆ ಮಾಡಬೇಡಿ. ಓಕೆ. ಡೋಂಟ್ ಇನ್ವೆಸ್ಟ್ ವಿದೌಟ್ ನೋಯಿಂಗ್ ದಿ ಕಂಪನಿ ಯು ಆರ್ ಇನ್ವೆಸ್ಟಿಂಗ್. ಸೊ ಹಾಗಾಗಿ ಇದು ಮತ್ತು ಇದೆಲ್ಲದಕ್ಕಿಂತ ಮಿಗಿಲಾಗಿ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಷೇರುಪೇಟೆ ನಿಯಂತ್ರಣ ಮಂಡಳಿ ಸ್ಟಾಕ್ ಮಾರ್ಕೆಟನ್ನು ನಿಯಂತ್ರಣ ಮಾಡುತ್ತೆ. ಎಸ್ ಸರ್. ಸೊ ಹಾಗಾಗಿ ಇಷ್ಟೆಲ್ಲ ವ್ಯವಸ್ಥೆ ಇರುವಾಗ ಇದನ್ನು ಗ್ಯಾಂಬ್ಲಿಂಗ್ ಅಂದ್ಕೊಂಡ್ಬಿಡೋದು, ಇದರಿಂದ ಏನೋ ಆಗ್ಬಿಡುತ್ತೆ ಅಂದ್ಕೊಳ್ಳೋದು ಅಂದ್ಕೊಂಡ್ರೆ ಫೈನ್, ಯು ವಿಲ್ ಬಿ ಅಂಡರ್ ಲಾಸ್. ಓಕೆ. ನೀವು ಅದೇ FD ಅದೇ RD ಅಲ್ಲಿ ನಿಮ್ಮ ಜೀವನವನ್ನು ತಳ್ಳಿದ್ರೆ ನಿಮ್ಮ ಜೀವನದ ಗತಿ ಮುಂದೆ ಹೋಗಲ್ಲ. ಎಸ್ ಸರ್. ಮುಂದೆ ಹೋಗಬೇಕು ಅಂದರೆ ಕಲಿಬೇಕು, ಕಲಿಕೆ ಇಲ್ಲದೆ ಗಳಿಕೆ ಸಾಧ್ಯ ಇಲ್ಲ. ಒಂದು ಲೈನಲ್ಲಿ ಸಮರೈಸ್ ಮಾಡೋದಾದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತೀರಾ ತಿಳ್ಕೊಂಡವರು ಹೇಳೋದು, ಯಾರಿಗೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋದು ಯಾರು ಅಂದರೆ ಯಾರು ಇಂಪೇಷಂಟ್ ಇರ್ತಾರೆ, ತಾಳ್ಮೆ ಇಲ್ಲದವರಿಂದ ಹಣ ತಾಳ್ಮೆ ಇರುವವರಿಗೆ ವರ್ಗಾವಣೆ ಆಗೋದು ಸ್ಟಾಕ್ ಮಾರ್ಕೆಟ್ ಅಂತೆಲ್ಲ ಮಾತಾಡ್ತಾರೆ. ಮುಂದುವರಿಯೋಣ, ಬಹಳ ಒಳ್ಳೆ ಎಕ್ಸಾಂಪಲ್ ಅದು. ಮುಂದುವರಿಯೋಣ. ಈಗ ರಿಯಲ್ ಎಸ್ಟೇಟ್ ಬೂಮ್ ಅನ್ನೋದು ಸಿಲಿಕಾನ್ ಸಿಟಿ ಅಥವಾ ಯಾವುದೇ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಅಥವಾ ಈಗ ಕೃಷಿ ಜಮೀನುಗಳು ಕನ್ವರ್ಟ್ ಆಗ್ತಿರೋದು, ಸೈಟ್ ಆಗ್ತಿರೋದು, ಲೇಔಟ್ ಆಗ್ತಿರೋದನ್ನು ನೋಡಿದರೆ ಬಹಳ ಇಂಪಾರ್ಟೆಂಟ್ ಅಸೆಟ್ ಅಂತ ಅರ್ಥ ಆಗಿದೆ ಜನಗಳಿಗೆ. ಆದರೆ ಸ್ಟಾಕ್ ಮಾರ್ಕೆಟಾ ರಿಯಲ್ ಎಸ್ಟೇಟಾ ಅನ್ನೋ ವಿಷಯ ಬಂದಾಗ ಅವರು ಒಂದು ರೀತಿ ಕವಲುದಾರಿಯಲ್ಲಿ ನಿಂತ್ಕೊಂಡು ಬಿಡ್ತಾರೆ. ಏನು ಮಾಡಬೇಕಪ್ಪ ಅಂತ ಅನ್ಸುತ್ತೆ. ಆ್ಯಡೆಡ್ ರಿಸ್ಕ್ ಎರಡರಲ್ಲೂ ಇದೆ, ತಾಳ್ಮೆನೂ ಎರಡರಲ್ಲೂ ಬೇಕಾಗುತ್ತೆ. ಸೊ ಎರಡು ಇನ್ವೆಸ್ಟ್ಮೆಂಟ್ ಅವೆನ್ಯೂಗಳನ್ನು ನೋಡಿದಾಗ ಸರ್ ನೀವು ಯಾವುದನ್ನು ಸಜೆಸ್ಟ್ ಮಾಡೋದಕ್ಕೆ ಬಯಸ್ತೀರಿ, ಅಥವಾ ಏನು ಕಂಡೀಷನ್ಸು ಸ್ಟಾಕ್ ಮಾರ್ಕೆಟ್, ರಿಯಲ್ ಎಸ್ಟೇಟ್? ನೋಡಿ ಅಭಿಷೇಕ್, ರಿಯಲ್ ಎಸ್ಟೇಟ್ ಅಂತ ಬಂದ ತಕ್ಷಣ ಬೆಂಗಳೂರಲ್ಲಿ ನಾನು ಇವತ್ತೊಂದು ಸೈಟ್ ತೊಗೋಬೇಕು ಅಂದರೆ ಐ ನೀಡ್ 1 CR. ಎಸ್. ಬೆಂಗಳೂರಿನ ಒಂದು ಡೀಸೆಂಟ್ ಕೋರ್ ಏರಿಯಾ, ತುಂಬ ಪ್ರೈಮ್ ಕೋರ್ ಏರಿಯಾ ಅಂತ ಹೇಳ್ತಿಲ್ಲ, ಕೆಂಗೇರಿಲೋ ಇನ್ನೆಲ್ಲೋ ತಗೋಬೇಕು ಅಂತಂದ್ರೂ ನನಗೆ ಇವತ್ತು 1 ಕೋಟಿ ರೂಪಾಯಿ, ಮೆಟ್ರೋ ಹಾದು ಹೋಗಿದ್ರೆ ಡಬಲ್ ಟ್ರಿಪಲ್ 1 ಕೋಟಿ ರೂಪಾಯಿ ಬೇಕು. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋಕ್ಕೆ 500 ರೂಪಾಯಿ ಸಾಕು. ಅಂದರೆ ನಾನು ಹೇಳ್ತೀರ ಸ್ಮಾಲ್ ಅಮೌಂಟ್, 500, 1000, 5000, 10,000, 50,000, 1 ಲಕ್ಷ, ಇದನ್ನು ನೀವು ಸ್ಟಾಕ್ ಮಾರ್ಕೆಟು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡೋದು. ಬಿಗ್ಗೆಸ್ಟ್ ಡಿಫ್ರೆನ್ಸ್ ಇಸ್ ರಿಯಲ್ ಎಸ್ಟೇಟ್. ನೋ ಡೌಟ್ ಸ್ಟಾಕ್ ಮಾರ್ಕೆಟ್ಗಿಂತ ಅದ್ಭುತವಾದ ರಿಟರ್ನ್ಸನ್ನು ಕೊಡೋ ತಾಕತ್ತು ರಿಯಲ್ ಎಸ್ಟೇಟ್ಗೆ ಇದೆ. ಆದರೆ ರಿಯಲ್ ಎಸ್ಟೇಟ್ ಡಿಮ್ಯಾಂಡ್ಸ್ ಬಲ್ಕ್ ಮನಿ, ಹ್ಯೂಜ್ ಅಮೌಂಟ್. ಆ ಹಣ ನಿಮ್ಮ ಹತ್ರ ಇದೆಯಾ ಅನ್ನೋದು ಒಂದು ಭಾಗ. ಅಷ್ಟು ಹಣ ಇಲ್ಲ ಅಂದರೆ ಅಷ್ಟೇ ರಿಟರ್ನ್ಸ್ ಕೊಡೋ, ಕಡಿಮೆ ಮೊತ್ತ ಇದ್ರೂ ನಿಮಗೆ ಒಳ್ಳೆ ಲಾಭಾಂಶ ಕೊಡೋ ಆಯ್ಕೆ ಯಾವುದು ಅಂದರೆ ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ ಮಾರ್ಕೆಟ್. ಮತ್ತು ಮ್ಯೂಚುವಲ್ ಫಂಡು ಸ್ಟಾಕ್ ಮಾರ್ಕೆಟ್ಗೂ ಮತ್ತು ಈ ರಿಯಲ್ ಎಸ್ಟೇಟ್ಗೂ ಇರೋ ಇನ್ನೊಂದು ದೊಡ್ಡ ಡಿಫ್ರೆನ್ಸ್ ಏನು ಅಂದರೆ ನಗದೀಕರಣ, ಲಿಕ್ವಿಡಿಟಿ. ಈಗ ಸೇ ಫಾರ್ ಎಕ್ಸಾಂಪಲ್ ಅಭಿಷೇಕ್, ನಾನು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಿದ್ದೀನಿ ಅಥವಾ ಮ್ಯೂಚುವಲ್ ಫಂಡಲ್ಲಿ ದುಡ್ಡು ಹಾಕಿದ್ದೀನಿ, ನನಗೆ ನಾಳೆ ದುಡ್ಡು ಬೇಕು, ಇವತ್ತು ನಾನು ಮಾರಿಬಿಟ್ಟು ನಾಳೆ ಅಥವಾ ನಾಳಿದ್ದು ನನ್ನ ಅಕೌಂಟಿಗೆ ದುಡ್ಡು ಬರುತ್ತೆ. ಒಂದು ಸೈಟನ್ನು ತಗೊಂಡಿದ್ದೀನಿ, ನಾನು ಮಾರಬೇಕು ಅಂದರೆ ಅದು 1 ವಾರದಲ್ಲೂ ಆಗ್ಬೋದು, 6 ತಿಂಗಳು ಆಗ್ಬೋದು, 1 ವರ್ಷನೂ ತಗೋಬೋದು. ಸೊ ದಟ್ ಈಸ್ ದಿ ರಿಸ್ಕ್ ಆಫ್ ಲಿಕ್ವಿಡಿಟಿ. ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಅಂದರೆ ಸುಲಭವಾಗಿ ಮಾರಾಟ ಮಾಡೋದಕ್ಕೆ ಆಗದೇ ಇರೋ ಅಂಥದ್ದು ಯಾವುದು ಅಂತ ಹೇಳಿದ್ರೆ ಸೈಟು ಅಥವಾ ರಿಯಲ್ ಎಸ್ಟೇಟ್. ಕೆಲವು ಕಡೆ ಆಗ್ಲೂ ಬಿಡ್ಬೋದು. ಇಟ್ ಇಸ್ ಒಂಥರ ಮಿಕ್ಸ್ಡ್ ಒಪಿನಿಯನ್ ಅನ್ನು ನಾವಲ್ಲಿ ಹೇಳಬೇಕಾಗುತ್ತೆ. ಬಟ್ ಮೋಸ ಆಗೋಕ್ಕೂ ತುಂಬ ಚಾನ್ಸಸ್ ಇದಾವೆ ಸರ್. ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ಏನು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ನೋಡಿ BDA ಕೊಟ್ಟ ಸೈಟ್ಗಳೇ ಡಿಸ್ಪ್ಯೂಟಲ್ಲಿವೆ. ಹೌದು, ಆಯಿತಾ. ಈಗ ಇತ್ತೀಚೆಗೆ ಒಂದು ಉದಾಹರಣೆ ಕೊಟ್ಟರೆ, ಹಿಂದಿನ ಸರ್ಕಾರದಲ್ಲಿ ಗೃಹ ಮಂತ್ರಿಗಳಾಗಿದ್ರಲ್ಲ ಆರಗ ಜ್ಞಾನೇಂದ್ರ ಅವರು, ಅವ್ರಿಗೆ ಕೊಟ್ಟಿದ್ದ ಸೈಟೇ ಲಿಟಿಗೆಂಟ್ ಆಗಿ ಅದು ಹೈಕೋರ್ಟ್ ತನಕ ಎಲ್ಲ ಹೋಗಿ ವಿಚಾರಣೆ ಆಗಿತ್ತು. ಅಂದರೆ ಒಬ್ಬರು ಸಚಿವರಿಗೇನೆ ಯಾವುದೋ ತಪ್ಪಾಗಿ ಸೈಟ್ ಸಿಗಬಹುದು. ಅಂದರೆ ಜನಸಾಮಾನ್ಯರು ತೆಗೆದುಕೊಳ್ಳುವಾಗ ಬಹಳ ರಿಸ್ಕ್ ಇರುತ್ತೆ. ಪ್ರಾಪರ್ ಇವ್ಯಾಲ್ಯೂಯೇಷನ್ ಆಗಬೇಕು. ಸೈಟ್ ಸರಿ ಇದೆಯಾ, ಪೇಪರ್ ಸರಿ ಇದೆಯಾ, ಅವರ ಎನ್ಕಂಬ್ರೆನ್ಸ್ ಸರಿ ಇದೆಯಾ, ಇವೆಲ್ಲವನ್ನು ನೋಡಿ ತಗೊಳ್ಬೇಕಾಗತ್ತೆ. ಆದರೆ ಸ್ಟಾಕ್ ಮಾರ್ಕೆಟು ಸೆಬಿ ಗೈಡೆಡ್ ಆಗಿರೋದ್ರಿಂದ ಅಲ್ಲಿ
ನಿಮಗೆ ಏನಂತ ಹೇಳಿದ್ರೆ ಆ ರೀತಿಯ ರಿಸ್ಕ್ ಇರೋಲ್ಲ, ರಿಸ್ಕ್ ಆಫ್ ಸೇಫ್ಟಿ ಇರಲ್ಲ, ಆದರೆ ರಿಸ್ಕ್ ಆಫ್ ಲರ್ನಿಂಗ್ ತುಂಬ ಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ಅಪ್ಡೇಟ್ ಆಗಬೇಕು, ಓದಬೇಕು, ತಿಳ್ಕೋಬೇಕು. ಆದರೆ ಮ್ಯೂಚುವಲ್ ಫಂಡ್ಗೆ ಅದು ಬೇಕಾಗಿಲ್ಲ ಅಭಿಷೇಕ್. ಯು ಸೆಲೆಕ್ಟ್ ಅ ರೈಟ್ ಫಂಡ್, ಇನ್ವೆಸ್ಟ್ ಇನ್ ಇಟ್, ರೆಸ್ಟ್ ಆಲ್ ವಿಲ್ ಬಿ ಟೇಕನ್ ಕೇರ್ ಬೈ ಫಂಡ್ ಮ್ಯಾನೇಜರ್. ಅಂದರೆ ಸಿಂಪಲ್ಲು, ನಿಮಗೆ ಕಾರ್ ಓಡ್ಸಕ್ಕೆ ಬರಲ್ವಾ, ಒಬ್ಬ ಒಳ್ಳೆ ಕಾರ್ ಓಡಿಸೋನಿಗೆ ಕೊಟ್ಬಿಟ್ಟು ನೆಮ್ಮದಿಯಾಗಿ ಕೂತ್ಕೊಂಡು ಹೋಗಿ ಕೂಲಿ ಕೊಡಿ ಅವ್ರಿಗೆ ಅಷ್ಟೇ. ಅಂದರೆ ಇಲ್ಲೂ ಅಷ್ಟೇ, ಫಂಡ್ ಮ್ಯಾನೇಜರ್ಗೆ ನೀವು ಮಿನಿಮಮ್ ಚಾರ್ಜಸ್ ಕೊಡ್ತೀರಿ. ಅದ್ರ ಬದಲು ನಂಗೆ ಗೊತ್ತಿಲ್ಲ ಆದರೂ ನಾನೇ ಕಾರ್ ಓಡಿಸ್ತೀನಿ ಅಂದರೆ ಹೋಗ್ಬಿಟ್ಟು ಗುದ್ದುಬಿಟ್ಟು ಕಾರ್ನೂ ಹಾಳು ಮಾಡ್ಕೋತೀರಿ, ಜೀವಕ್ಕೂ ಅಪಾಯ ತಂದ್ಕೋತೀರಿ, ಇನ್ಯಾರಿಗೋ ಜೀವಕ್ಕೆ ಅಪಾಯನೂ ತರ್ತೀರಿ. ಎಕ್ಸಾಕ್ಟ್ಲಿ ಸ್ಟಾಕ್ ಮಾರ್ಕೆಟ್ ಹಾಗೆ. ಇಫ್ ಯು ನೋ, ಇನ್ವೆಸ್ಟ್. ಇಫ್ ಯು ಡೋಂಟ್ ನೋ, ಲರ್ನ್ ಆ್ಯಂಡ್ ಇನ್ವೆಸ್ಟ್. ಓಕೆ, ವೆರಿ ನೈಸ್. ರಿಯಲ್ ಎಸ್ಟೇಟಲ್ಲಿ ನಿಮಗೆ ತುಂಬ ಲರ್ನಿಂಗ್ ಬೇಕಾಗಲ್ಲ. ಪೇಪರ್ಸ್ ವೆರಿಫಿಕೇಶನ್ ತುಂಬ 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 ಕ್ರೂಷಿಯಲ್ಲು. ಡೂ ಇಟ್ ಪ್ರಾಪರ್ಲಿ. ಮತ್ತು ಈ ಡಾಕ್ಯುಮೆಂಟ್ಸ್ ಫೊರೆನ್ಸಿಕ್ ಎಕ್ಸಾಮಿನಿಂಗ್ ಅಂತೆಲ್ಲ ಬಂದಿದೆ ಈಗ. ಆ ಪೇಪರ್ ಸರಿ ಇದೆಯಾ ಇಲ್ವಾ. ಎಷ್ಟೋ ಸತಿ ಏನಾಗ್ಬಿಡುತ್ತೆ, ನಮಗೆ ಗೊತ್ತೇ ಇರಲ್ಲ, ನಮ್ಮ ಜಮೀನು ಹೆಸರಲ್ಲಿ ಇನ್ಯಾರೋ ಸಾಲ ತೊಗೊಂಡಿರ್ತಾರೆ. ಸೊ ಆ ರೀತಿಲಿ ಮತ್ತೆ ಸರ್ಕಾರದ ನಿಯಮಗಳು ಹೇಗಿವೆ ಅಂದರೆ, ಅವ್ರು ರಿಜಿಸ್ಟರ್ ಮಾಡಿಕೊಡ್ತಾರೆ. ಲಿಟಿಗೇಷನ್ ಆದರೆ ದೇ ವಿಲ್ ನಾಟ್ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ. ಅಗೇನ್ ಇಟ್ ಈಸ್ ಬೈಂಡಿಂಗ್ ಆನ್ ಅಸ್. ಸೊ ವಿ ಹ್ಯಾವ್ ಟು ಬಿ ವೆರಿ 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 ಕೇರ್ಫುಲ್ while investing on real estate. Real estate investment happens only when you have bulk money. Stock market or mutual fund investment, you can start with 500 rupees. ಓಕೆ. ಮುಂದುವರೆದು ಸರ್, ಈಗ ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡ್ವಿ, ಡಿಫರೆನ್ಸ್ ತಿಳ್ಕೊಂಡ್ವಿ. 500 ರೂಪಾಯಿ ಇದ್ರೂ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಪಡ್ಕೊಳ್ಬೋದು ಅಂತ. ಸೊ ಎಂಟ್ರಿ ಪಡ್ಕೊಳ್ಳೋರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ. ಏನು ಯೋಚನೆ ಮಾಡಿಲ್ಲ, ನಾನು ಸ್ಟಾಕ್ ಮಾರ್ಕೆಟಿಗೆ ದುಡ್ಡು ಹಾಕ್ತೀನಿ ಅಂತ. ಎಷ್ಟೋ ಜನ ನಾನು ಎಜುಕೇಷನ್ಗೆ ಅಂತ ಇಟ್ಟಿರೋ ದುಡ್ಡನ್ನು ಸ್ಟಾಕ್ ಮಾರ್ಕೆಟ್ಗೆ ಬೆಳೆಸ್ಬಿಡ್ತೀನಿ ಅಂತೆಲ್ಲ ಹುಂಬತನ ಇರೋದೆಲ್ಲ ಇದೆ. ಸೊ ಈ ಎಂಟ್ರೆಂಟ್ಸಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಅಂತ. ನನಗೇನೂ ಗೊತ್ತಿಲ್ಲ, ಐ ನೋ ಝೀರೋ, ಬಟ್ ನಂಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಸಕ್ತಿ ಇದೆ, ದುಡ್ಡು ಮಾಡ್ಬೋದು ಅಂತ ಗೊತ್ತಿದೆ. ದುಡ್ಡು ಮಾಡ್ಬೋದು ಅನ್ನೋ ವ್ಯಾಪ್ತಿನೂ ಅವ್ರಿಗೆ ಗೊತ್ತಿರೋದಿಲ್ಲ. ಎಷ್ಟೋ ಬಾರಿ ಹೆಂಗಾಗುತ್ತೆ, ನಾನು ಸಿಕ್ಕಾಪಟ್ಟೆ ಮಲ್ಟಿಪ್ಲೈ ಆಗಿಬಿಡುತ್ತೆ, ಮನಿ ಡಬಲ್ ಆಗಿಬಿಡುತ್ತೆ, ಈ ಥರದ್ದೆಲ್ಲ ಹುಚ್ಚು ಕಲ್ಪನೆಗಳು ಇರ್ತವೆ. ಸೊ ಈಗಷ್ಟೇ ಕಾಲಿಡೋರಿಗೆ ಏನು ಹೇಳ್ತೀರಿ? ಮೊದಲನೇದಾಗಿ ಸ್ಟಾಕ್ ಮಾರ್ಕೆಟ್ಗೆ ಈಗಷ್ಟೇ ಕಾಲಿಡೋರು ಮೊದಲನೇದಾಗಿ ಮಾಡಬೇಕಾಗಿರೋ ಕೆಲಸ, ಸ್ಟಾಕ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡ್ಕೊಳ್ಳಿ. ಈಗ ನೋಡಿ ಅಭಿಷೇಕ್, ನೀವು ಬೈಕ್ ಓಡಿಸ್ಬೇಕು, ನೀವು ಬೈಕ್ ಕಲಿತೀರಿ. ನೀವು ಕಾರ್ ಓಡಿಸ್ಬೇಕು, ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ತೀರಿ. ಹೌದು. ಆ ನಂತರ ನಿಮಗೆ ಲೈಸೆನ್ಸ್ ಕೊಡ್ತಾರೆ. ಹಾಗೇನೆ ಸ್ಟಾಕ್ ಮಾರ್ಕೆಟಿಗೆ ಬರೋಕ್ಕೆ ಮುಂಚೆನೂ ನೀವು ಒಂದಿಷ್ಟು ಕಲ್ತ್ಕೊಂಡು ತಯಾರಿ ಮಾಡಿಕೊಂಡು ನೀವು ಒಳಗಡೆ ಪ್ರವೇಶ ಮಾಡಬೇಕು. ಇಲ್ಲ ಅಂದರೆ ವಿಲ್ ಎಂಡ್ ಅಪ್ ಮೇಕಿಂಗ್ ಲಾಟ್ ಆಫ್ ಮಿಸ್ಟೇಕ್ಸ್. ಮತ್ತು ಹೊಸದಾಗಿ ಬರೋರು ರಾತ್ರೋರಾತ್ರಿ ಶ್ರೀಮಂತರಾಗೋ ಹುಚ್ಚಾಟದಲ್ಲಿ ದಯವಿಟ್ಟು ಬರಬಾರ್ದು. ಸ್ಟಾಕ್ ಮಾರ್ಕೆಟ್ ಈಸ್ ಅ ಪ್ರಾಸೆಸ್ ಆಫ್ ಟೇಕಿಂಗ್ ಯು ಟುವರ್ಡ್ಸ್ ರಿಚ್ನೆಸ್. ಅದು ಸಂಪತ್ತನ್ನು ಗಳಿಸುವ ಒಂದು ಹಾದಿ. ಆ ಹಾದಿಯಲ್ಲಿ ನೀವು ಮುಳ್ಳು ಕಲ್ಲು ಎಲ್ಲ ಇರ್ತವೆ ಅನ್ನೋದನ್ನು ತಿಳ್ಕೋಬೇಕು. ಈ ಹಾದಿ ಸುಗಮವಾದ ಹಾದಿ, ಹೂವಿನ ಹಾಸಿಗೆ ಅಂದ್ಕೊಂಡು ಬಂದರೆ ನೀವು ಭಾಳ ಬೇಗ ಮುಳ್ಳು ಚುಚ್ಕೋತೀರಿ. ಮತ್ತು ಈ ಸ್ಟಾಕ್ ಮಾರ್ಕೆಟ್ಗೆ ಮೊದಲನೇ ಬಾರಿ ಪ್ರವೇಶ ಮಾಡೋರು ಈ ಟ್ರೇಡರ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ. ತುಂಬ ಜನ ಎಡುವುದೆಲ್ಲಿ ಗೊತ್ತಾ ಅಭಿಷೇಕ್? ದೇ ಡೋಂಟ್ ನೋ ದಿ ಡಿಫರೆನ್ಸ್ ಬಿಟ್ವೀನ್ ಇನ್ವೆಸ್ಟಿಂಗ್ ಆ್ಯಂಡ್ ಟ್ರೇಡಿಂಗ್. ಹೂಡಿಕೆ ಮತ್ತು ಇನ್ವೆಸ್ಟಿಂಗ್ ಇದೆರಡರ ನಡುವೆ ಭಾಳ ದೊಡ್ಡ ಡಿಫ್ರೆನ್ಸ್ ಇದೆ. ಇನ್ವೆಸ್ಟಿಂಗ್ ಅಂದರೆ ಏನು ಅಂತ ನೀವು ಕೇಳಿದ್ರೆ, ನಾನೊಂದು 4 ಒಳ್ಳೆ ಕಂಪ್ನಿ ನೋಡಿರ್ತೀನಿ. ಆ 4 ಒಳ್ಳೆ ಕಂಪ್ನಿ ಮೇಲೆ ನಾನು ದುಡ್ಡು ಹಾಕ್ತೀನಿ, ನಾನು ಅವನ್ನ ಗಮನಿಸ್ತೀನಿ. ಆ ಕಂಪ್ನಿಗಳು 6 ತಿಂಗಳಾದಮೇಲೋ, 1 ವರ್ಷ ಆದಮೇಲೋ, 2 ವರ್ಷ ಆದಮೇಲೋ ಒಳ್ಳೆ ಪ್ರಗತಿಯನ್ನು ತೋರಿಸ್ತವೆ. ನನ್ನ ಹೂಡಿಕೆ ಮೊತ್ತದ ಮೇಲೆ 10%, 12%, 15% ರಿಟರ್ನ್ ಸಿಕ್ಕಿರುತ್ತೆ. ಆ ಮೂಲಕ ನಾನು ಹಣವನ್ನು ಗಳಿಸ್ತೀನಿ. ಟ್ರೇಡಿಂಗ್ ಅಂದ್ರೇನು? ಇವತ್ತು ಈ ಶೇರು 30 ರೂಪಾಯಿ ಇದೆ, ಇವತ್ತು ಸಂಜೆ ಒಳಗೆ 40 ರೂಪಾಯಿ ಆಗಿಬಿಡ್ಬೋದು ಅನ್ನೋ ಗೆಸ್ ವರ್ಕಲ್ಲಿ ನಾನು ಹಾಕ್ತೀನಿ. ಅಫ್ಕೋರ್ಸ್ ಅದಕ್ಕೆ ಟೆಕ್ನಿಕಲ್ಸು ಅದು ಇದು ಎಲ್ಲ ಇದೆ, ಕ್ಯಾಂಡಲ್ ಸ್ಟಿಕ್ ಮೆಥಡ್ ಅಂತೆಲ್ಲ ಇದೆ. ಬಟ್ ಮೋರ್ ದೆನ್ 90% ಆಫ್ ದಿ ಟ್ರೇಡರ್ಸ್ ಲೂಸ್ ಮನಿ. ಆಯಿತಾ? ಎಷ್ಟೋ ಜನ ರಿಟೈರ್ಮೆಂಟ್ ಫಂಡನ್ನು ತಗೊಂಡೋಗ್ಬಿಟ್ಟು ಟ್ರೇಡರ್ಸ್ ಕೈಲಿ ಕೊಟ್ಟು, ಯಾವುದೋ ಥರ್ಡ್ ಪಾರ್ಟಿ ಟ್ರೇಡಿಂಗ್ ಅಕೌಂಟ್ ಕೈಲಿ ಕೊಟ್ಟು ಅವನೇ ಹೇಳ್ಬಿಡ್ತಾರೆ, ಸರ್ ಎಲ್ಲ ಕಳೆದೋಗ್ಬಿಡ್ತು ಸರ್ ಹಾಕಿದ್ದೆ ಅಂತಾನೆ. ಅಥವಾ ಇವರೇ ಅದರಲ್ಲಿ ಇನ್ವೆಸ್ಟ್ ಮಾಡಿ ಕೈ ಸುಟ್ಕೋತಾರೆ. ನೀವು ಯಾವುದೇ ವಿದ್ಯೆ ಆದರೂ ಅಷ್ಟೇ ಅಭಿಷೇಕ್, ನೀವು ಕ್ರಿಕೆಟ್ ಆಡಿ, ಫುಟ್ಬಾಲ್ ಆಡಿ, ನೀವು ವಿನ್ ಆಗಬೇಕು ಅಂದರೆ ಫಸ್ಟು ಗೇಮ್ನ ರೂಲ್ಸ್ ಗೊತ್ತಿರಬೇಕು. ರೂಲ್ಸ್ ಆಫ್ ದಿ ಗೇಮ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಆಟ ಆಡಬೇಕು ಅಂದರೆ ಗೆಲ್ಲೋದು ಬೇರೆ, ಫಸ್ಟ್ ಆಟ ಆಡಬೇಕು ಅಂದರೆ ರೂಲ್ಸ್ ಗೊತ್ತಿರಬೇಕು. ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಟ್ರೇಡಿಂಗ್, ಇನ್ವೆಸ್ಟಿಂಗ್ಗೆ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಮತ್ತು ನಮ್ಮ ಸ್ನೇಹಿತ ಒಬ್ಬ ಮಾಡಿದ್ದ, ಅವನು ಅರ್ನ್ ಮಾಡೋದೇ ತುಂಬ ಕಮ್ಮಿ ಸಂಬಳ, ಒಂದು 30,000 ಸಂಬಳ ಇರ್ಬೋದು ಅಭಿಷೇಕ್. ಆತ
ಟ್ರೇಡ್ ಮಾಡ್ತೀನಿ ಅಂತ ಹೋಗ್ಕೊಂಡು ಒಂದು 25,000 ಕಳ್ಕೊಂಡಿದ್ದ. 30,000 ಅರ್ನ್ ಮಾಡೋನಿಗೆ 25,000 ಕಳ್ಕೊಳ್ಳೋದಿದೆಯಲ್ಲ ಟ್ರೇಡಿಂಗಲ್ಲಿ, ದಟ್ಸ್ ಅ ಹ್ಯೂಜ್ ಲಾಸ್. ಸೊ ಹಾಗಾಗಿ ಗೊತ್ತಿಲ್ಲದೇ ಟ್ರೇಡಿಂಗಿಗೆ ಎಂಟರ್ ಆಗಬೇಡಿ. ಇನ್ವೆಸ್ಟಿಂಗ್ ಇಸ್ ದಿ ಬೆಸ್ಟ್ ವೇ ಟು ರೀಪ್ ಬೆನಿಫಿಟ್ಸ್. ಸಿಂಪಲ್ ರೀ, ದಿನ ನಿಮ್ಮ ಜೀವನ ಯಾಕೆ ಒಂದು ಟರ್ಮಿನಲ್ ಒಂದು ಸಿಸ್ಟಮ್ ಮುಂದೆ ಕಳೀತೀರಿ? ಒಳ್ಳೆ ಕಂಪ್ನಿಗಳನ್ನು ಹುಡುಕಿ ದುಡ್ಡು ಹಾಕಿ ಕಾಯಿರಿ, ವಿಲ್ ಬಿ ರಿಚರ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಅಗೇನ್ ಸಬ್ಜೆಕ್ಟ್ ಟು ಮಾರ್ಕೆಟ್ ಫ್ಲಕ್ಚುಯೇಷನ್ಸ್. ಓಕೆ ನಮ್ಮಲ್ಲೇ ಈ ವಿಡಿಯೋ ಎಡಿಟ್ ಮಾಡೋ ಹುಡುಗರೇ ಕೆಲವರು ಕೇಳ್ತಾರೆ, ಒಳ್ಳೆ ಸ್ಟಾಕ್ ಹೇಳಿ ಸರ್, ದುಡ್ಡು ಚೆನ್ನಾಗಿ ಆಗ್ಬಿಡ್ಬೇಕು ಅಂತ. 10 ವರ್ಷ ಕಾಯ್ತೇನಪ್ಪ ಅಂದರೆ ಅವೆಲ್ಲ ಹೇಳ್ಬೇಡಿ ಅಂತಾರೆ. ಸೊ ಈ ಮೈಂಡ್ಸೆಟ್ ಇಟ್ಕೊಂಡ್ರೆ ಕಷ್ಟ. ಕ್ವಿಕ್ಕಾಗಿ ಕ್ರೋರ್ಪತಿ ಆಗಬೇಕು, ಅದೆಲ್ಲ ಮೇ ಬಿ ಸಿನಿಮಾದಲ್ಲಿ ಕಾಲ್ಪನಿಕ ಕಥೆಗಳೆಲ್ಲ ಅಷ್ಟೇ ಸಾಧ್ಯ. ಬಟ್ ಚಾಲೆಂಜಸ್ ಇದ್ದಾವೆ, ಕಲಿದೆ ಮುಂದುವರಿಬೇಡಿ ಅಂತ. ಈ ಇನ್ಫ್ಲೇಷನ್ನ ಬೀಟ್ ಮಾಡುವಂಥ ಯೋಜನೆಗಳಲ್ಲಿ ಹಣ ತೊಡಗಿಸೋದ್ರಿಂದ ನಮ್ಮ ಹಣ ಬೆಳೆಯುತ್ತೆ ಅಂತ ಸರ್. ಬೀಟ್ ಸ್ಟಾಕ್ ಮಾರ್ಕೆಟ್, ರಿಯಲ್ ಎಸ್ಟೇಟ್, ಬೇರೆ ಯಾವುದೇ ಥರದ್ದು FD ತೊಗೊಂಡ್ರು ಅಷ್ಟೇ. FDನಲ್ಲೆಲ್ಲ ನಮಗೆ ಇನ್ಫ್ಲೇಷನ್ ಬೀಟ್ ಮಾಡೋಷ್ಟು ಬರ್ತಿಲ್ಲ ಅನ್ನೋದು ನಮ್ಮ ದುರ್ದೈವ. ಬೇರೆ ಬೇರೆ ಕಾರಣ, PPF, ಬೇರೆ ಬೇರೆ ಆಪ್ಷನ್ಸ್ ಇದ್ದಾವೆ, ಸೇಫಿಂದ ತೊಗೊಂಡು ರಿಸ್ಕಿವರೆಗೂ. ಸೊ ಇನ್ಫ್ಲೇಷನ್ ಬೀಟ್ ಮಾಡೋದನ್ನು ಪಿಕ್ ಮಾಡೋದು ಹೇಗೆ, ಇರುವ ಆಯ್ಕೆಗಳೇನು, ಅದಕ್ಕೂ ಬೇರೆ ಬೇರೆ ಥರದ ಟ್ರೈನಿಂಗ್ ಮಾಡಿಕೊಂಡ್ರೆ, ಆಪ್ಷನ್ಸ್ಗಳನ್ನು ತಿಳ್ಕೊಂಡ್ರೆ ಸಾಧ್ಯ. ಈಗ ಸ್ಟಾಕ್ ಮಾರ್ಕೆಟಲ್ಲಿ ಕಲ್ತ್ರೆ ಕಾಸು ಅನ್ನೋ ಥರ ಇದೆ. ಹೌದು. ಸೊ ಈ ಇನ್ಫ್ಲೇಷನ್ ಬೀಟಿಂಗ್ ಇನ್ಸ್ಟ್ರೂಮೆಂಟ್ಸ್ಗಳ ಬಗ್ಗೆ ನೋಡಿ ಅಭಿಷೇಕ್, ನಾನು ಈಗಾಗಲೇ ಹೇಳ್ದಂಗೆ ಎಸ್ ಸರ್, ನಿಮ್ಮ ಇನ್ವೆಸ್ಟ್ಮೆಂಟ್ನಲ್ಲಿ ಒಂದಿಷ್ಟು ಹಣ FDಯಲ್ಲಿ ಇದ್ರೆ ಬಹಳ ಒಳ್ಳೆಯದು. ಡೈವರ್ಸಿಫಿಕೇಶನ್. ಯಾಕೆ FDನಲ್ಲಿ ಇರಬೇಕು? ಸ್ವೀಪ್ ಇನ್ FD ಅಂತೇಳಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ನಮಗೆ ಸಿಕ್ಕ ಕೆಲಸ ಜೀವನ ಪರ್ಯಂತ ಪರ್ಮನೆಂಟ್ ಅಂತ, ಯಾವತ್ತು ಬೇಕಾದ್ರೂ ಕೆಲಸ ಹೋಗ್ಬೋದು. ಹೌದು. ಸೊ ನಮ್ಮ ತಿಂಗಳ ದುಡಿಮೆಯ 5 ರಿಂದ 6 ಪಟ್ಟು, ಅಂದರೆ ಈಗ ಒಂದು ತಿಂಗಳಿಗೆ 1 ಲಕ್ಷ ದುಡಿತೀನಿ, ನಾನು ಖರ್ಚು ಒಂದು 1 ಲಕ್ಷದಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ರೆ, ನಾನೊಂದು 6 ರಿಂದ 7 ಲಕ್ಷನ ನನ್ನ FD ಅಕೌಂಟಲ್ಲಿ, ಅಂದರೆ ಸ್ವೀಪ್ ಇನ್ FD ಬೇಕಾದಾಗ ತೆಗೆದುಕೊಳ್ಳೋ ರೀತಿಯಲ್ಲಿ ಅಲ್ಲಿ ಇಟ್ಕೋಬೇಕು. ಅದು ಏನಾಗುತ್ತೆ, ನಮ್ಮ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಸನ್ನು ಮತ್ತೊಂದನ್ನು ಅದು ಡಿರೈಲ್ ಮಾಡಲ್ಲ. ಇದು ಅಂದರೆ ಎಮರ್ಜೆನ್ಸಿ ಫಂಡ್, ತುರ್ತು ನಿಧಿ ಮಾಡ್ಕೊಳ್ಳೋದು ತುಂಬ ಮುಖ್ಯ. ತುರ್ತು ನಿಧಿ ಮಾಡಿಕೊಂಡಾಗ ನಮ್ಮ ಇನ್ವೆಸ್ಟ್ಮೆಂಟು ಸುಗಮವಾಗಿ ಹೋಗುತ್ತೆ. ಕಮಿಂಗ್ ಬ್ಯಾಕ್ ಟು ಯುವರ್ ಪಾಯಿಂಟ್, ಏನು ಅಂತ ಹೇಳಿದ್ರೆ, ಈ ಇನ್ಫ್ಲೇಷನನ್ನು ಬೀಟ್ ಮಾಡೋ ಹೂಡಿಕೆಗಳನ್ನು ಎಲ್ಲಿ ಹುಡುಕಬೇಕು? ಇನ್ಫ್ಲೇಷನನ್ನು ಬೀಟ್ ಮಾಡೋದು ಒಂದು ಪೋರ್ಟ್ಫೋಲಿಯೋ ಬ್ಯಾಲೆನ್ಸಿಂಗಿಗೋಸ್ಕರ ಒಂದು ಸ್ವಲ್ಪ ಹಣ ಗೋಲ್ಡ್ ಬಾಂಡ್ಸಲ್ಲಿ ಹಾಕಿ, ಒಂದು ಸ್ವಲ್ಪ ಹಣ ನೀವು ನಿಮ್ಮ ಹೆಣ್ಣು ಮಗು ಇದ್ದರೆ ಒಂದು ಸ್ವಲ್ಪ ಹಣ ಸುಕನ್ಯಾ ಸಮೃದ್ಧಿಯಲ್ಲಿ ಹಾಕಿ. PPF ಅನ್ನು ನಾನು ಅಡ್ವೈಸ್ ಮಾಡಲ್ಲ, ಯಾಕೆಂದರೆ 7.1% ಇಂಟ್ರೆಸ್ಟ್, 15 ಇಯರ್ಸ್ ಲಾಕಿನ್ನು, ಅದು ನಾಟ್ ಅಡ್ವೈಸಬಲ್. ಅದು ಒಳ್ಳೆ ಆಯ್ಕೆ ಅಂತ ಅನ್ನಿಸ್ಕೊಳ್ಳಲ್ಲ. ಹಾಗಾದರೆ ಏನು ಮಾಡ್ಬೋದು? ನೀವು ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೀರಿ, ನಿಮಗೆ PF ಅಕೌಂಟ್ ಇದೆ ಅಂದರೆ ವಾಲಂಟರಿ ಪ್ರಾವಿಡೆಂಟ್ ಫಂಡ್ ಅಂತೇಳಿ ಒಂದು ಆಪ್ಷನ್ ಇದೆ. ಸೊ ನಿಮ್ಮ ಕಂಪ್ನಿ ಒಂದು ನಿರ್ದಿಷ್ಟ ಮೊತ್ತವನ್ನು PF ಆಗಿ ಕೊಡ್ತಿರುತ್ತೆ. ಅದ್ರ ಮೇಲೆ ನೀವು PF-ಅನ್ನು ನೀವು ಸ್ವಯಂ ಪ್ರೇರಿತವಾಗಿ ಮಾಡ್ಬೋದು. ಅದನ್ನು ವಾಲಂಟರಿ ಪ್ರಾವಿಡೆಂಟ್ ಫಂಡ್ ಅಥವಾ ವಾಲಂಟರಿ ರಿಟೈರ್ಮೆಂಟ್ ಫಂಡ್ ಅಂತೇಳಿ ಅದನ್ನು ಕರೀತಾರೆ. ಅದನ್ನು ನೀವು ಮಾಡಿಕೊಂಡ್ರೆ ಅದ್ರ ಬೆನಿಫಿಟ್ ಏನು ಅಂದರೆ ಅಭಿಷೇಕ್, ಇನ್ವೆಸ್ಟ್ ಮಾಡುವಾಗ ಟ್ಯಾಕ್ಸ್ ಇರಲ್ಲ, ಇನ್ವೆಸ್ಟ್ ಮಾಡಿದ ನಂತರ ಗಳಿಸೋ ಬಡ್ಡಿಗೆ ಟ್ಯಾಕ್ಸ್ ಇರಲ್ಲ, ವಿತ್ಡ್ರಾಲ್ ಮಾಡುವಾಗ VPFಗೆ ಟ್ಯಾಕ್ಸ್ ಇರಲ್ಲ. ಆದರೆ ದೇರ್ ಕಮ್ಸ್ ಅ ಕಂಡೀಷನ್, 1 ವರ್ಷದ ಹೂಡಿಕೆ 2.5 ಲಕ್ಷವನ್ನು ಮೀರಬಾರದು. VPF ಮತ್ತು PPF, ಸಾರಿ VPF ಮತ್ತು EPF, ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಮತ್ತು ವಾಲಂಟರಿ ಪ್ರಾವಿಡೆಂಟ್ ಫಂಡ್, ಇದು ಎರಡನ್ನೂ ಒಳಗೊಂಡು ನಿಮ್ಮ ಹೂಡಿಕೆಯ ಮಿತಿ 2.5 ಲಕ್ಷವನ್ನು ದಾಟದಿದ್ದಾಗ ನೀವು ಯಾವುದೇ ತೆರಿಗೆಯನ್ನು ಕಟ್ಟಬೇಕಾಗಿ ಬರೋದಿಲ್ಲ. ಜೊತೆಗೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಇದು ನಾನು ಹೇಳ್ತಿರೋದು ಇನ್ಫ್ಲೇಷನನ್ನು ಬೀಟ್ ಮಾಡೋ ಮೊದಲನೇ ಇನ್ವೆಸ್ಟ್ಮೆಂಟು EPF ಪ್ಲಸ್ VPF, ಇದೆರಡೂ ಒಂದೇ. ಇದೆರಡರ ಕಾಂಬಿನೇಷನನ್ನು ಮಾಡ್ಕೋಬೇಕಾಗುತ್ತೆ. ಒಂದನೇ ಆಯ್ಕೆ. ಎರಡನೇ ಆಯ್ಕೆ NPS, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್. ಇದು ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಕ್ಡ್ ಇದಿರುತ್ತೆ, ಇನ್ವೆಸ್ಟ್ಮೆಂಟ್ ಇರುತ್ತೆ. ಇದರಲ್ಲಿ ಇನ್ಫ್ಲೇಷನನ್ನು ಬೀಟ್ ಮಾಡೋ, ಈಗ ಇದೇನೆಂದರೆ NPS-ಅಲ್ಲಿ ರಿಟೈರ್ಮೆಂಟ್ ಆದ ನಂತರ 60 ವರ್ಷ ಆದಮೇಲೆ ದುಡ್ಡು ತಗೊಳ್ಳೋಕೆ ಸಾಧ್ಯ ಆಗೋದು, ಮಧ್ಯ ದುಡ್ಡು ತಗೊಳ್ಳೋಕ್ಕಾಗಲ್ಲ. ಆದರೆ ಇಲ್ಲಿ ನಿಮ್ಮ ದುಡ್ಡು ಬೆಳೆಯೋದಕ್ಕೆ ಸಾಕಷ್ಟು ಸಮಯ ಸಿಗುತ್ತೆ. ಒಬ್ಬ 25 ವರ್ಷದ ವ್ಯಕ್ತಿ ಅಭಿಷೇಕ್ NPS-ಅಲ್ಲಿ ವರ್ಷಕ್ಕೆ 50,000 ಸಾವಿರ ಹಾಕ್ಕೊಂಡು ಬಂದ ಅಂದರೆ ಅವನ ದುಡ್ಡು ಎಷ್ಟು ಬೆಳೆದಿರ್ಬೋದು 60 ವರ್ಷದ ವಯಸ್ಸಿನಲ್ಲಿ, ಜಸ್ಟ್ ಯೋಚನೆ ಮಾಡಿ. ಸೊ ಇಟ್ಸ್ ರಿಟೈರ್ಮೆಂಟ್ ವಿಲ್ ಬಿ ವೆರಿ ಪೀಸ್ಫುಲ್. NPS-ನಲ್ಲಿ 9, 10, 12% ನಿರೀಕ್ಷೆ ಮಾಡ್ಬೋದು. NPS-ಅಲ್ಲಿ ನೀವು ರಿಸ್ಕನ್ನು ಮ್ಯಾನೇಜ್ ಮಾಡುವಂಥ ಅವಕಾಶ ಇದೆ.
ಅಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟಿಗೆ ಜಾಸ್ತಿ ದುಡ್ಡು ಹಾಕಬೇಕಾ, ಬಾಂಡ್ಗಳಿಗೆ ಅಂದರೆ ಹೆಚ್ಚು ರಿಸ್ಕ್ ಇಲ್ಲದೆ ಇರೋ ಬಾಂಡ್ಗಳಿಗೆ, ಗೌರ್ನಮೆಂಟ್ ಬಾಂಡ್ಸ್ಗೆ ಹೆಚ್ಚು ದುಡ್ಡು ಆಗಬೇಕಾ, ಈ ರೀತಿಯ ಕಾಂಬಿನೇಷನನ್ನು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು NPS ಹೂಡಿಕೆ ಕೊಡುತ್ತೆ. ಮೂರನೇ ಹೂಡಿಕೆ ಯಾವುದು, ಇನ್ನೊಂದು ಆಪ್ಷನ್ನು ಅಂತೇಳಿ ಬಂದರೆ NPS, ಇದು VPF EPF ಆಯಿತು, NPS ಆಯಿತು. ಆ ನಂತರ ಸಾವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ಜನ ವಿಚಾರ ಮಾಡ್ಬೋದು. ಚಿನ್ನದ ಮೇಲೆ ಹೂಡಿಕೆ ಮಾಡೋದಕ್ಕಿಂತ ಗೋಲ್ಡ್ ಬಾಂಡ್ ಮೇಲೆ ಹೂಡಿಕೆ ಮಾಡ್ಬೋದು. ಸಾವರಿನ್ ಗೋಲ್ಡ್ ಬಾಂಡ್ ಈಗ ಒಂದು ಸೀರೀಸನ್ನು ಈಗ ಡಿಸೆಂಬರ್ನಲ್ಲಿ ರಿಲೀಸ್ ಮಾಡಿದರು, ಮತ್ತೊಂದು ಸೀರೀಸು ಫೆಬ್ರವರಿನಲ್ಲಿ ಕೇಂದ್ರ ಸರ್ಕಾರದ ಪರವಾಗಿ RBI ರಿಲೀಸ್ ಮಾಡ್ತಿದೆ. ಓಕೆ, ಮೊದಲನೇ ಕಂತಿನ ಸಾವರಿನ್ ಗೋಲ್ಡ್ ಬಾಂಡ್ ಏನಿದೆ, 8 ವರ್ಷದ ಹಿಂದೆ ಶುರುವಾಗಿದ್ದಂಥ ಸಾವರಿನ್ ಗೋಲ್ಡ್ ಬಾಂಡು, ಅದು 12.9% ರಿಟರ್ನ್ಸನ್ನು ಕೊಟ್ಟಿದೆ. ಯಾಕೆ ನಾವು ಈ ಸಾವರಿನ್ ಗೋಲ್ಡ್ ಬಾಂಡನ್ನು ಕನ್ಸಿಡರ್ ಮಾಡ್ಬೋದು ಅಂದರೆ, ನೋಡಿ, ಕಳೆದ 10 ವರ್ಷದ ಚಿನ್ನದ ಮೇಲಿನ ರಿಟರ್ನ್ಸು ಅಂದರೆ ವಾರ್ಷಿಕ ರಿಟರ್ನ್ಸ್ ಪ್ರತಿ ವರ್ಷ 10% ರಿಟರ್ನ್ಸನ್ನು ಗೋಲ್ಡ್ ಕೊಟ್ಟಿದೆ. ಅದರ ಜೊತೆಗೆ ಸಾವರಿನ್ ಗೋಲ್ಡ್ ಬಾಂಡ್ನಲ್ಲಿ ಪ್ರತಿ ವರ್ಷ 2.5% ಇಂಟ್ರೆಸ್ಟನ್ನು ಕೊಡ್ತಾರೆ. ಸೊ ರಫ್ಲಿ ಇಟ್ ಕಮ್ಸ್ ಟು 12.5%. ಹಾಗಾಗಿ ನೀವು ಸಾವರಿನ್ ಗೋಲ್ಡ್ ಬಾಂಡನ್ನು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟು ಮ್ಯೂಚುವಲ್ ಫಂಡ್, ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್, ಇಂಡೆಕ್ಸ್ ಮ್ಯೂಚುವಲ್ ಫಂಡ್, ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್, ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್, ಇವನ್ನ ಮತ್ತು ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡ್, ಇವಿಷ್ಟನ್ನು ಮಾಡಿಕೊಂಡ್ರೆ ಒಂದು ಹದವಾದ ಬ್ಯಾಲೆನ್ಸ್ ಬರುತ್ತೆ. ನಾನು ಹೇಳಿದ್ದು ಇವಿಷ್ಟನ್ನು ಮಾಡಬೇಕಾಗಿರೋದು, ಮೊದಲು ಒಂದಿಷ್ಟು ಎಮರ್ಜೆನ್ಸಿ ಫಂಡನ್ನು ಮಾಡ್ಕೋಬೇಕು. ಎಮರ್ಜೆನ್ಸಿ ಫಂಡನ್ನು ಮಾಡ್ಕೊಂಡ ನಂತರ ಇವಿಷ್ಟಕ್ಕೂ ಬರಬೇಕು. ಮತ್ತು ಬಹುಶಃ ನೀವು ನಾನು ಕೇಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ, ತುಂಬ ಜನ ಇನ್ಶೂರೆನ್ಸನ್ನು ಮರೆತುಬಿಟ್ಟಿರ್ತಾರೆ. ಅದ್ರ ಬಗ್ಗೆನೂ ಮಾತಾಡೋಣ. ಎಸ್ ಸರ್. ನನ್ನ ಮುಂದಿನ ಪ್ರಶ್ನೆ, ಇನ್ಶೂರೆನ್ಸನ್ನೇ ಇನ್ವೆಸ್ಟ್ಮೆಂಟ್ ಅಂತ ಪರಿಗಣಿಸುವವರ ಸಂಖ್ಯೆ ಜಾಸ್ತಿ ಇದೆ ಅಂತ, ಈ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರೆನ್ಸ್ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಿದ್ವಲ್ವ ಸರ್, ಅದರಲ್ಲಿ ಬೇಸಿಕ್ ಸ್ಟೆಪ್ಪು ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸ್ ಆದಮೇಲೆ ಮಿಕ್ಕ ಉಳಿಕೆ ಹಣವನ್ನು ಸ್ಟಾಕ್ ಮಾರ್ಕೆಟ್ ಕಡೆಗೆ ಯೋಚನೆ ಮಾಡಿ, ಈ ಎರಡು ವಿಷಯದ ಬಗ್ಗೆ. ಖಂಡಿತ ಅಭಿಷೇಕ್. ನೋಡಿ, ಇನ್ಶೂರೆನ್ಸ್ ಅನ್ನೋದು ಇನ್ವೆಸ್ಟ್ಮೆಂಟ್ ಅಲ್ಲ. ಇನ್ಶೂರೆನ್ಸನ್ನು ನೀವು ಹೇಗೆ ವಿಚಾರ ಮಾಡಬೇಕು ಅಂದರೆ, ನಿಮ್ಮ ವೆಹಿಕಲ್ಗೆ ಇನ್ಶೂರೆನ್ಸ್ ಮಾಡಿಸಿರ್ತೀರಿ, ನಿಮ್ಮ ವೆಹಿಕಲ್ಗೆ ಏನೋ ಡ್ಯಾಮೇಜ್ ಆಗುತ್ತೆ ಅಥವಾ ವೆಹಿಕಲಲ್ಲಿ ಕೂತಿರೋರಿಗೆ ಡ್ಯಾಮೇಜ್ ಆಗುತ್ತೆ, ನಿಮ್ಮ ವೆಹಿಕಲಿಂದ ಮತ್ತಾರಿಗೋ ಡ್ಯಾಮೇಜ್ ಆಗುತ್ತೆ. ಈ ಡ್ಯಾಮೇಜಸನ್ನು ವೆಹಿಕಲ್ ಇನ್ಶೂರೆನ್ಸ್ ಕವರ್ ಮಾಡುತ್ತೆ. ಒಂದು ವೇಳೆ ದೇವ್ರ ದಯದಿಂದ ಯಾವುದೇ ಹಾನಿ ಆಗಲಿಲ್ಲ ಅಂದರೆ ಒಂದೇ ₹1 ಇನ್ಶೂರೆನ್ಸ್ ಕಂಪ್ನಿ ಕೊಡಲ್ಲ. ಇದೇ ರೀತಿ ನೀವು ಲೈಫ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಬೇಕು. ತುಂಬ ಜನ ಏನಂತ ಹೇಳಿದ್ರೆ ಇನ್ಶೂರೆನ್ಸ್ ಈಸ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಎಂಡೋಮೆಂಟ್ ಪಾಲಿಸಿ, ಮನಿ ಬ್ಯಾಕ್ ಪಾಲಿಸಿಗಳನ್ನು ಮಾಡ್ತಾರೆ. ಅದರಲ್ಲಿ ಸಿಗೋ ರಿಟರ್ನ್ಸು 4.5%, 4%, 4.5%. ಆ ರೀತಿಯ ಇನ್ವೆಸ್ಟ್ಮೆಂಟ್ಗಳಿಂದ ಲಾಭ ಇಲ್ಲ. ಟರ್ಮ್ ಲೈಫ್ ಇನ್ಶೂರೆನ್ಸ್ ಬಹುತೇಕರಿಗೆ ಸಿಗುತ್ತೆ. ಸಿಗದೇ ಇದ್ದಾಗ ಬೇರೆ ಇನ್ಶೂರೆನ್ಸ್ಗಳ ಬಗ್ಗೆ ಅವರು ವಿಚಾರ ಮಾಡ್ಬೋದು. ಟರ್ಮ್ ಲೈಫ್ ಇನ್ಶೂರೆನ್ಸನ್ನು ಈಗ ನೋಡಿ, ಒಂದು ₹12,000, ₹13,000 ಅಥವಾ ₹14,000 ಪ್ರೀಮಿಯಂ ಆಸ್ಪಾಸ್ನಲ್ಲಿ ಒಂದು 28-29 ವರ್ಷದ ವಯಸ್ಸಿನ ವ್ಯಕ್ತಿಗೆ ₹1 ಕೋಟಿ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇದೆ, ಏಜು, ಮತ್ತೊಂದು ಹೆಲ್ತ್ ಕಂಡೀಷನ್, ಇವೆಲ್ಲವನ್ನು ಕನ್ಸಿಡರ್ ಮಾಡ್ತಾರೆ. ಟರ್ಮ್ ಇನ್ಶೂರೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಕುಟುಂಬದ ಯಜಮಾನ ಅವರ ಕುಟುಂಬದ ಫಿನಾನ್ಷಿಯಲ್ ಸೇಫ್ಟಿಯನ್ನು ನೋಡ್ಕೊಳ್ಳಿಕ್ಕೆ ಟರ್ಮ್ ಇನ್ಶೂರೆನ್ಸ್ ಬೇಕು. ಟರ್ಮ್ ಇನ್ಶೂರೆನ್ಸ್, ಈಗ ಮನೆಗೆ ಯಾರೋ ಒಬ್ಬ ದುಡಿತಿರ್ತಾನೆ, ಆ ವ್ಯಕ್ತಿ ಅವನ ಜೀವಕ್ಕೆ ಹಾನಿ ಆದರೆ ಆ ಕುಟುಂಬ ನೋಡ್ಕೊಳ್ಳೋರು ಯಾರು? ಆ ಕಾರಣಕ್ಕೆ ಟರ್ಮ್ ಇನ್ಶೂರೆನ್ಸ್ ತುಂಬ ಮುಖ್ಯ ಆಗುತ್ತೆ. ಪ್ರತಿಯೊಬ್ಬರು ಟರ್ಮ್ ಇನ್ಶೂರೆನ್ಸ್ನ ಕೆಲಸಕ್ಕೆ ಸೇರಿದ ತಕ್ಷಣ ಒಂದು ಟರ್ಮ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಳೋ ಬಗ್ಗೆ ವಿಚಾರ ಮಾಡಿ, ತುಂಬ ಮುಖ್ಯ. ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್. ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಮುಖ್ಯ ಅಂತ ಹೇಳಿದ್ರೆ, ನೋಡಿ, ಒಂದು ಕತೆ ಹೇಳ್ಬಿಡ್ತೀನಿ ಅಭಿಷೇಕ್. ಪ್ಲೀಸ್ ಸರ್. ಇಬ್ಬರು ಸ್ನೇಹಿತರಿದ್ದರು, ಇಬ್ಬರು ಒಂದೇ ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ಒಬ್ಬ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿದ್ದ, ಒಬ್ಬ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿರಲ್ಲ. ಇಬ್ಬರಿಗೂ ಒಟ್ಟಿಗೆ ಡೆಂಗ್ಯೂ ಬರುತ್ತೆ. ಡೆಂಗ್ಯೂ ಬಂದ ನಂತರ ಇಬ್ಬರು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ. ಒಬ್ಬನಿಗೆ 3.5 ಲಕ್ಷ ಬಿಲ್ ಬರುತ್ತೆ, ಇನ್ನೊಬ್ಬನ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಕೊಟ್ಟು ಅವನು ಒಂದೇ ₹1 ಕಟ್ಟಲ್ಲ, ಟ್ರೀಟ್ಮೆಂಟ್ ತೊಗೊಂಡು ಬರ್ತಾನೆ. ಇನ್ನೊಬ್ಬ ಹಾರ್ಡ್ ಆ್ಯಂಡ್ 3.5 ಲಕ್ಷನ ಉಳಿಸಿದ್ದನ್ನು ತೆಗೆದುಕೊಂಡು ಹೋಗಿ ಆಸ್ಪತ್ರೆಗೆ ಕಟ್ಬಿಟ್ಟು ಬರ್ತಾನೆ. ಸೊ ಇನ್ಕಮ್ ಲಾಸ್ ಆಯಿತು ಹೆಲ್ತ್ ಇನ್ಶೂರೆನ್ಸ್ ಇಲ್ಲದೆ ಇರೋ ಕಾರಣಕ್ಕೆ. ಆ ಕಾರಣಕ್ಕೆ ಪ್ರತಿಯೊಬ್ಬರು ನಿಮ್ಮ ಶಕ್ತಿಗೆ ಅನ್ಕೊಂಡಾಗ 3 ಲಕ್ಷ, 5 ಲಕ್ಷ, ಅಥವಾ ಕೇಂದ್ರ ಸರ್ಕಾರದ್ದು ಇದಿದೆ, ಆಯುಷ್ಮಾನ್ ಭಾರತ್ ಅಂತಿದೆ, ಅದು ಸಿಕ್ಕಿದ್ರೆ ಅದನ್ನು ಒಟ್ಟಿನಲ್ಲಿ ನಿಮ್ಮ ದುಡ್ಡು ನಿಮ್ಮ ಅನಾರೋಗ್ಯಕ್ಕೆ ಹೆಚ್ಚು ವ್ಯಯ ಆಗದೆ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ನಿಮಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಬೇಕು. ಇವೆರಡು, ಹೆಲ್ತು, ಟರ್ಮು, ಇವೆರಡನ್ನು ಮಾಡ್ಕೊಂಡ ನಂತರ ನೀವು FD ಮತ್ತು ಇವೇನಿದೆ ಮ್ಯೂಚುವಲ್ ಫಂಡು, ಸ್ಟಾಕ್ ಮಾರ್ಕೆಟು, ಮತ್ತು ಗೋಲ್ಡ್ ಬಾಂಡು, NPS, ಇವುಗಳ ಬಗ್ಗೆ ವಿಚಾರ ಮಾಡಬೇಕು. ಫಸ್ಟು ಭದ್ರವಾದ ಬುನಾದಿ, ಸೇಫ್ಟಿ ಫಸ್ಟ್ ಮುಖ್ಯ.
ಹೂಡಿಕೆ ಮೇಲಿನ ಗಳಿಕೆ ಆಮೇಲೆ. ಓಕೆ ಓಕೆ, ವೆರಿ ನೈಸ್ ಸರ್. ಅನೇಕ ವಿಷಯಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಲಾಸ್ಟ್ಲಿ ಇದೊಂದು ಮೈಂಡ್ಸೆಟ್ ಥರದ ಆಲೋಚನೆ ಸರ್. ಎಷ್ಟೋ ಜನ ನಮ್ಮ ಮನೆ ಬರ ಇಷ್ಟೇ ಅನ್ನೋ ಥರ ಬಿಟ್ಬಿಡ್ತಾರೆ, ಆ ದುಡ್ಡನ್ನು ಮಾಡುವಂಥ ಆಲೋಚನೆನೂ ಬಿಟ್ಬಿಡ್ತಾರೆ. ಪೇಚೆಕ್ ಟು ಪೇಚೆಕ್ ಬದುಕ್ತಾ ಇರ್ತಾರೆ. ಮಕ್ಕಳೇ ನಮ್ಮ ಲೈಫು ಅನ್ನೋ ರೀತಿ, ಮಕ್ಕಳಿಗೋಸ್ಕರ ನಾನು ಜೀವ ತೆಗೆದಿದ್ದೀನಪ್ಪ, ಅವ್ರು ನನ್ನ ನೋಡ್ಕೊಳ್ತಾರೆ. ರಿಟೈರ್ಮೆಂಟ್ ಪ್ಲಾನಿಂಗ್ ಕೂಡ ಮಾಡಲ್ಲ, ಮಕ್ಕಳೇ ನನ್ನ ರಿಟೈರ್ಮೆಂಟ್ ಪ್ಲಾನಿಂಗು ಅಂತ. ಇದು ಸರಿ ಅಲ್ಲ ಅಂತ. ಪ್ರಾಪರ್ ಪ್ಲಾನ್ ಇಲ್ಲದೆ ಹೋದರೆ ಇಳಿ ವಯಸ್ಸಲ್ಲಿ ತುಂಬ ಕಷ್ಟಪಡ್ತೀರಿ ಅಂತ. ಸೊ ಇದ್ರ ಬಗ್ಗೆ ಪೇಚೆಕ್ ಟು ಪೇಚೆಕ್ ಒಂದು, ನಿಮ್ಮ ಮಕ್ಕಳು ನಿಮ್ಮ ರಿಟೈರ್ಮೆಂಟ್ ಪ್ಲಾನ್ ಅಲ್ಲ ಅನ್ನೋದ್ರ ಬಗ್ಗೆ ಸರ್. ತುಂಬ ಜನ ನಮ್ಮ ಭಾರತದಲ್ಲಿ ಏನು ತಪ್ಪು ಮಾಡ್ತಾರೆ ಅಂದರೆ ಅಭಿಷೇಕ್, ರಿಟೈರ್ಮೆಂಟಲ್ಲಿ ಒಂದಿಷ್ಟು ಹಣ ಬರುತ್ತೆ, ಅದನ್ನು ತೊಗೊಂಡು ಅವ್ರು ಏನು ಮಾಡ್ತಾರೆ, ಮಕ್ಕಳಿಗೆ ಮನೆ ಕಟ್ಕೊಡೋದು, ಮದುವೆ ಮಾಡಿಬಿಡೋದು, ಬಿಸ್ನೆಸ್ ಹಾಕೊಡೋದು, ಇಂಥ ತಪ್ಪುಗಳನ್ನು ಮಾಡ್ತಾರೆ. ಎಸ್ ಸರ್. ರಿಟೈರ್ಮೆಂಟುಗೆ ಪ್ಲ್ಯಾನ್ ಮಾಡೋದು ತುಂಬ ತುಂಬ ಮುಖ್ಯ. ಯಾಕೆ ಅಂತ ಹೇಳಿದ್ರೆ 60 ದಾಟಿದ ನಂತರ ಒಂದು ಕೈಯಲ್ಲಿ ಶಕ್ತಿ ಇರಲ್ಲ, ಭಾಳಷ್ಟು ಜನರು ಇದ್ರೂ ಕೆಲಸಗಳು ಸಿಗಲ್ಲ, ಆಯಿತಾ. ಆ ಟೈಮಲ್ಲಿ ಅನಾರೋಗ್ಯ ಜಾಸ್ತಿ ಆಗೋಂಥ ಸಂದರ್ಭ ಇರುತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ. ನಿವೃತ್ತಿ ಜೀವನ ಏನಂದರೆ ರಿಸ್ಕ್ ಆಫ್ ಲಿವಿಂಗ್ ಲಾಂಗ್. 60 ವರ್ಷಕ್ಕೆ ರಿಟೈರ್ಮೆಂಟ್ ಆಗುತ್ತೆ ಅಭಿಷೇಕ್. 85 ವರ್ಷ 90 ವರ್ಷದ ತನಕ ಒಬ್ಬ ವ್ಯಕ್ತಿ ಬದುಕಿದ್ರೆ 30 ವರ್ಷ ಆತನಿಗೆ ಆದಾಯ ಇಲ್ಲದ ಬದುಕಿರುತ್ತೆ. ಆ ಆದಾಯ ಇಲ್ಲದ ಬದುಕನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಉಳಿತಾಯ ನಮ್ಮ ನಿವೃತ್ತಿ ಜೀವನಕ್ಕೆ ಅಂತ ಮಾಡ್ಕೋಬೇಕು. ಎಷ್ಟೋ ಜನ ನಮ್ಮ ಮಕ್ಕಳು ನಮ್ಮ ರಿಟೈರ್ಮೆಂಟ್ ಪ್ಲ್ಯಾನಿಂಗು ಅಂತ ಯೋಚನೆ ಮಾಡ್ತಾರೆ. ಕೆಲವು ಕೇಸಸ್ಸಲ್ಲಿ ಅದನ್ನು ತಪ್ಪು ಅನ್ನೋಕ್ಕಾಗಲ್ಲ, ಆದರೆ ಜನರಲ್ಲಾಗಿ ಹೇಳಿದಾಗ ಅದನ್ನು ನಾವು ಆ ರೀತಿ ಆಲೋಚನೆ ಮಾಡೋದು ಸರಿಯಲ್ಲ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು, ಹೌದಪ್ಪ ಮಕ್ಕಳು ರಿಟೈರ್ಮೆಂಟ್ ಪ್ಲ್ಯಾನಿಂಗು ಅಂತ ಅನ್ಕೋತೀರಿ. ಮಕ್ಕಳು ಕೆಲಸಕ್ಕೆ ಸೇರಿದ ತಕ್ಷಣ ನೀವು ಸ್ವಲ್ಪ ದಿನ ಆದಮೇಲೆ ಅವ್ರಿಗೆ ಮದುವೆ ಮಾಡ್ತೀರಿ, ಮಕ್ಕಳ ಖರ್ಚಿರುತ್ತೆ. ಬೆಂಗಳೂರಂಥ ಸಿಟಿ ಅಂತ ಬಂದಾಗ ಅವರು ಉಳಿಸೋದೇ ಅವ್ರಿಗೆ ಕಷ್ಟ ಆಗಿರುತ್ತೆ, ಅವರಿಗೂ ಬೇರೆ ಬೇರೆ ಚಾಲೆಂಜಸ್ ಬರ್ತವೆ. ಇಂಥ ಸಂದರ್ಭದಲ್ಲಿ ನೀವು ಮಕ್ಕಳ ಹತ್ರ ಕೈ ಚಾಚುವಂಥ ಸಂದರ್ಭನ ನೀವು ತಂದ್ಕೋಬಾರ್ದು. ಓಕೆ, ಅಂದರೆ ಈಗ ಮಕ್ಕಳು ಮಾಡ್ತಾರೆ ಅನ್ನೋದು ಬೇರೆ, ಮಾಡಲಿಲ್ಲ ಅಂದ್ರೆ ಏನು ಮಾಡ್ತೀರಿ, ಅದಕ್ಕೆ ಉತ್ತರ ಇರಬೇಕಲ್ಲ. ಅದಕ್ಕೂ ಉತ್ತರ ಇರಬೇಕು ಒಂದು. ಮತ್ತು ಎಷ್ಟೋ ಸಂದರ್ಭ ಏನಾಗುತ್ತೆ, ಮಗನ ಪರಿಸ್ಥಿತಿನೂ ಚೆನ್ನಾಗಿಲ್ಲದೆ ಇರ್ಬೋದು, ಚೆನ್ನಾಗಿದ್ದರೆ ಓಕೆ, ಚೆನ್ನಾಗಿಲ್ಲದೆ ಇದ್ರೆ ಏನು ಮಾಡ್ತೀರಿ. ಹಾಗಾಗಿ ನಿಮ್ಮ ನಿವೃತ್ತಿಯನ್ನು ನೀವೇ ಪ್ಲ್ಯಾನ್ ಮಾಡ್ಕೊಳ್ಳಿ. ನೀವು ಶಕ್ತಿಯುತವಾಗಿದ್ದಾಗ ನಿಮ್ಮ ಸಂಧ್ಯಾಕಾಲಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಮೇಕ್ಸ್ ಥಿಂಗ್ಸ್ ಈಸಿಯರ್. ನೀವು ಪೀಸ್ಫುಲ್ ಲಿವಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಕೆಲಸಕ್ಕೆ ಸೇರಿದ ಮೊದಲನೇ ದಿನದಿಂದ ನಿಮ್ಮ ರಿಟೈರ್ಮೆಂಟ್ಗೆ ಅಂತ ಹೂಡಿಕೆ ಮಾಡ್ತಾ ಹೋಗಿ ಆ ರಿಟೈರ್ಮೆಂಟ್ ಹಣವನ್ನು ಅನ್ಯ ಉದ್ದೇಶಗಳಿಗೆ ಬಳಸಬೇಡಿ. ನಿಮ್ಮ ರಿಟೈರ್ಮೆಂಟ್ ದುಡ್ಡು ರಿಟೈರ್ಮೆಂಟ್ಗೆ ಆಮೇಲೆ ನಿಮ್ಮ ಕಾಲದ ನಂತರ ಟಚ್ ವುಡ್ ಯಾರಿಗೂ ಆ ಥರ ತೊಂದರೆ ಆಗಬಾರ್ದು. ನಿಮ್ಮ ಕಾಲದ ನಂತರ ನೀವು ಆ ದುಡ್ಡನ್ನು ಯಾರಿಗೆ ಕೊಡಬೇಕು ಅಂತ ನೀವು ಡಿಸೈಡ್ ಮಾಡಿ. ವಿಲ್ ಬರೀರಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಈಗ ನನಗೊಂದು 70 ವರ್ಷ ಆಗುತ್ತೆ ಅಂತ ಇಟ್ಕೊಳ್ಳಿ ಅಭಿಷೇಕ್. ನಾನು ನನ್ನ ಮೊಮ್ಮಗ ಅಥವಾ ಮೊಮ್ಮಗಳಿಗೆ ನಾನು ದುಡ್ಡು ಕೊಡೋದು ಹೇಗಿದೆ, ನನ್ನ ಮಗನ ಹತ್ರ ದುಡ್ಡು ಕೇಳೋದು ಹೇಗಿರುತ್ತೆ. ದಟ್ಸ್ ಒಂದು ರೀತಿ ಅದೇನಂತೀರಿ, ಮುಜುಗರದ ಸನ್ನಿವೇಶ ಆಗುತ್ತೆ. ಎಷ್ಟೋ ಜನ ಪಾಪ ಆ ಸಂದರ್ಭನೇ ಬರದೇ ಇರೋ ರೀತಿ ತಂದೆ ತಾಯಿ ನೋಡ್ಕೋತಾರೆ. ಬಟ್ ಅಂದರೆ ಆರ್ಥಿಕ ಪರಿಸ್ಥಿತಿಗಳು ಬೇರೆ ಬೇರೆ ಇರುತ್ತೆ. ನಾನು ಹೇಳೋದು, ನಮಗೆ ಸಾಧ್ಯ ಇದ್ದರೆ, ನಮಗೆ ಅವಕಾಶ ಇದ್ದರೆ, ನಮಗೆ ರಿಟೈರ್ಮೆಂಟ್ ಪ್ಲ್ಯಾನಿಂಗನ್ನು ನಾವೇ ಮಾಡ್ಕೋಬೋದು, ನಮಗೆ ಆ ಶಕ್ತಿ ಇದೆ, ನಮಗೆ ಅದಕ್ಕೆ ಪೂರಕವಾದ ಆದಾಯ ಇದೆ ಅಂದರೆ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಪ್ಲ್ಯಾನ್ ಅವರ್ ರಿಟೈರ್ಮೆಂಟ್ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್. ಓಕೆ, ವೆರಿ ನೈಸ್ ಸರ್. ಸೊ ಶ್ರೀಮಂತಿಕೆಯ ಡೆಫಿನಿಷನ್ನು ಮತ್ತು ಯಾವ ಹಾದಿನಲ್ಲಿ ಸಾಗಬೇಕು, ಅನೇಕ ವಿಷಯಗಳನ್ನು ನಾವು ತಿಳಿಸ್ಕೊಡೋದಕ್ಕೆ ಸಾಧ್ಯ ಆಗಿದೆ. ಹೇಗೆ ಕನ್ಕ್ಲೂಡ್ ಮಾಡ್ತೀರಿ ಸರ್? ಖಂಡಿತವಾಗಿ ಅಭಿಷೇಕ್, ಈ ಇಡೀ ಪಾಡ್ಕಾಸ್ಟನ್ನು ನೋಡಿದ್ರೆ ನಾನೇನು ಅನ್ಕೋತೀನಿ, ಒಂದು ರೆಡಿ ರೆಕಾನರ್ ಇದು ಅಂತೇಳಿ ಹೇಳ್ತೀನಿ. ಅಂದರೆ ಇದನ್ನು ನೋಡಿದರೆ ಅವನು ಒಂದಿಷ್ಟು ಕಲಿಕೆಯ ಇದನ್ನು ಸರಿದಾರಿಯಲ್ಲಿ ಮಾಡಲಿಕ್ಕೆ ಆಗತ್ತೆ, ಹೂಡಿಕೆಯ ಹಾದಿಯನ್ನು ಸರಿಯಾದ ದಾರಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಆಗುತ್ತೆ. ಎಸ್ಪೆಷಲಿ ಈ ವಿಡಿಯೋನ ನಾನು ಯಾರಿಗೆ ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಕಾಲೇಜಿಂದ ಪಾಸ್ ಆಗಿರ್ತಾರೆ, ಅವರು ಈ ಥರದ ವಿಡಿಯೋಗಳನ್ನು ನೋಡಿದ್ರೆ ಅವ್ರ ಬದುಕು ಹಸನ ಆಗುತ್ತೆ. ಮತ್ತು ಮಧ್ಯವಯಸ್ಕರು, ವಯಸ್ಸಾದವ್ರಿಗೂ ಕೂಡ ಇದರಲ್ಲಿ ಬೇರೆ ಬೇರೆ ಟಿಪ್ಸ್ ಇವೆ, ಅದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಾವು ಆಗಲೇ ಒಂದು ವಿಷಯ ಹೇಳಿದ್ವಿ, ನಮ್ಮ ಸಮಯದ ಮೌಲ್ಯವನ್ನು ಜಾಸ್ತಿ ಮಾಡಿಕೊಟ್ಟು ಇನ್ಕ್ರೀಸ್ ಅವರ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ನಾನು ಕೆಲಸಕ್ಕೆ ಸೇರಿದ ದಿನ ನಾನು ಗಂಟೆಗೆ ಒಂದು 300 ರೂಪಾಯಿ ದುಡಿತಿದ್ದೀನಿ ಅಂತ ಇಟ್ಕೊಂಡ್ರೆ ಅದನ್ನು 3,000 ಮಾಡೋದು ಹೆಂಗೆ, 30,000 ಮಾಡೋದು ಹೆಂಗೆ, ಆಯಿತಾ, ಅಥವಾ 3 ಲಕ್ಷ ಮಾಡೋದು ಹೇಗೆ ಅನ್ನೋ ಆಲೋಚನೆ ನಮ್ಮ ತಲೆಯಲ್ಲಿ ಇದ್ದರೆ, ವೆನ್ ವಿ ಇನ್ಕ್ರೀಸ್ ದಿ ವ್ಯಾಲ್ಯೂ ಆಫ್ ಅವರ್ ಟೈಮ್ ಓನ್ಲಿ ದೆನ್ ವಿ ಕ್ಯಾನ್ ಬಿ ರಿಚ್. ಅದ್ರ ಬಗ್ಗೆ ಜನ ಆಲೋಚನೆ ಮಾಡಬೇಕು. ಆವಾಗ ಮಾತ್ರ
ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಕ್ರಿಯೇಟ್ ಮಾಡಲಿಕ್ಕೆ ಆಗುತ್ತೆ. ನಾನೊಂದು ಸಮ್ ಅಪ್ ಮಾಡ್ತೀನಿ ಪ್ಲೀಸ್ ಸರ್. ಒಂದನೇದು ಉಳಿತಾಯ. ಉಳಿತಾಯ ಆದ ನಂತರ ಹೇಗೆ ಉಳಿತಾಯ ಮಾಡಬೇಕು ಅಂದರೆ ಆದಾಯ ಬಂದದನ್ನ ಉಳಿಸಿದ ನಂತರ ಖರ್ಚು ಮಾಡೋದನ್ನ ಉಳಿತಾಯ ಅಂತೀವಿ. ನಂತರ ನಮ್ಮ ಆದಾಯದ ಮೂಲಗಳನ್ನು ಹೆಚ್ಚಿಸ್ಕೊಳ್ಳೋದು ನಮ್ಮ ಉಳಿತಾಯಕ್ಕೆ ದಾರಿ ಮಾಡಿಕೊಡುತ್ತೆ. ನಂತರ ನಾವು ಇನ್ಫ್ಲೇಷನ್ ಅನ್ನೋ ರಾಕ್ಷಸನನ್ನು ಮೆಟ್ಟಿ ನಿಲ್ಲಬೇಕು ಅಂತ ಹೇಳಿದ್ರೆ ನಮ್ಮ ಹೂಡಿಕೆ ಸರಿಯಾದ ರಿಟರ್ನ್ಸನ್ನು ಕೊಡೋ ಕಡೆ ಇರಬೇಕು. ಅದಕ್ಕೆ ನಾವು ಅನಿವಾರ್ಯವಾಗಿ ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡನ್ನು ಆಧಾರವಾಗಿ ಇಟ್ಕೋಬೇಕು, ಅದ್ರ ಬಗ್ಗೆ ಕಲಿಬೇಕು, ಅದ್ರ ಮೂಲಕ ಗಳಿಸ್ಬೇಕು. ಸ್ಟಾಕ್ ಮಾರ್ಕೆಟ್ಗೆ ಹೋಗೋಕ್ಕೆ ಮುಂಚೆ ನಮ್ಮ ಹತ್ರ ಒಂದಿಷ್ಟು ಎಮರ್ಜೆನ್ಸಿ ಫಂಡ್ ಇರಬೇಕು. ಎಮರ್ಜೆನ್ಸಿ ಫಂಡ್ ಅಂದರೆ ತುರ್ತು ನಿಧಿ. ಆಪತ್ಕಾಲಕ್ಕೆ ಆಪ್ತ ಮಿತ್ರ ಅಂತೀವಲ್ಲ, ಹಾಗೆ ತುರ್ತು ನಿಧಿಯನ್ನು ನಾವು ಇಟ್ಕೋಬೇಕು. ಆ ತುರ್ತು ನಿಧಿಯನ್ನು ಇಟ್ಕೊಂಡ್ರ ಜೊತೆಗೆ ನಮ್ಮ ಕುಟುಂಬದ ಆರ್ಥಿಕ ಸ್ಥಿತಿ ನಮ್ಮ ಅನುಪಸ್ಥಿತಿಯಲ್ಲಿ ಹಳಿ ತಪ್ಪಬಾರ್ದು ಅಂತ ಒಂದು ಟರ್ಮ್ ಇನ್ಶೂರೆನ್ಸ್ ಮಾಡ್ಕೋಬೇಕು. ನಮ್ಮ ಪರಿಶ್ರಮದ ಹಣ ಆಸ್ಪತ್ರೆ ಪಾಲಾಗಬಾರ್ದು ಅಂತ ನಾವು ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೋಬೇಕು. ಇದೆಲ್ಲವನ್ನು ಮಾಡ್ಕೊಂಡ ನಂತರ ನಾವು ರಿಯಲ್ ಎಸ್ಟೇಟ್ ಅಂತ ಹೂಡಿಕೆ ಅಂತ ಬಂದಾಗ ಅದನ್ನು ಲಾಂಗ್ ಟರ್ಮ್ ಪ್ಲ್ಯಾನಲ್ಲಿ ಇಟ್ಕೋಬೇಕು. ತುಂಬ ಜನ ಏನು ತಪ್ಪು ಮಾಡ್ತಾರೆ, ಕೆಲಸಕ್ಕೆ ಸೇರಿ ಸ್ವಲ್ಪ ದಿನ ಆದ ತಕ್ಷಣ ಒಂದು ಸಾಲ ಮಾಡಿ ಮನೆ ತೊಗೊಂಡ್ಬಿಡ್ತಾರೆ. ದ್ಯಾಟ್ ಟೇಕ್ಸ್ ಅ ಹ್ಯೂಜ್ ಬರ್ಡನ್. ಅವನ 20 ವರ್ಷದ ಕ್ವಾಲಿಟಿ ಲೈಫು ಬರೀ ಸಾಲ ತೀರ್ಸೋದ್ರಲ್ಲಿ ಹೋಗ್ಬಿಡುತ್ತೆ. ಕಡಿಮೆ ಸಂಬಳ ಇರುತ್ತೆ, ಸಾಲದ ಪ್ರಮಾಣ ದೊಡ್ಡದಿರುತ್ತೆ, ಅವನು ಬಂದ ಆದಾಯದಲ್ಲಿ ಉಳಿತಾಯ ಹೂಡಿಕೆ ಮಾಡೋದೇ ಇಲ್ಲ. ಅದಕ್ಕೆ ನೀವು ಮನೆ ತಗೊಳ್ಳೋದನ್ನು ಫಸ್ಟ್ ಪ್ರಯಾರಿಟಿಯಾಗಿ ತಗೋಬೇಡಿ. ನಿಮಗೆ ಆದಾಯದ ಸ್ಥಿತಿಗತಿ ಚೆನ್ನಾಗಿದ್ದರೆ ನೀವು ಮನೆ ತೆಗೆದುಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಕಡಿಮೆ ಆದಾಯ ಇದೆ, ಮನೆ ತೊಗೊಂಡ್ಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಅನ್ನೋ ಭ್ರಮೆಯಿಂದ ಆಚೆ ಬನ್ನಿ. ನಥಿಂಗ್ ರಾಂಗ್ ಇನ್ ಲಿವಿಂಗ್ ಇನ್ ಅ ರೆಂಟ್ ಆರ್ ಲೀಸ್ಡ್ ಹೌಸ್. ಸೊ ಒಂದು ಒಟ್ಟಾರೆ ಸಮಪ್ಪನ ಮಾಡಿದ್ದೀನಿ ಅಂತೇಳಿ ನಾನು ಭಾವಿಸ್ತೀನಿ ಅಭಿಷೇಕ್. ಡೆಫಿನೆಟ್ಲಿ ಸರ್, ಈ ರೆಡಿ ರೆಕನರ್ ಅನೇಕ ಜನರಿಗೆ ಇಂಪಾರ್ಟೆಂಟು. ತುಂಬ ಕಾಲ ನಿಮಗಿದು ಡೆಫಿನೆಟ್ಲಿ ಒಂದು ಗೈಡಿಂಗ್ ಸ್ಪಿರಿಟ್ ಆಗಿ ನಿಮ್ಮ ಜೊತೆಗೆ ಉಳ್ಕೊಳ್ಳುತ್ತೆ. ಅಷ್ಟು ಇಂಪಾರ್ಟೆಂಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್ ಸರ್, ನಿಮ್ಮ ಅಮೂಲ್ಯ ಸಮಯಕ್ಕಾಗಿ, ಅಮೂಲ್ಯ ಮಾಹಿತಿಗಾಗಿ. ಥ್ಯಾಂಕ್ ಯು ಅಭಿಷೇಕ್. ಈ ವಿಡಿಯೋ ನೀವು ನೋಡಿ ಇನ್ನೊಮ್ಮೆ ಅರ್ಥ ಮಾಡ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ, ಇಂಪ್ಲಿಮೆಂಟ್ ಮಾಡಿ ನಿಮ್ಮ ಪ್ಲಾನ್ಗೆ ಅನುಗುಣವಾಗಿ. ಯಾರಿಗೆ ನೀವು ತುಂಬ ಒಳ್ಳೆಯದನ್ನು ಬಯಸ್ತೀರಿ ಅವರಿಗೆ ಈ ವಿಡಿಯೋದ ಲಿಂಕನ್ನು ಕಳಿಸಿ. ಡೆಫಿನೆಟ್ಲಿ ಅವರ ಲೈಫು ಫಾರ್ ಎವರ್ ಬದಲಾಗೋದಕ್ಕೆ ಬೇಕಾದ ಅಮೂಲ್ಯ ಮಾಹಿತಿ ಇಲ್ಲಿದೆ. ಪ್ಲಾನ್ ಮಾಡ್ಕೊಳ್ಳೋದಷ್ಟೇ. ಪ್ರಾಪರ್ ಪ್ಲಾನ್ ಇದ್ದರೆ ಡೆಫಿನೆಟ್ಲಿ ಗೆಲ್ಲೋದಕ್ಕೆ ಸಾಧ್ಯ, ಶ್ರೀಮಂತಿಕೆಯನ್ನು ತಲುಪೋದಕ್ಕೆ ಸಾಧ್ಯ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.